ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪ್ರಜಾಗರ ಪರ್ವ ಅನ್ನುವ ಭಾಗವನ್ನು ಇವತ್ತು ಆರಂಭಿಸಬೇಕು. ಭಗವಂತ ಸನ್ನಿಹಿತವಾದ ದೇವತಾ ಸ್ವರೂಪಗಳನ್ನು ಮಹಾಲಿಂಗೇಶ್ವರ ಸ್ವಾಮಿಯನ್ನು, ಮಹಾಗಣಪತಿ ಸನ್ನಿಧಿಯನ್ನು ಭಕ್ತಿಯಿಂದ ನಮಿಸಿಕೊಳ್ಳೋಣ. ಆಷಾಢ ಮಾಸದ ಮೇಘಗಳ ನೆರಳಲ್ಲಿ ಉಪನ್ಯಾಸ, ಆದ್ದರಿಂದ ಮೇಲಿನಿಂದಲೂ ಶಬ್ದ, ಕೆಳಗಿನಿಂದಲೂ ಶಬ್ದ. ಇದರ ಜೊತೆಗೆ ಇನ್ನೊಂದು ವಿಶೇಷ ಸೇರಿಕೊಂಡದ್ದು ಅಂದರೆ ನಮ್ಮ ಆದರಣೀಯರಾದ ಈಶ್ವರ ಭಟ್ಟರ ಸಹಸ್ರಚಂದ್ರ ದರ್ಶನ ಅನ್ನೋದು ಇದರ ಜೊತೆಗೆ ಸೇರಿಕೊಂಡಿದೆ. ಹಾಗಾಗಿಯೇ ಈ ಬಾರಿಯ ಉಪನ್ಯಾಸ ಶಾಂತವಾಗಿ ನೆಮ್ಮದಿಯಿಂದ ಕೇಳುವ ಉಪನ್ಯಾಸ ಅಲ್ಲ, ಯಾಕಂದರೆ ಸಹಸ್ರಚಂದ್ರ ದರ್ಶನದ ಉಪನ್ಯಾಸ ಅದು. ಅದರಲ್ಲಿ ಈ ಹಿಂದೆ ನಾವು ವಿರಾಟ ಪರ್ವವನ್ನು ಶ್ರವಣ ಮಾಡುವಾಗ ಪಾಂಡವರ ರೋಮಾಂಚನಗೊಳ್ಳುವ ಕಥೆಗಳು ಅದರಲ್ಲಿ ಸೇರಿಕೊಂಡದ್ದು. ಆದರೆ ಈ ಬಾರಿಯ ಉಪನ್ಯಾಸದಲ್ಲಿ ಅಧ್ಯಾತ್ಮ ಚಿಂತನೆಯ ಕಥೆಗಳು ಜಾಸ್ತಿ. ವಿದುರ ನೀತಿ ಮತ್ತು ಸನತ್ಸು ಜಾತೀಯ ಅನ್ನುವ ಭಾಗ ಈಗ ಪ್ರಾರಂಭ ಆಗತಕ್ಕಂಥದ್ದು. ಇದು ಒಂದು ರೀತಿಯ ತತ್ವಚಿಂತನೆ. ಮನುಷ್ಯ ಇಲ್ಲಿ ಬದುಕಬೇಕಾದರೆ ಹೇಗಿರಬೇಕು, ನಾಳೆ ಏನು ಅಂತ ನೋಡಿಕೊಂಡು ಇವತ್ತು ಬದುಕಬೇಕು. ಆದರೆ ನಾಳೆ ಏನು ಅನ್ನುವುದನ್ನು ಇವತ್ತು ಆಲೋಚನೆ ಮಾಡಿಕೊಂಡೇ ಕಾಲವನ್ನು ಕಳಿಬಾರದು. ಇವತ್ತಿಗೆ ಇವತ್ತಾಗಿ ನಾವಿರಬೇಕು. ಗತಂ ನ ಚಿಂತಯೇತ್ ಪ್ರಾಜ್ಞಃ ಭವಿಷ್ಯಂ ನೈವ ಚಿಂತಯೇತ್ ವರ್ತಮಾನೇಷು ಕಾಲೇಷು ವರ್ತಂತೆ ಹಿ ವಿಚಕ್ಷಣಾಃ. ವಿಚಕ್ಷಣ ಅನಿಸಿದ ವ್ಯಕ್ತಿಯ ಸ್ವಭಾವ ಹೇಗೆ ಅಂದರೆ ಆಗಿ ಹೋದದ್ದರ ಬಗ್ಗೆ ಹೆಚ್ಚು ಚಿಂತೆ ಮಾಡಿಕೊಳ್ಳುವುದಿಲ್ಲ. ಮುಂದಕ್ಕೇನು ಅನ್ನುವ ಪರ್ವತ ತಲೆಗೆ ಬಿದ್ದ ಹಾಗೆ ನಿಲ್ಲುವುದಿಲ್ಲ. ಇವತ್ತು ಏನು ಮಾಡಬೇಕು ಅನ್ನುವುದರ ಬಗ್ಗೆ ಆಲೋಚನೆ ಮಾಡಿ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಜಾಗ್ರತೆಯಾಗಿ ಮುಂದಿಡುತ್ತಾನೆ. ಆ ರೀತಿಯ ವ್ಯಕ್ತಿತ್ವದಲ್ಲಿ ನಾವು ಬದುಕುವುದಕ್ಕೆ, ಮನಸ್ಸು ಹದಗೊಳ್ಳುವುದಕ್ಕೆ ಏನೇನು ಬೇಕು ಅಂತಹ ವಿಷಯಗಳ ನಿರೂಪಣೆಯನ್ನು ನಾವು ಅಧ್ಯಾತ್ಮದ ನಿರೂಪಣೆ ಅಂತ ಕರೀತೇವೆ. ಅಧ್ಯಾತ್ಮಕ್ಕೆ ತುಂಬ ಹತ್ತಿರವಾಗುವ ವಯಸ್ಸು ಅಂದರೆ 80. ಅದಕ್ಕೋಸ್ಕರ ನಾನು ಹೇಳಿದ್ದು ಸಹಸ್ರಚಂದ್ರ ದರ್ಶನ ಶಾಂತಿಗೆ ಸಂಬಂಧಿಸಿದ ಅಧ್ಯಾತ್ಮದ ವಿಷಯಗಳು. ಸಾಮಾನ್ಯ ಒಂದು ವಯಸ್ಸಿನಲ್ಲಿ ಮನುಷ್ಯ ಅಕ್ಕಪಕ್ಕದ ಮನೆಯ ವಿಷಯಗಳನ್ನೇ ಮಾತಾಡ್ತಾ ಇರ್ತಾನೆ. ಸ್ವಲ್ಪ ವಯಸ್ಸು ಜಾಸ್ತಿ ಆದ ಮೇಲೆ ತನ್ನ ಬಗ್ಗೆ ತಾನು ಮಾತಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸ್ತಾನೆ. ನಾನು ಆ ಕಾಲದಲ್ಲಿ ಹಾಗೆ ಮಾಡಿದ್ದೇನೆ ಗೊತ್ತೋ ಅಂತ ಮಾತಾಡುವುದಕ್ಕೆ ಪ್ರಾರಂಭಿಸ್ತಾನೆ. ಇನ್ನೂ ಸ್ವಲ್ಪ ಹದವಾದ ಸ್ಥಿತಿಯಲ್ಲಿ ಆತ ಇಲ್ಲಿಯದ್ದನ್ನೆಲ್ಲ ಬಿಟ್ಟು ಯಾವುದೋ ಲೋಕದ ವಿಷಯಗಳನ್ನು ಮಾತಾಡ್ತಾನೆ. ಆ ಎತ್ತರದ ವಿಷಯ, ಊರ್ಧ್ವಮೂಲಂ ಅಧಃಶಾಖಂ ಅಂತ ಕರೆಸಿಕೊಂಡ ಒಂದು ವೇದಾಂತದ ವಿಷಯ, ಆ ವಿಷಯಗಳು ಅವನಿಗೆ ಗೊತ್ತಿಲ್ಲದೆ ಅವನ ಬಾಯಿಯಲ್ಲಿ ಬರತಕ್ಕಂಥ ಒಂದು ವಯಸ್ಸಿದೆ. ಅದು ಸಾವಿರಾರು ಚಂದ್ರರ ದರ್ಶನ ಮಾಡಿದಾಗ ಅಂತಹ ಒಂದು ವಿಶೇಷ ವ್ಯಕ್ತಿತ್ವ ಪ್ರಾಪ್ತಿಯಾಗ್ತದೆ. ವಿದುರ ತನ್ನ 80ನೇ ವಯಸ್ಸಿನಲ್ಲಿ ಹೇಳಿದಂತಹ ನೀತಿ ಅಲ್ಲ ಇದು. ವಿದುರನಿಗೆ ಸುಮಾರು 280ನೇ ವಯಸ್ಸಿನಲ್ಲಿ ಆತ ಹೇಳಿದ ನೀತಿ. ಅಂದರೆ ಅವನ 80 ವರ್ಷದ ಅನುಭವ ಅದರಲ್ಲಿ ತುಂಬಿರುವುದಲ್ಲ. 280 ವರ್ಷದ ಅನುಭವಗಳನ್ನು ಜೋಡಿಸಿ
ಆತ ತನಗಿಂತ 1 ಅಥವಾ 1.5 ವರ್ಷ ದೊಡ್ಡವನಾದಂತಹ ಧೃತರಾಷ್ಟ್ರನನ್ನು ಕುರಿತು ಒಂದಷ್ಟು ವಿಚಾರಗಳನ್ನು ಹೇಳ್ತಾನೆ. ಆ ಹೇಳಿದ ವಿಷಯಗಳನ್ನು ಇವತ್ತು ವಿದುರ ನೀತಿ ಎಂಬುದಾಗಿ ಬೇರೆ ಬೇರೆ ಪುಸ್ತಕಗಳು ಅದರ ಬಗ್ಗೆ ಬಂದಿದ್ದಾವೆ. ಕನ್ನಡದಲ್ಲಿ, ಆಂಗ್ಲ ಭಾಷೆಯಲ್ಲಿ, ಆಯಾಯ ಪ್ರಾದೇಶಿಕ ಭಾಷೆಗಳಲ್ಲಿ, ಒಂದು 7-8 ಪುಸ್ತಕಗಳು ಹಿಂದಿ ಭಾಷೆಯಲ್ಲಿ. ಹೇಗೆ ಮಹಾಭಾರತದ ಭಗವದ್ಗೀತೆಯನ್ನು ಪ್ರತ್ಯೇಕೀಕರಿಸಿ ಅದಕ್ಕೆ ಅನೇಕ ವ್ಯಾಖ್ಯಾನಗಳು ಬಂದಿದ್ದಾವೋ, ಹಾಗೆ ವಿದುರ ನೀತಿ ಅನ್ನುವ ಭಾಗವನ್ನೇ ಪ್ರತ್ಯೇಕೀಕರಿಸಿ ಅದರ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳು ಬಂದಿದ್ದಾವೆ. ಯಾಕೆ ಹೇಳ್ತೇನೆ ಅಂದರೆ, ಅದು ನಮ್ಮ ಜೀವನದಲ್ಲಿ ತುಂಬ ಅಪೇಕ್ಷಿತವಾದ ವಿಷಯಗಳು. ಸ್ವಲ್ಪ ಕ್ಲಿಷ್ಟ ಅಂತ ಅನಿಸ್ಬೋದು, ಉಪನ್ಯಾಸ ಅಷ್ಟು ರಹಿಸ್ತಾ ಇಲ್ಲ ಅಂತ ಅನಿಸುವ ಸಾಧ್ಯತೆಗಳುಂಟು. ಆದರೆ ನಮಗೆ ಬೇಕಾದ ವಿಷಯಗಳು ಮಹಾಭಾರತದಲ್ಲಿ ಎಲ್ಲೆಲ್ಲಿ ಬಂದಿದ್ದಾವೆ, ಅದನ್ನು ಕೇಳಬೇಕಾದದ್ದು ನಮ್ಮ ಧರ್ಮ, ಹೇಳಬೇಕಾದದ್ದು ಹೇಳುವವನ ಧರ್ಮ. ಆ ದೃಷ್ಟಿಯಿಂದ ನಾವು ವಿದುರ ನೀತಿಯ ಒಳಗೆ ಪ್ರವೇಶ ಮಾಡ್ತಾ ಇದ್ದೇವೆ. ಈಗ ತಾನೇ ನಿರೂಪಕರು ಹೇಳಿದ ಹಾಗೆ ಸಂಜಯ ಬಂದು ಹೋಗಿದ್ದಾನೆ. ಪಾಂಡವರು ಎಷ್ಟು ಕಷ್ಟ ಇಲ್ಲಿಯ ತನಕ ಪಟ್ಟಿದ್ದಾರೆ ಅನ್ನುವುದನ್ನು ನಾವು ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಮಾನಸಿಕ ಕಿರಿಕಿರಿಗಳನ್ನು ಉಂಟು ಮಾಡಿದ್ದಾರೆ ಕೌರವ ಪಕ್ಷದಿಂದ. ಅವೆಲ್ಲದರ ಜವಾಬ್ದಾರಿಯನ್ನು ಹೊರಬೇಕಾದವ ದುರ್ಯೋಧನ ಅಲ್ಲ, ದುರ್ಯೋಧನ ಅಪ್ಪನಾದ ಯುಧಿಷ್ಠಿರ. ತಾನು ಸಿಂಹಾಸನದಲ್ಲಿ ಇನ್ನೂ ಕೂತಿದ್ದಾನೆ. ಆತ ಸಿಂಹಾಸನದಲ್ಲಿರುವಾಗ ಯವರಾಜ್ಯ ಭಟ್ಟದಲ್ಲಿ ಕುಳಿತಂತಹ ದುರ್ಯೋಧನ ತಾನು ಮತ್ತೊಬ್ಬನನ್ನು ಯುವರಾಜನನ್ನಾಗಿ ನೇಮಿಸಿಕೊಂಡಿದ್ದಾನೆ. ತನ್ನ ತಮ್ಮನಾದ ದುಶ್ಯಾಸನನ್ನು ಯುವರಾಜ ಅಂತ ಉದ್ಘೋಷಿಸಿದ್ದಾನೆ. ತಾನೇ ಸ್ವತಃ ರಾಜನಲ್ಲ, ರಾಜನಲ್ಲದೇ ಇದ್ದಂತಹ ವ್ಯಕ್ತಿ ಮತ್ತೊಬ್ಬನನ್ನು ಯುವರಾಜನನ್ನಾಗಿಸುವುದಕ್ಕೆ ಅಧಿಕಾರವನ್ನು ಪಡೆದಿರುವುದಿಲ್ಲ. ಸ್ವತಃ ಧೃತರಾಷ್ಟ್ರ ಸಿಂಹಾಸನದಲ್ಲಿದ್ದಾಗಲೇ ಸ್ವತಃ ತಲೆಯ ಮೇಲೆ ತಾನೇ ಕಿರೀಟ ಇಟ್ಟುಕೊಂಡ ಹಾಗೆ ನಡೀತಂತಹ ಈ ದುರ್ಯೋಧನ ದುಶ್ಯಾಸನನನ್ನು ಯುವರಾಜ ಅಂತ ಉದ್ಘೋಷಣೆ ಮಾಡ್ತಾನೆ ಅಂದರೆ, ಈ ಧೃತರಾಷ್ಟ್ರ ಸಿಂಹಾಸನದಲ್ಲಿದ್ದು ಏನು ಪ್ರಯೋಜನ? ನಿಜವಾಗಿ ಆತ ಸಿಂಹಾಸನದಿಂದ ಕೆಳಗಿಳಿದು ತಾನು ವಾನಪ್ರಸ್ಥಕ್ಕೆ ಹೋಗಬೇಕಾದದ್ದು. ಚಂದ್ರವಂಶ ಸೂರ್ಯವಂಶದ ರಾಜರುಗಳಲ್ಲಿ ಅಂತಹ ವ್ಯಕ್ತಿತ್ವವನ್ನು ನಾವು ಕಂಡಿದ್ದೇವೆ. ಆದರೆ ಧೃತರಾಷ್ಟ್ರ ಹಾಗೆ ಮಾಡಲಿಲ್ಲ. ಅವನಲ್ಲಿರುವ ನನ್ನ ಮಕ್ಕಳು ಅನ್ನುವ ಅಭಿಮಾನ, ಇದನ್ನು ಅಭಿಮಾನ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಕುರುಡು ಅಭಿಮಾನ ಅಂತ ಕರೆಯುವುದು ಒಳ್ಳೆಯದು. ದುರಭಿಮಾನ ಅಲ್ಲ, ಆದರೆ ಕುರುಡು. ತಾನು ಸ್ವತಃ ಹೊರಗಣ್ಣನ್ನು ಕಳೆದುಕೊಂಡಿದ್ದಂತಹ ಧೃತರಾಷ್ಟ್ರ ತನ್ನ ಮಕ್ಕಳ ಮೇಲೆ ಅಂತಹ ಒಂದು ಕೆಟ್ಟ ಅಭಿಮಾನವನ್ನು ತೋರ್ತಾನೆ. ಆ ಕಾರಣದಿಂದಲೇ ಈ ದೇಶದಲ್ಲಿ ಒಂದು ಮಹಾಭಾರತ ಯುದ್ಧ ನಡೆದು ಹೋಯಿತು. ಅದನ್ನು ನಿಲ್ಲಿಸುವುದು ಸ್ವತಃ ಭಗವಂತ ಕೃಷ್ಣನೇ ಹೋಗಿ ಸಂಧಾನ ಅಂತ ನಾಟಕ ಆಡಿದರೂ ಅದನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಭಗವಂತನ ಸಂಕಲ್ಪದಲ್ಲಿ ಈ ಧೃತರಾಷ್ಟ್ರ ಅನ್ನುವ ಪ್ರಧಾನ ಕಾರಣವನ್ನು ಮುಂದಿಟ್ಟುಕೊಂಡು ಅಂತಹ ಒಂದು ಘಟನೆ ಈ ದೇಶದಲ್ಲಿ ನಡಿಬೇಕು ಅನ್ನುವುದು ಇತ್ತು. ಆ ನಿಟ್ಟಿನಿಂದ ಧೃತರಾಷ್ಟ್ರ ಎಟ್ಟರ ಮಟ್ಟಕ್ಕೆ ಈ ಯುದ್ಧಕ್ಕೆ ಕಾರಣನಾದ ಅನ್ನುವುದು ವಿದುರ ನೀತಿಯ ಅಂತ್ಯದಲ್ಲಿ ನಮಗೆ ಅರ್ಥ ಆಗತಕ್ಕಂತಹ ವಿಷಯ. ಧೃತರಾಷ್ಟ್ರನಿಗೆ ಸಂಜಯ ಪೂರ್ತಿಯಾಗಿ ವಿಷಯವನ್ನು ಹೇಳಲಿಲ್ಲ. ಅಜಾತಶತ್ರುವಾದಂತಹ ಧರ್ಮರಾಜ ಏನು ಸಂದೇಶ ಕೊಟ್ಟ? ಧೃತರಾಷ್ಟ್ರ ಹೇಳಿ ಕಳಿಸಿದ್ದಾನೆ, ಯುದ್ಧ ಬೇಡ, ಶಾಂತಿಯಿಂದ ಇರೋಣ, ಅಣ್ಣ ತಮ್ಮಂದಿರು ಕಾದಾಡಬಾರ್ದು, ಹೇಗಿದ್ರೂ ನಿಮಗೆ ಕಾಡಿನಲ್ಲಿದ್ದು ಅಭ್ಯಾಸವಾಗಿದೆ, ನನ್ನ ಮಗ ಏನು ಹೇಳಿದರೂ ಕೇಳುವುದಿಲ್ಲ, ಅವನಿಗೆ ಸಂಪೂರ್ಣ ರಾಜ್ಯ ಬೇಕಂತೆ, ಆದ್ದರಿಂದ ನನ್ನ ಮಕ್ಕಳು ನಾವು ಕ್ಷೇಮವಾಗಿರುವುದಕ್ಕೋಸ್ಕರ ದಯವಿಟ್ಟು ತಾವೆಲ್ಲ ಕಾಡಿಗೆ ಹೋಗಿ ಮತ್ತೆ ಬದುಕಿ ಅಂತ ಹೇಳಿ ಕಳಿಸಿದ್ದಾನೆ ಸಂಜಯನ ಹತ್ರ. ಧರ್ಮರಾಜ ಅದಕ್ಕೆ ಪ್ರತಿ ಉತ್ತರವನ್ನು ಏನು ಕೊಟ್ಟಿದ್ದಾನೆ ಅನ್ನುವುದು ಇನ್ನೂ ಕೂಡ ಗೂಢವಾಗಿದೆ. ನಾಳೆ ನಾನು ಸಭೆಯಲ್ಲಿ ಹೇಳ್ತೇನೆ ಅಂತ ಸಂಜಯ ಹೇಳಿದ. ಹಾಗಾಗಿ ಈ ಧೃತರಾಷ್ಟ್ರನಿಗೆ ರಾತ್ರಿ ನಿದ್ದೆ ಬರಲಿಲ್ಲ. ಇದಕ್ಕೆ ಪ್ರಜಾಗರ ಪರ್ವ ಅಂತ ಹೆಸರು. ಜಾಗರ ಅಂದರೆ ನಿದ್ದೆ ಮಾಡದೇ ಇರುವುದು ಅಂತ ಅರ್ಥ. ಏಕಾದಶಿಯ ದಿವಸ ಜಾಗರ ಮಾಡಬೇಕು ಅಂತ ಹೇಳ್ತಾರಲ್ಲ ಹರಿದಾಸರು. ರಾತ್ರಿ ನಿದ್ದೆಗೆಟ್ಟು ಏಕಾಹ ಭಜನೆ, ಹಗಲು ರಾತ್ರಿ ಒಟ್ಟಿಗೆ ಕುಳಿತು ಭಜನೆ ಮಾಡಬೇಕು ಅಂತ ಅರ್ಥ. ಪ್ರಜಾಗರ ಅಂದರೆ ನಿದ್ದೆ ಬರದೇ ಇರುವುದು ಅಂತ ಅರ್ಥ. ನಿದ್ದೆ ಮಾಡದೇ ಇರುವುದು ಬೇರೆ, ನಿದ್ದೆ ಬರದೇ ಇರುವುದು ಬೇರೆ. ನಿದ್ದೆ ಮಾಡದೇ ಇರುವುದು ಅಂದರೆ ಆತ ಬಿದ್ದುಕೊಂಡ್ರೆ ನಿಶ್ಚಯವಾಗಿಯೂ ನಿದ್ದೆ ಬರುತ್ತದೆ. ಆದರೆ ಒಂದು ಅಧ್ಯಾತ್ಮದ ಸಾಧನೆ ಆಗಬೇಕು ಅನ್ನುವ ದೃಷ್ಟಿಯಿಂದ ತಾನೇ ಬೇಕಾದರೆ ಕಣ್ಣಿಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು, ಹೊಟ್ಟೆಗೂ ಸ್ವಲ್ಪ ಟೀ ಕುಡಿದುಕೊಂಡು ನಿದ್ದೆಯನ್ನು ದೂರ ಮಾಡತಕ್ಕಂತಹ ವ್ಯಕ್ತಿಗಳಿದ್ದಾರಲ್ಲ, ಅವರು ಜಾಗರ ಮಾಡ್ತಾರೆ ಅಂತ ನಾವು ಕರೀತೇವೆ. ಆದರೆ ಪ್ರಜಾಗರ ಅಂದರೆ ಆತನಿಗೆ ನಿದ್ದೆ ಮಾಡೋಣ ಅಂತ ಹೇಳಿದ್ರೂ ನಿದ್ದೆ ಬರುವುದಿಲ್ಲ. ಆ ಸ್ಥಿತಿಯಲ್ಲಿ ಆತ ವಿದುರನಿಗೆ ಹೇಳಿ ಕಳಿಸ್ತಾನೆ, ನನಗೆ ನಿದ್ದೆ ಬರ್ತಾ ಇಲ್ಲ, ನನ್ನ ತಮ್ಮನನ್ನೊಂದು ಇಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ದೂತರಿಗೆ ಹೇಳಿದ.
ದೂತರು ಹೋಗಿ ವಿದುರನಿಗೆ ಹೇಳಿದರು. ವಿದುರ ಅಣ್ಣನ ಮೇಲೆ ಅಪಾರವಾದ ಭಕ್ತಿ ಪ್ರೀತಿ, ಓಡಿ ಬರ್ತಾನೆ. ದ್ವಾರಪಾಲಕ ಆತನ ಹತ್ರ ಹೇಳ್ತಾನೆ, ವಿದುರ ಬಂದಿದ್ದೇನೆ ಅಂತ ಹೋಗಿ ಹೇಳು. ದ್ವಾರಪಾಲಕ ಓಡಿ ಹೋಗಿ ಹೇಳಿದ ಅಣ್ಣನಿಗೆ, ವಿದುರನನ್ನು ಬೇಗ ಕಳಿಸು ಅಂತ ಈತ ಹೇಳಿದ. ನನ್ನನ್ನು ಕಾಣುವುದಕ್ಕೆ ವಿದುರನಿಗೆ ಕಾಲದ ನಿಯಮ ಇಲ್ಲ. ಅಕಾಲ್ಯೋಹಿ ವಿದುರಃ, ಅಕಾಲ್ಯ ಅಂದರೆ ಕಾಲವನ್ನು ನಿರೀಕ್ಷಿಸಿ ನನ್ನ ಹತ್ರ ಬರಬೇಕಾದವ ಅಲ್ಲ. ಅವ ಮಧ್ಯರಾತ್ರಿ ಬೇಕಾದರೂ ಬಂದು ನನ್ನನ್ನು ಬೆನ್ನಿಗೆ ತಟ್ಟಿ ಎಬ್ಬಿಸಬಹುದು. ಆ ರೀತಿಯ ವ್ಯವಸ್ಥೆ ವಿದುರನಿಗೆ. ನನ್ನ ಪ್ರಧಾನಮಂತ್ರಿ ಅವನನ್ನು ಕಳಿಸಿಕೊಡು. ಈತ ಬರ್ತಾನೆ, ಬಂದು ವಿದುರನಿಗೆ ಹೇಳ್ತಾನೆ, ನಮ್ಮ ರಾಜರು ಹೀಗೆ ಹೇಳಿದ್ದಾರೆ, ತಾವು ಯಾವುದಕ್ಕೂ ಪ್ರತೀಕ್ಷೆ ಮಾಡಲಿಕ್ಕಿಲ್ಲಂತೆ, ನಿಮ್ಮನ್ನು ನಾವು ತಡೆದು ನಿಲ್ಲಿಸುವ ಹಾಗಿಲ್ಲಂತೆ, ಒಳಗೆ ಹೋಗಬೇಕಂತೆ ಅಂತ. ವಿದುರ ಒಳಗೆ ಹೋಗ್ತಾನೆ. ಇದೊಂದು ವಿಶಿಷ್ಟವಾದ ಕ್ರಮ. ಇಂಥದ್ದು ಮಹಾಭಾರತದಲ್ಲಿ ಬಹಳಷ್ಟು ಬರ್ತದೆ. ವಿದುರನಿಗೆ ಸೀದಾ ಒಳಗೆ ಹೋಗ್ಬೋದಿತ್ತು. ಈ ದೂತನಿಗೆ ಅದು ಗೊತ್ತಿಲ್ಲದ ವಿಷಯ ಅಲ್ಲ. ದ್ವಾರಪಾಲಕನಿಗೆ ವಿದುರ ಬಂದರೆ ಅವನನ್ನು ತಡಿಬಾರದು ಅನ್ನುವ ವಿಷಯ ದೂತನಿಗೆ ಗೊತ್ತಿಲ್ಲದೆ ಇದ್ದದ್ದೇನಲ್ಲ. ಆದರೆ ರಾಜಾಸ್ಥಾನದ ಕೆಲವು ಶಿಷ್ಟಾಚಾರಗಳು, ಅದು ಎಷ್ಟೇ ಆತ್ಮೀಯನಾದರೂ, ಸ್ವತಃ ಪತ್ನಿಯೇ ಆದರೂ ಬರುವುದಕ್ಕೆ ರಾಜನ ಹತ್ರ ಕೇಳಿ ಒಳಗೆ ಪ್ರವೇಶ ಮಾಡಬೇಕು ಅನ್ನೋ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನು ಅನುಸರಿಸಿ ವಿದುರ ಒಳಗೆ ಬಂದ. ವಿದುರನ ಕಾಲಸಪ್ಪಳದಿಂದ ಇದು ವಿದುರ ಅನ್ನುವುದನ್ನು ಅರ್ಥೈಸಿಕೊಂಡಿದ್ದಾನೆ. ಮೇಯ್ನ್ ಅವರೇಳ್ತದೆ ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರ ವಿದುರನ ಪಕ್ಕಕ್ಕೆ ಬಂದ ಹಾಗೆ ನಮಸ್ಕರಿಸಿದ ವಿದುರನನ್ನು ಮೇದಡವಿಕೊಂಡು ಒಂದು ಆನಂದ ಅನುಭವಿಸ್ತಾನೆ. ತಮ್ಮ ಅಂತ ಸಂಬೋಧನೆ ಮಾಡ್ತಾನೆ. ಭ್ರಾತಃ, ನನಗೆ ನಿದ್ದೆ ಬರ್ತಾ ಇಲ್ಲ. ಸಂಜಯ ಎಷ್ಟು ಚೆನ್ನಾಗಿ ಬೈಬೇಕೋ ಅಷ್ಟು ಕೆಟ್ಟದಾಗಿ ಬೈದಿದ್ದಾನೆ ಅಂತ ಹೇಳ್ತಾನೆ. ಒಂದು ವಿಶಿಷ್ಟವಾದ ಪ್ರಯೋಗ ಇದು. ಅವ ಬೈದದ್ದು ಕೆಟ್ಟದಾಗಿ ಅಂತೆ, ಆದರೆ ಚೆನ್ನಾಗಿ ಬೈಯುವಿಕೆಯನ್ನು ಬೈದದ್ದಂತೆ. ಚೆನ್ನಾದ ಬೈಯುವಿಕೆಯನ್ನು ಕೆಟ್ಟದಾಗಿ ಬೈಯುವುದು ಅಂದ್ರೆ ಏನರ್ಥ? ಧೃತರಾಷ್ಟ್ರನಿಗೆ ಬೇಡದ ಮಾತನ್ನು ಯಾವುದನ್ನೂ ಸಂಜಯ ಹೇಳಲಿಲ್ಲ. ಆದರೆ ನಿನಗೆ ಹೊರಗೆ ಕಣ್ಣಿಲ್ಲ ಮಾತ್ರ ಅಲ್ಲ, ನಿನಗೆ ಒಳಗಿನ ಕಣ್ಣೂ ಹಾಳಾಗೋಗಿದೆ ಅಂತ ಹೇಳಿದ. ಇದು ಇವನಿಗೆ ಸಿಕ್ಕಾಬಟ್ಟೆ ಚುಚ್ಚುವಂತಹ ಮಾತಾಗಿ ಹೋಗಿದೆ. ಧರ್ಮರಾಜನಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನು ಸಿಂಹಾಸನದಲ್ಲಿ ಕೂಡಿಸಿದರೆ ಏನು ಆನಂದದಿಂದ ಪ್ರಜೆಗಳಿರ್ತಾರೋ ಅದಕ್ಕಿಂತ ಹೆಚ್ಚಿನ ಆನಂದ ಈ ಮನೆಯಲ್ಲಿರ್ತದೆ ಧೃತರಾಷ್ಟ್ರ. ಅಂತಹ ಧರ್ಮರಾಜ ನನ್ನನ್ನು ಹೇಗೆ ಎದುರುಗೊಂಡಿದ್ದಾನೆ, ಎಷ್ಟು ಕರಾರುವಾಕ್ಕಾಗಿ, ಎಷ್ಟು ಯುಕ್ತಿಯುಕ್ತವಾಗಿ ಆತ ತನ್ನ ವಿಷಯಗಳನ್ನು ನಿರೂಪಿಸಿದ್ದಾನೆ. ನಿನ್ನ ಮೇಲೆ ಎಷ್ಟು ಗೌರವ ಇದೆ ಅವನಿಗೆ. ದೊಡ್ಡಪ್ಪ ಅನ್ನುವ ಗೌರವ ಆ ಧರ್ಮರಾಜನಿಗೆ ಎಷ್ಟರ ಮಟ್ಟದಲ್ಲಿದೆಯೋ ಅದರ 1/16ನೇ ಅಂಶವೂ ನಿನ್ನ ಮಗನಾದ ದುರ್ಯೋಧನನಿಗಿಲ್ವಲ್ಲ. ನೀನು ಸತ್ರೆ ನಿನಗೆ ಚಟ್ಟಗಟ್ಟಿ ಅದರ ಮೇಲೆ ಸಿಂಹಾಸನ ಇಟ್ಟುಕೊಂಡು ಕೂತುಕೊಳ್ಳತಕ್ಕಂತಹ ವ್ಯಕ್ತಿತ್ವದ ದುರ್ಯೋಧನನ ಮೇಲೆ ಇಷ್ಟು ಪ್ರೀತಿ ಮಾಡ್ತಾ ಇದೆಯಲ್ವ ಧೃತರಾಷ್ಟ್ರ ಅಂತ ಸಂಜಯ ಹೇಳ್ತಾನೆ. ಅಂದರೆ ಧೃತರಾಷ್ಟ್ರನ ಕೆಲಸದ ಆಳು ಸಂಜಯ. ಧೃತರಾಷ್ಟ್ರ ಕೊಟ್ಟ ಸಂಬಳವನ್ನು ತಿಂದುಕೊಂಡು ಉಳಿಯತಕ್ಕಂತಹ ಆತನ ಸಾರಥಿ ಸಂಜಯ. ಆದರೆ ಆತ ರಾಜನಿಗೆ ಹೇಳಬೇಕಾದ ಸಂದರ್ಭದಲ್ಲಿ ಮಂತ್ರಿಯ ಸ್ಥಾನದಲ್ಲಿ ನಿಂತು ಅಂಥ ಮಾತು ಹೇಳಿಬಿಡ್ತಾನೆ. ಇದನ್ನು ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಧೃತರಾಷ್ಟ್ರನಿಗೆ. ಹಾಗೆ ಅಂತೇಳಿ ಪ್ರತಿಯಾಗಿ ಹೇಳುವುದಕ್ಕೆ ಆತನಲ್ಲಿ ನೈತಿಕವಾದ ಶಕ್ತಿ ಇಲ್ಲ. ಈ ಸ್ಥಿತಿಯಿಂದ ಆತ ನಿದ್ದೆ ಕಳೆದುಕೊಳ್ಳುತ್ತಾನೆ. ವಿದುರನ ಹತ್ರ ಅದನ್ನು ಹೇಳ್ತಾನೆ, ನನಗೆ ನಿದ್ದೆ ಬರ್ತಾ ಇಲ್ಲ. ನಾಳೆ ಆ ಅಜಾತಶತ್ರು ಏನು ಹೇಳಿ ಕಳಿಸಿದ್ದಾನೆ ಅದೇ ನನಗೆ ಚಿಂತೆಯಾಗಿ ಹೋಗಿದೆ. ಎಲ್ಲಿಯಾದರೂ ರಾಜ್ಯ ಬೇಕೇ ಬೇಕು ಅಂತ ಅವ ಹೇಳಿದ್ನೋ, ನನ್ನ ಮಕ್ಕಳಷ್ಟು ಸತ್ತರು ಅಂತ ಅರ್ಥ. ಈ ಸ್ಥಿತಿಯಲ್ಲಿ ಧರ್ಮರಾಜ ಏನು ಹೇಳಿದ್ದಾನೆ ಅನ್ನುವುದನ್ನು ಒಂದು ಸಂಜಯ ಹೇಳಲಿಲ್ಲ ನನಗೆ. ಆದ್ದರಿಂದ ಚಿಂತೆಯಾಗಿ ಹೋಗಿದೆ. ನಾನು ಹೇಗೆ ಈ ಸಂದರ್ಭದಲ್ಲಿ ನಾಳೆ ಸಭೆಯಲ್ಲಿ ನನ್ನ ವ್ಯಕ್ತಿತ್ವ ನಾಶವಾಗದೇ ಇರುವ ಹಾಗೆ ಸಭೆಯನ್ನು ನಿರ್ವಹಿಸಬೇಕು, ಅದಕ್ಕೆ ಸ್ವಲ್ಪ ಮಾರ್ಗದರ್ಶನ ಮಾಡು ನನಗೆ ಅಂತ ಹೇಳ್ತಾನೆ. ಇಷ್ಟು ಹೇಳಿದರೆ ವಿದುರ ಮೆಲ್ಲ ಒಳಗೊಳಗೆ ನಗ್ತಾನೆ. ತಾನು ನಗುವುದು ಅಣ್ಣನಿಗೆ ಗೊತ್ತಾಗಬಾರ್ದು. ಅವನಿಗೆ ಹೇಗೂ ಕಣ್ಣಿಲ್ಲ, ಏನು ಮಾಡ್ತಾ ಇದ್ದಾನೆ ಒಳಗಿಂದ ನಗುತ್ತಾ ಅವ ಹೇಳ್ತಾನೆ, ಅಣ್ಣ, ಸುಳ್ಳರಿಗೆ ನಿದ್ದೆ ಬರುವುದಿಲ್ಲ, ಕಳ್ಳರಿಗೆ ನಿದ್ದೆ ಬರುವುದಿಲ್ಲ, ಇನ್ನೊಬ್ಬರ ಸಂಪತ್ತನ್ನು ತಾನು ಮೋಸ ಮಾಡಿ ತನ್ನ ಹೊಟ್ಟೆಗೆ ಹಾಕಿಕೊಂಡ ವ್ಯಕ್ತಿಗೆ ನಿದ್ದೆ ಬರುವುದಿಲ್ಲ, ದರೋಡೆಕೋರನಿಗೆ ನಿದ್ದೆ ಬರುವುದಿಲ್ಲ. ಮತ್ತೆ 5ನೇಯವ ಇದ್ದಾನೆ. ಯಾರು? ಯಾರಿಗೆ ತನ್ನ ಶಕ್ತಿ ಸಿಕ್ಕಾಬಟ್ಟೆ ಇದೆ ಅನ್ನುವ ಮನಸ್ಥಿತಿ ಇದ್ದು ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿಕ್ಕೆ ಆಗದೇ ಇರುವ ಸ್ಥಿತಿಯಲ್ಲಿ ಮಹಾಬಲಿಷ್ಠನಾದ ವ್ಯಕ್ತಿಯ ಆಕ್ರಮಣಕ್ಕೆ ಒಳಗಾಗಿ ಬಿಟ್ಟಿದ್ದಾನೋ ಅಂತಹ ವ್ಯಕ್ತಿಗೆ ನಿದ್ದೆ ಬರುವುದಿಲ್ಲ. ನೀನು 5ರಲ್ಲಿ ಯಾವುದೂ ಅಲ್ವಲ್ಲ ಅಂತ ಮೊದಲು ವಿದುರ ಕೇಳ್ತಾನೆ. ಸಂಭವಂತಿ ಪ್ರಜಾಗರಾಹ, ಪ್ರಜಾಗರ ಅಂಥ ವ್ಯಕ್ತಿಯನ್ನು ಆಕ್ರಮಿಸ್ತದೆ. ಎಂಥ ವ್ಯಕ್ತಿಯನ್ನು ಅಂದರೆ ಅಭಿಯುಕ್ತಂ ಬಲವತ ದುರ್ಬಲಂ ಹೀನ ಸಾಧನಂ ಹೃತಸ್ವಂ ಕಾಮಿನಂ ಚೋರಂ ಆವಿಶಂತಿ ಪ್ರಜಾಗರಾಹ.
ಹೃತಸ್ವಂ ಕಾಮಿನಂ. ಬೇಕು ಬೇಕು ಅನ್ನುವ ಸಿಕ್ಕಾಬಟ್ಟೆ ಕಾಮನೆ ಇದೆ, ಆದರೆ ಇದ್ದ ಸಂಪತ್ತೆಲ್ಲವೂ ಕೂಡ ಅಪಹೃತವಾಗಿದೆ. ಇದ್ದದ್ದೆಲ್ಲ ಹೋಗಿ ಒಂದು ಸಂದರ್ಭದಲ್ಲಿ ಸಮಸ್ತ ಐಶ್ವರ್ಯದ ಅಧಿಪತಿ ನವಕೋಟಿ ನಾರಾಯಣ ಅನ್ನುವ ಸ್ಥಿತಿಯಲ್ಲಿದ್ದಂತಹ ವ್ಯಕ್ತಿ ಇವತ್ತು ಪೂರ್ತಿ ದರಿದ್ರನಾದ ಸ್ಥಿತಿ ಬಂದಾಗ ಅವನಿಗೆ ನಿದ್ದೆ ಬರುವುದಿಲ್ಲ. ಹಾಗಾದರೆ ನಿದ್ದೆ ಬರದೇ ಇರುವುದಕ್ಕೆ ಮಾನಸಿಕ ಸ್ಥಿತಿ ಕಾರಣ. ನಿನ್ನಲ್ಲಿ ಇಂತಹ ಯಾವ ಸ್ಥಿತಿಯಲ್ಲಿ ನೀನಿದ್ದಿ ಅಂತ ಹೇಳು. ವಸ್ತುತಃ ಎಲ್ಲ ಸ್ಥಿತಿಯಲ್ಲೂ ಆತ ಇದ್ದಾನೆ ವಸ್ತುತಃ, ಆದರೆ ಅದನ್ನು ಬಾಯ್ಬಿಟ್ಟು ವಿದುರ ಹೇಳುವುದಿಲ್ಲ. ವಿದುರ ಮಾತಿನಲ್ಲಿ ಮಹಾ ನಿಪುಣ. ಯಾರ ಮುಂದೆ ನೀನು ಬೈದಿಯ ನನಗೆ ಅಂತ ಅವ ಕೇಳಿದರೆ ನಾನೆಲ್ಲಿ ಬೈದಿದ್ದೇನೆ, ನಾನು ವಾಸ್ತವವನ್ನು ಹೇಳಿದ್ದು ಅಂತ ಹೇಳ್ತಾನೆ ಅವ. ಈ ಬೈಯುವಿಕೆಯಲ್ಲೂ ಒಂದು ವ್ಯವಸ್ಥೆ ಬೇಕು. ಅವನು ನನ್ನನ್ನು ಚೆನ್ನಾಗಿ ಬೈದಿಯಲ್ವಾ, ನೋಡಿಕೊಳ್ತೇನೆ ಅಂತ ಹೇಳಿದರೆ ನಾನೇನು ಬೈಲಿಲ್ವಲ್ವಾ ಅಂತ ಹೇಳುವ ಹಾಗೆ ಅವ ಯಾವ ಕಾರಣದಿಂದಲೂ ಈತ ಬೈದಿದ್ದಾನೆ ಅನ್ನುವುದನ್ನು ಪ್ರಮಾಣ ಕೊಟ್ಟು ನಿರೂಪಣೆ ಮಾಡುವುದಕ್ಕೆ ಸಾಧ್ಯ ಆಗಬಾರದು. ದೊಡ್ಡವರಿಗೆ ಚಿಕ್ಕವರು ಬೈಯುವಾಗ ಹಾಗೆ ಬೈಬೇಕು ಅಂತ ವಿದುರ ಹೇಳ್ತಾನೆ. ಬೈಬೇಕಾದಲ್ಲಿ ಅವರಿಗೆ ಬುದ್ಧಿವಾದ ಹೇಳಬೇಕಾದಲ್ಲಿ ಹೇಳಲೇಬೇಕು, ಆದರೆ ಹೇಳುವ ಧಾಟಿ ಅದು ನಯವಾಗಿರಬೇಕು, ಬೆಣ್ಣೆಯಿಂದ ಕೂದಲು ತೆಗೆದ ಹಾಗಿರಬೇಕು. ಆ ಕ್ರಮದಲ್ಲಿ ಚಾಟಿಯ ಬಿಟ್ಟು ಕೊಡ್ತಾ ಇದ್ದಾನೆ. ನೀನು ಅನ್ಯಾಯವಾಗಿ ಪಾಂಡವರ ಸೊತ್ತನ್ನು ನಿನ್ನ ಬುಟ್ಟಿಯಲ್ಲಿ ಹಾಕಿಕೊಂಡಿದ್ದಿ. ಅವರು ಊರೆಲ್ಲ ಗೆದ್ದು ಜೈತ್ರ ಯಾತ್ರೆಯನ್ನು ಮಾಡಿ ರಾಜಸೂಯ ಯಾಗವನ್ನು ಮಾಡಿ ಇಡೀ ದೇಶವನ್ನು ತಮ್ಮದಾಗಿಸಿಕೊಂಡಾಗ ಸಾಮ್ರಾಟನಾದಂತಹ ಧರ್ಮರಾಜನ ಸಂಪತ್ತನ್ನು ನೋಡಿ ಕಣ್ಣು ಕುಕ್ಕಿದಂತಹ ನಿನ್ನ ಮಕ್ಕಳ ಜೊತೆಗೆ ನೀನೂ ಸೇರಿಕೊಂಡು ಬರೀ 2 ದಾಳಗಳನ್ನು ಹಾಕಿ ಅವರ ಸಂಪತ್ತನ್ನೆಲ್ಲ ಅಪಹರಿಸಿದೆ. ವಂಚನೆಯಿಂದ ಮತ್ತೊಬ್ಬರ ಸಂಪತ್ತನ್ನು ತಾನು ಭೋಗ ಮಾಡ್ತಾ ಇದ್ದವನಿಗೆ ಸುತರಾಮ್ ನಿದ್ದೆ ಬರುವುದಿಲ್ಲ. ವಿದುರ ಕೇಳ್ತಾನೆ, ಅಣ್ಣ ನಿನಗೆ ಇವತ್ತು ನಿದ್ದೆ ಬರದೇ ಇರುವುದಾ ಅಥವಾ ನಿನ್ನೆ ಮೊನ್ನೆಯೂ ನಿದ್ದೆ ಬರಲಿಲ್ಲೋ? ನಿನಗೆ ನಿದ್ದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೆಷ್ಟು ಕಾಲದಿಂದ ನೀನು ನಿದ್ದೆ ಮಾಡಲಿಕ್ಕೆ ಸಾಧ್ಯ? ಅನ್ಯಾಯದ ಸೊತ್ತನ್ನು ಉಣ್ಣತಕ್ಕಂತಹ ವ್ಯಕ್ತಿಗೆ ನಿದ್ದೆ ಬರುವುದಿಲ್ಲ. ಮನುಷ್ಯನ ಜೀವನದಲ್ಲಿ ಅತ್ಯಂತ ಸುಖಮಯವಾದ ಕ್ಷಣ ಅಂದರೆ ತಲೆದಿಂಬನ್ನು ತಾನು ಮೂಸಿದ ಹೊತ್ತಿಗೆ ಆತನಿಗೆ ನಿದ್ದೆ ಬರಬೇಕು. ಮಲಗಿದವನಿಗೆ ನಿದ್ದೆ ಬರ್ತದೆ ಅಂದರೆ ಆತ ಚೆನ್ನಾಗಿ ಬದುಕಿದ್ದಾನೆ, ಪ್ರಾಮಾಣಿಕವಾದ ಜೀವನವನ್ನು ನಡೆಸಿದ್ದಾನೆ ಅಂತ ಅರ್ಥ. ಪ್ರಾಮಾಣಿಕತೆ ಇಲ್ಲದೆ ಇದ್ದ ವ್ಯಕ್ತಿಗೆ ಯಾರಿಗೆ ತಾನೇ ಸರಿಯಾಗಿ ನಿದ್ದೆ ಬರ್ತದೆ ಹೇಳು? ನಿದ್ದೆ ಬಂದರೂ ಕೂಡ ಅದು ಒಂದು ರೀತಿಯ ಕೇವಲ ತನ್ನ ಮನಸ್ಸಿನಲ್ಲಿದ್ದಂತಹ ಭಾವನೆಗಳನ್ನು ತಾನು ಕಾಣುವುದಕ್ಕೆ ಬೇಕಾದ ಸ್ವಪ್ನದ ಸ್ಥಿತಿ ಅಥವಾ ಮನೋರಥದ ಸ್ಥಿತಿ ಅಥವಾ ಜೊಂಪು ಅನ್ನುವ ಸ್ಥಿತಿ ಉಂಟಾಗ್ತದೆ ಹೊರತು ನಿಜವಾದ ಗಾಢವಾದ ಸುಖ ನಿದ್ರೆಯನ್ನು ಆತ ಅನುಭವಿಸುವುದಕ್ಕೆ ಸಾಧ್ಯ ಇಲ್ಲ. ಜೀವನದ ಎಲ್ಲ ಸುಖಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಮಾನವೀಯ ಸುಖ ಅಂತ ಹೇಳಿದರೆ ಅದು ಸುಖ ನಿದ್ರೆ. ಅದಕ್ಕೋಸ್ಕರ ನಿದ್ರೆ ಅನ್ನುವ ಹಿಂದೆಯಲ್ಲಿ ಸುಖ ಅನ್ನುವ ಶಬ್ದ ಸೇರ್ತದೆ. ಬೇರೆ ಯಾವುದರಲ್ಲಿ ಸುಖ ಅಂತ ಹೇಳ್ತಾರೆ? ಅದು ಸುಖಾಸೀನ ಅಂತ ವಾಹನಗಳಿರ್ತವೆ, ಆದರೆ ಆಸೀನ ಆಗಬೇಕಾದ್ರೆ ಸುಖವಾಗಿರುವುದಿಲ್ಲ. ಸುಖ ನಿದ್ರೆ ಅನ್ನುವುದು ಶಾಸ್ತ್ರದಲ್ಲಿ ಬರ್ತಕ್ಕಂಥ ಶಬ್ದ. ಅಂದರೆ ನಿದ್ರೆಯಲ್ಲಿ ಅಂತಹ ಸುಖ ಇದೆ. ಆ ಸುಖ ಅನುಭವಿಸಬೇಕು, ಆತ ಜೀವನದಲ್ಲಿ ಕಷ್ಟಪಡಬೇಕು, ಶ್ರಮಯುಕ್ತವಾಗಿ ಜೀವನವನ್ನು ನಡೆಸಬೇಕು, ಪ್ರಾಮಾಣಿಕವಾಗಿ ಬದುಕಬೇಕು. ಅವನ ಒಂದೊಂದು ಉಸಿರೂ ಪ್ರಾಮಾಣಿಕವಾಗಿದ್ದರೆ, ಸತ್ಯ ಧರ್ಮಗಳನ್ನು ಆತ ಉಸಿರಾಡ್ತಾ ಇದ್ದಾನೆ ಅಂತಾದರೆ ಅವನಿಗೆ ಸುಖ ನಿದ್ರೆ ಇರ್ತದೆ. ಒಂದು ಸುಖ ನಿದ್ರೆಯಲ್ಲಿ ಜಾರಿ ಮತ್ತೆ ಎದ್ದ ಅಂತಾದರೆ ಆತ ಹೊಸ ವ್ಯಕ್ತಿಯಾಗಿ ಮತ್ತೆ ಅವತಾರವೆತ್ತುತ್ತಾನೆ. ಬೆಳಗ್ಗೆ ಏಳುವುದು ಅಂದರೆ ಆತ ಮತ್ತೊಮ್ಮೆ ಹುಟ್ಟುವುದು. ನಮ್ಮ ಶಾಸ್ತ್ರದಲ್ಲಿ ಮಲಗುವುದಕ್ಕೆ ಲಯ ಚಿಂತನೆ ಅಂತ ಒಂದು ಕ್ರಮ ಇದೆ. ಹುಟ್ಟಬೇಕಾದರೆ ಮತ್ತೆ ಏಳಬೇಕಾದರೆ ಸೃಷ್ಟಿ ಚಿಂತನೆ ಅಂತ ಒಂದು ಕ್ರಮ ಇದೆ. ಮಲಗುವಿಕೆ ಅನ್ನುವುದು ಒಂದು ರೀತಿಯಲ್ಲಿ ಪ್ರಪಂಚವು ಲಯಗೊಂಡ ಸ್ಥಿತಿಯಲ್ಲಿ ನಮ್ಮ ಇಂದ್ರಿಯಗಳನ್ನೆಲ್ಲ ಒಳಗೆ ಲಯಗೊಳಿಸಿ ಮನಸ್ಸಿನಿಂದ ಹೋಗಿ ಆತ್ಮನಲ್ಲಿ ನಿಲ್ಲಿಸತಕ್ಕಂತಹ ಒಂದು ಪ್ರಕ್ರಿಯೆ ಇದೆ. ಕಾಣುವ ವಸ್ತುವನ್ನೆಲ್ಲ ನಾವು ಅಧ್ಯಾತ್ಮದ ದೃಷ್ಟಿಯಲ್ಲಿ ಕಾಣುವುದಕ್ಕೋಸ್ಕರ ವಿದುರ ನೀತಿ ಇರೋದು. ವಿದುರ ನೀತಿಯ ಪ್ರತಿಯೊಂದು ಮಾತು ಕೂಡ ನಮ್ಮನ್ನು ಒಂದು ಹಂತದ ಎತ್ತರದ ಮೆಟ್ಟಿಲಲ್ಲಿ ನಿಲ್ಲಿಸ್ತದೆ. ಸಾಮಾನ್ಯ ವ್ಯಕ್ತಿ ಲೋಕವನ್ನು ಕಾಣುವ ಕ್ರಮ ಬೇರೆ, ವಿದುರ ನೀತಿ ಅಥವಾ ಸನಸ್ಸು ಜಾತೀಯ ಅಂತಹ ಶಾಸ್ತ್ರದ ಅರ್ಥದ ಮರ್ಮವನ್ನು ಒಳಗೆ ಸೇರಿಸಿಕೊಂಡ ವ್ಯಕ್ತಿ ಪ್ರಪಂಚವನ್ನು ಕಾಣುವ ಕ್ರಮ ಬೇರೆ. ಅವ ಏನನ್ನು ಬೇಕಾದರೂ ಕಾಣಲಿ. ಬೆಳೆದು ನಿಂತಹ ಒಂದು ವೃಕ್ಷದಲ್ಲಿ ಹೂ ಅರಳಿದೆ ಅಂತ ಆದರೆ ಅದನ್ನು ಒಬ್ಬ ಶಾಸ್ತ್ರಜ್ಞ ನೋಡುವ ಕ್ರಮ ಬೇರೆ, ಸಾಮಾನ್ಯ ವ್ಯಕ್ತಿ ನೋಡುವ ಕ್ರಮ ಬೇರೆ. ಆಕಾಶದಿಂದ ಮಳೆ ಸುರಿದು ಶಬ್ದವಾಗ್ತಾ ಇದೆ ಅಂತ ಆದರೆ ಅದನ್ನು ಶಾಸ್ತ್ರಜ್ಞ ಅನುಭವಿಸುವ ಕ್ರಮ ಬೇರೆ, ಸಾಮಾನ್ಯ ವ್ಯಕ್ತಿ ಕಾಣುವ ಕ್ರಮ ಬೇರೆ. ಸಾಮಾನ್ಯ ವ್ಯಕ್ತಿ ಮಳೆಯನ್ನು ನೋಡ್ತಾ ಇದ್ರೆ ಹೇಗೆ ಯೋಚನೆ ಮಾಡ್ತಾನೆ? ಎಂಥ ಕಿರಿಕಿರಿಯಪ್ಪ ಇದು, ಸಾಕಾಗೋಯ್ತು ಮಳೆ, ಎಂಥ ಶನಿ ಮಳೆ ಅಂತ ಅದನ್ನು ಬೈಲಿಕ್ಕೆ ಶುರು ಮಾಡ್ತಾನೆ. ಆದರೆ ಶಾಸ್ತ್ರವನ್ನು ಅರಗಿಸಿಕೊಂಡಂತಹ ವ್ಯಕ್ತಿ, ಔಪನಿಷದ ಜೀವನವನ್ನು ನಡೆಸತಕ್ಕಂಥ ವ್ಯಕ್ತಿ ಏನು ಯೋಚಿಸ್ತಾನೆ? ಮಳೆ ಅಂದಾಗ ಅದರ ಹಿನ್ನೆಲೆಯಲ್ಲಿ ಪರ್ಜನ್ಯ ಅನ್ನೋ ಒಂದು ದೇವತಾ ಶಕ್ತಿಯ ಯೋಚನೆ ಬರ್ತದೆ. ಆ ಪರ್ಜನ್ಯ ಅನ್ನುವ ದೇವತಾ ಶಕ್ತಿಯ ಜೊತೆಗೆ
5 ರೂಪಗಳ ಕೆಲಸಗಳು ಅದರಲ್ಲಿದ್ದಾವೆ ಅಂತ ಯೋಚನೆ ಮಾಡ್ತಾನೆ. ಒಂದು ಮಳೆ ಸುರಿಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಆಕಾಶದಲ್ಲಿ ಕಪ್ಪು ಮೋಡಗಳು ದಟ್ಟೈಸಬೇಕಾಗ್ತವೆ. ಕಪ್ಪು ಮೋಡಗಳು ದಟ್ಟೈಸಿದಾಗ ಅಲ್ಲಿ ಸಿಡಿಲು ಅನ್ನುವ ಶಬ್ದಗಳು ಕೇಳಿಸ್ತವೆ. ಸಿಡಿಲಿನ ಹಿನ್ನೆಲೆಯಲ್ಲಿ ಮಿಂಚು ಪ್ರಜ್ವಲಿಸ್ತದೆ. ಮಿಂಚು ಉಂಟಾಗುವುದಕ್ಕಿಂತ ಹಿನ್ನೆಲೆಯಲ್ಲಿ ಬೀಸುವ ತಂಗಾಳಿ ಇರ್ತದೆ. ಈ 5 ಆಲೋಚನೆ ಮಾಡಿ ಸುರಿಯುವ ಮಳೆಯ 5ನೇ ವಿಷಯವನ್ನು ಯೋಚನೆ ಮಾಡುವಾಗ ಅವನಿಗೆ ಭಗವಂತನ 5 ರೂಪಗಳ ಕೆಲಸಗಳ ಯೋಚನೆ ಆಗ್ತದೆ. ಛಾಂದೋಗ್ಯೋಪನಿಷತ್ತು ನಿರ್ದೇಶಿಸಿದ ಹಾಗೆ ಮಳೆಯನ್ನು ಆಲೋಚನೆ ಮಾಡ್ತಾನೆವ. ಮಳೆ ಅನ್ನುವುದು ಅದು ಭೂಮಿಯನ್ನು ಸಂತೈಸುವ ಆಕಾಶದ ಕೆಲಸ. ದ್ಯಾವಾ ಪೃಥಿವೀ ಜನಯಂದೇವ ಏಕಃ. ಮಳೆಯನ್ನು ಉಪನಿಷತ್ತು ವೇದಗಳು ವರ್ಣನೆ ಮಾಡುವಾಗ ಪೃಥಿವೀ ಅನ್ನುವುದು ಹೆಣ್ಣಾದರೆ ದ್ಯು ಆಕಾಶ ಅನ್ನುವುದು ಗಂಡು. ಇವೆರಡರ ಸಂಯೋಗವೇ ಮಳೆ. ತನ್ನ ಪತ್ನಿಯಾದಂತಹ ಭೂಮಿಯನ್ನು ತಂಪು ಮಾಡುವಂತಹ ಸ್ಥಿತಿಯಲ್ಲಿ ಆಕಾಶ ಕೆಲಸ ಮಾಡುವಂತಹ ವಾರ್ಷಿಕ ವಿಧಾನವನ್ನು ಮಳೆ ಅಂತ ಕರೀತದೆ. ಆಕಾಶದಿಂದ ಮಳೆ ಸುರಿಯಿತು ಅಂದರೆ ಭೂಮಿ ತಂಪಾಯಿತು, ಭೂಮಿ ಗರ್ಭಿಣಿಯಾಗ್ತಾಳೆ. ಗರ್ಭಿಣಿಯಾದಂತಹ ಭೂಮಿ ಅದೆಷ್ಟೋ ಸಸ್ಯಗಳ ಜನನವನ್ನು ಮಾಡಿ ಅದಕ್ಕೆ ಪೂರ್ವಭಾವಿಯಾಗಿ ತಾನು ಪಚ್ಚೆ ಹಸುರಾದ ಹಸಿರು ಸೀರೆಯನ್ನು ಉಟ್ಟು, ಗರ್ಭಿಣಿ ಹಸಿರು ಸೀರೆ ಉಡಬೇಕು ಅನ್ನೋದು ಶಾಸ್ತ್ರದ ವಿಧಾನ. ಎಲ್ಲಿ ನೋಡಿದರಲ್ಲಿ ಹಸಿರು ಹುಲ್ಲುಗಳಿಂದ ಹಸಿರು ಬಟ್ಟೆಯನ್ನು ಹೊತ್ತಂತಹ ಸ್ಥಿತಿಯನ್ನು ತಾನು ಅನುಭವಿಸಿ ಆಮೇಲೆ ಧಾನ್ಯವನ್ನು ಬೆಳೆ ಕೊಟ್ಟು ಮನೆಯಲ್ಲೆಲ್ಲ ತಳಿರು ತೋರಣಗಳನ್ನು, ತಳಿರು ಕಟ್ಟುವ ಹಾಗೆ, ಕೊರಳು ಕಟ್ಟುವ ಹಾಗೆ ತಾನು ವ್ಯವಸ್ಥೆ ಮಾಡಿಕೊಡ್ತಾಳೆ. ಈ ಚಿಂತನೆ, ಅಲ್ಲಿ ಬೀಸತಕ್ಕಂತಹ ಗಾಳಿ, ಸಿಡಿಲ ಶಬ್ದ, ಇವೆಲ್ಲವೂ ಕೂಡ ಇವರಿಬ್ಬರ ಪ್ರೇಮ ಸಂಯೋಗವನ್ನು ಆಲೋಚನೆ ಮಾಡಿಸ್ತದೆ ಉಪನಿಷತ್ತಿನ ಜ್ಞಾನವುಳ್ಳವನಿಗೆ. ಅಲ್ಲಿ ಉಂಟಾದ ಸಿಡಿಲ ಶಬ್ದ ಅದು ಅವರಿಬ್ಬರ ಪ್ರೇಮ ಭಾಷಣ. ಸಿಡಿಲ ಶಬ್ದ ಅಂತ ನಮಗೆ ಘನಘೋರವಾಗಿ ಕೇಳಿಸಿದರೆ ಅಷ್ಟು ದೊಡ್ಡ ಶಬ್ದ ಪ್ರಕೃತಿಯಲ್ಲಿ ಅದೊಂದು ಅತ್ಯಂತ ಹಿತವಾದ ಮಾತುಗಳ ಹಾಗೆ ಚಿಂತನೆಗೆ ವಿಷಯವಾಗ್ತದೆ. ಅಲ್ಲಿ ಬೀಸತಕ್ಕಂತಹ ತಂಗಾಳಿ ಅನ್ನುವುದು ಮೈ ಸ್ಪರ್ಶವನ್ನು, ಆಕಾಶ ದ್ಯಾವಾ ಪೃಥಿವಿಗಳ ಒಂದು ಸಂಬಂಧ ವಿಶೇಷವನ್ನು ವ್ಯಕ್ತೀಕರಿಸುತ್ತದೆ. ಅಲ್ಲಿ ಉಂಟಾಗತಕ್ಕಂತಹ ಮಿಂಚು ಅನ್ನುವುದು ಕೂಡ ಅವರಿಬ್ಬರ ಕಾಮ ಸಂಘರ್ಷವನ್ನು ನಿರೂಪಣೆ ಮಾಡತಕ್ಕಂತಹ ವಿಧಾನವಾಗ್ತದೆ. ಆಕಾಶದಿಂದ ಸುರಿಯತಕ್ಕಂತಹ ಗಾಳಿ ಅನ್ನುವುದೇ ಅದು ಪುಂಸವನ ವಿಧಾನವನ್ನು ನಿರೂಪಣೆ ಮಾಡ್ತದೆ. ಈ ಕ್ರಮದಲ್ಲಿ ಒಂದು ಪ್ರಕೃತಿಯನ್ನು ಆತ ಆನಂದಿಸುವ ಕ್ರಮವೇ ಬೇರೆ. ಪ್ರತಿಯೊಂದರಲ್ಲೂ ಅಧ್ಯಾತ್ಮದ ಚಿಂತನೆ ಒಬ್ಬ ವ್ಯಕ್ತಿಯಲ್ಲಿ ಮೂಡಬೇಕು ಅಂತಾದರೆ ಆತ ಇಂತಹ ಅಧ್ಯಾತ್ಮದ ಉಪದೇಶಗಳನ್ನು ಕೇಳಬೇಕಾಗ್ತದೆ. ಅಧ್ಯಾತ್ಮದ ಉಪದೇಶಗಳಿಂದ ಆತ ಒಂದು ಅಧ್ಯಾತ್ಮದ ವ್ಯಕ್ತಿತ್ವವನ್ನು ರೂಢಿಸಿಕೊಂಡವ ಪ್ರಪಂಚದಲ್ಲಿ ಯಾವತ್ತೂ ಯಾವುದನ್ನು ಬೈಲಿಕ್ಕೆ ಹೋಗುವುದಿಲ್ಲ. ವರ್ಷಂತಂ ನನಿಂದೇತ್ ಉಪನಿಷತ್ತು ಹೇಳ್ತದೆ, ಮಳೆ ಬಂದಾಗ ನೀನು ಬೈಬೇಡಪ್ಪ, ಅಲ್ಲಿ ಚಿಂತನೆ ಮಾಡು, ಎಂಥ ಒಂದು ಪ್ರಕೃತಿ ಸಂಯೋಗ ಇದೆ ಅಂತ ಯೋಚನೆ ಮಾಡು. ಯಾವುದರಿಂದ ವಿಶಿಷ್ಟವಾದಂತಹ ಫಲ ಪ್ರಾಪ್ತಿಯಾಗ್ತದೋ ಅಂಥದ್ದನ್ನು ಯಾರೂ ಕೂಡ ನಿಂದಿಸುವುದಕ್ಕೆ ಹೋಗಬಾರದು. ಪ್ರಕೃತಿ ನಮ್ಮ ಹಿಡಿತದಲ್ಲಿಲ್ಲ, ಅದು ಇನ್ನೊಬ್ಬನ ಹಿಡಿತದಲ್ಲಿದೆ ಅನ್ನುವುದನ್ನು ಅನುಸಂಧಾನ ಮಾಡುವುದಕ್ಕೆ, ಭಗವತ್ ಪಾರಮ್ಯವನ್ನು, ಭಗವತ್ ಸ್ವಾತಂತ್ರ್ಯವನ್ನು ಚಿಂತಿಸುವುದಕ್ಕೆ ಬೇಕಾದ ಘಟನೆಗಳು ಪ್ರಕೃತಿಯಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ನಡೆಯುತ್ತೆ ಅನ್ನುವುದನ್ನು ನಿರೂಪಿಸುವುದು ವಿದುರನ ಮೂಲ ಉದ್ದೇಶವಾಗಿದೆ. ಅದರಿಂದ ವಿದುರ ಹೆಜ್ಜೆ ಹೆಜ್ಜೆಗೂ ಕೂಡ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಯಾವುದೂ ನಮ್ಮ ಕೈಯಲ್ಲಿಲ್ಲ, ಎಲ್ಲವನ್ನೂ ಯಾವುದೋ ಒಂದು ಶಕ್ತಿ ನಿಯಂತ್ರಿಸ್ತದೆ, ಆದರೆ ಎಲ್ಲವೂ ನಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತಾನೆ. ಇದಕ್ಕೆ ವೇದಾಂತ ಅಂತ ಹೆಸರು. ಪರಸ್ಪರ ವಿರುದ್ಧವಾದ ವಿಷಯಗಳನ್ನು ಹೇಳ್ತಾ ಒಬ್ಬನ ಮನಸ್ಸನ್ನು ಚಿಂತನೆಗೆ ಹಚ್ಚುವಂಥದ್ದು ವೇದಾಂತ. ವೇದಾಂತ ದೇವರನ್ನು ಹೇಳುವುದು ಹಾಗೆ. ಏನದು ದೇವರು ಅಂದರೆ, ಯಾವುದು ಕಂಪಿಸುವುದಿಲ್ವೋ ಆದರೆ ನಿರಂತರ ಕಂಪಿಸ್ತಾ ಇರ್ತದೋ, ಯಾವುದು ಎಲ್ಲದರ ಒಳಗಿದೆಯೋ ಎಲ್ಲದರ ಹೊರಗೂ ಇದೆಯೋ, ಯಾವುದು ಹಾಗೂ ಅಲ್ಲ ಹೀಗೂ ಅಲ್ಲವೋ, ಹಾಗೂ ಹೌದು ಹೀಗೂ ಹೌದೋ ಅದು ದೇವರು ಅಂತ. ದೇವರನ್ನು ಬೇರೆ ಶಬ್ದದಿಂದ ಉಪನಿಷತ್ತು ಹೇಳುವುದಿಲ್ಲ. ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಕ್ಯತಃ. ಉಪನಿಷತ್ತು ದೇವರನ್ನು ಹೇಳುವುದೇ ಹಾಗೆ. ನೀವು ವಿಷ್ಣು ಸಹಸ್ರನಾಮ ತೆಗೆದು ನೋಡಿದರೂ ಕೂಡ ಅಣುರ್ ಬೃಹತ್ ಕೃಶ ಸ್ಥೂಲ ಗುಣಭೃತ್ ನಿರ್ಗುಣೋ ಮಹಾನ್. ದೇವರು ಏನು ಅಂದರೆ ಅಣು, ಆಮೇಲೆ ಬೃಹತ್, ಅದು ಚಿಕ್ಕದ್ದಕ್ಕಿಂತ ಚಿಕ್ಕದು, ದೊಡ್ಡದ್ದಕ್ಕಿಂತ ದೊಡ್ಡದು. ತೆಳ್ಳಗೆ ಅಂತಿದ್ರೆ ಅದಕ್ಕೆಲ್ಲಕ್ಕಿಂತಲೂ ತೆಳ್ಳಗೆ ಅದು ಕೃಶಃ. ಸ್ಥೂಲ, ದಪ್ಪಗೆ ಅಂತ ಪ್ರಪಂಚದಲ್ಲಿ ಯಾವುದಿದೆಯೋ ಅವೆಲ್ಲಕ್ಕಿಂತ ದಪ್ಪಗಿರ್ತಕ್ಕಂಥದ್ದು ಅದು. ಯಾವ ಗುಣಗಳೂ ಇಲ್ಲದೆ ಇದ್ದದ್ದು ನಿರ್ಗುಣ. ಹಾಗೆ ಅಂತೇಳಿ ಎಲ್ಲ ಗುಣಗಳನ್ನು ತುಂಬಿಸಿಕೊಂಡಿರುವಂಥದ್ದು ಗುಣಭೃತ ಅಂತ. ದೇವರನ್ನು ವಿರುದ್ಧವಾದ ಶಬ್ದಗಳ ಮೂಲಕ ನಿರೂಪಿಸುವ ಹಿನ್ನೆಲೆಯೇ ಮನುಷ್ಯನನ್ನು ದೈವತ್ವದ ಕಡೆಗೆ ಚಿಂತನೆಗೆ ಹಚ್ಚುವಂಥದ್ದು. ಈ ಮಾತುಗಳನ್ನು ಕೇಳಿದಾಗ ಇವ ಒಳಗಿನಿಂದ ಯೋಚನೆ ಮಾಡ್ತಾನೆ, ಅದು ಗುಣಭೃತ್ ಹೇಗೆ, ಗುಣಭೃತ್ ಆಗಿದ್ದೇ ನಿರ್ಗುಣವಾಗುವುದು ಹೇಗೆ, ಅದು ಎಲ್ಲದರ ಒಳಗಿರುವುದು ಹೇಗೆ,
ಒಳಗೆ ಇದ್ದುಕೊಂಡೇ ಎಲ್ಲದರ ಹೊರಗಿರುವುದು ಅದು ಹೇಗೆ ಅಂತ ದೇವರ ಬಗ್ಗೆ ಆಲೋಚನೆಗೆ ಮನುಷ್ಯನನ್ನು ಹಚ್ಚಿದಾಗ ಮಾತ್ರ ಅವನ ಒಳಗಿದ್ದಂತಹ ಜ್ಞಾನ ಸ್ಫುರಣೆ ಆಗುವುದಕ್ಕೆ ಸಾಧ್ಯವಾಗ್ತದೆ. ಒಳಗಿದ್ದ ಜ್ಞಾನವನ್ನು ಸ್ಫುರಿಸುವ ಹಾಗೆ ಮಾಡುವುದೇ ಉಪದೇಶದ ಹಿನ್ನೆಲೆ. ಆದ್ದರಿಂದ ಇಲ್ಲಿ ವಿದುರ ಅಣ್ಣನಾದ ಧೃತರಾಷ್ಟ್ರನಿಗೆ ಏನನ್ನೂ ಹೇಳುವುದಿಲ್ಲ, ಆದರೆ ಅವನನ್ನು ಚಿಂತನೆಗೆ ಹಚ್ಚುತ್ತಾನೆ. ಕೊನೆಗೆ ಏನಾಯಿತು ಅನ್ನೋದು ಬೇರೆ ಪ್ರಶ್ನೆ. ಆದರೆ ಅವನ ಪ್ರತಿಯೊಂದು ಮಾತುಗಳಿಂದಲೂ ಕೂಡ ಆತನನ್ನು ಚಿಂತನೆಗೆ ಹಚ್ಚುತ್ತಾ ಅವ ಹೇಳ್ತಾನೆ, ಧೃತರಾಷ್ಟ್ರ, ನಾನು ನಿನಗೆ ಈಗ ರಾತ್ರಿ ಪೂರ್ತಿ ಉಪದೇಶ ಮಾಡಬೇಕಲ್ವಾ? ಉಪದೇಶ ಮಾಡಿ ಏನು ಪ್ರಯೋಜನ? ನಾನು ಮಾಡಿದ ಉಪದೇಶವನ್ನು ನೀನು ಅನುಷ್ಠಾನ ಮಾಡುವುದಕ್ಕೋಸ್ಕರ ಕೇಳ್ತಾ ಇದೆಯೋ ಅಥವಾ ನಿದ್ದೆ ಬರುವುದಕ್ಕೋಸ್ಕರ ಕೇಳ್ತಾ ಇದೆಯೋ? ಕೆಲವರು ನಿದ್ದೆ ಬರುವುದಕ್ಕೋಸ್ಕರ ಅಂತ ಭಗವದ್ಗೀತೆ ಪುಸ್ತಕ ಹಿಡ್ಕೋತಾರೆ. ಅವರಿಗೆ ಹಿಡ್ಕೊಂಡು ಕೂಡಲೇ ನಿದ್ದೆ ಬರ್ತದೆ. ಅದಕ್ಕೋಸ್ಕರ ತಮ್ಮ ಮಲಗುವ ಕೋಣೆಯಲ್ಲಿ ಒಂದು ಭಗವದ್ಗೀತೆ ಪುಸ್ತಕ ಇಟ್ಕೊಂಡಿರ್ತಾರೆ. ಅವರಿಗೊಬ್ಬರು ಮನಃಶಾಸ್ತ್ರಜ್ಞರು ಹೇಳಿರ್ತಾರೆ, ನಿಮಗೆ ನಿದ್ದೆ ಬರಲಿಲ್ಲ ಅಂದರೆ ಭಗವದ್ಗೀತೆ ಓದು ಅಂತ. ಅವನಿಗೆ ಭಗವದ್ಗೀತೆ ಓದಿದ ಕೂಡಲೇ ನಿದ್ದೆ ಯಾಕೆ ಬರ್ತದೆ ಅಂದರೆ ಏನು ಅರ್ಥ ಆಗೋದಿಲ್ಲ, ಅದಕ್ಕೆ ನಿದ್ದೆ ಬರ್ತದೆ. ನಿಜವಾಗಿ ಅರ್ಥ ಆಗಲಿಕ್ಕೆ ಶುರುವಾದರೆ ಭಗವದ್ಗೀತೆ ಓದಿದರೆ ಇದ್ದ ನಿದ್ದೆ ಎಲ್ಲ ಹಾರಿ ಹೋಗ್ತದೆ. ಅಧ್ಯಾತ್ಮ ಏನು ಮಾಡ್ತದೆ ಅಂತ ಹೇಳಿದರೆ ಅವನಿಗೆ ಸಮಯವನ್ನು ಸುಮ್ಮನೆ ಕೊಲ್ಲುವ ಕಾಲವನ್ನು ವಿಶಿಷ್ಟವಾದ ಬಂಗಾರದಂತಹ ಶಕ್ತಿಯನ್ನು ತುಂಬಿಸುವುದಕ್ಕೆ ಉಪಯೋಗ ಆಗುವ ಹಾಗೆ ಮಾಡ್ತದೆ. ಮನುಷ್ಯನಿಗೆ ಅರ್ಥವಾಗದೇ ಇದ್ದ ಹಾಗೆ ಹೇಳಿದರೆ ನಿದ್ದೆ ಬರ್ತದೆ. ಈಗ ನಿಮಗೆ ನಿದ್ದೆ ಬರಬೇಕಲ್ವ ಧೃತರಾಷ್ಟ್ರ, ಹಾಗಾದರೆ ನಿದ್ದೆ ಬರುವುದಕ್ಕೋಸ್ಕರ ಹೇಳ್ತೇನೆ. ಆವಾಗ ಧೃತರಾಷ್ಟ್ರನಿಗೆ ಎಚ್ಚರ ಆಯಿತು, ಓ, ನಾನು ಈಗ ವಿದುರನಂತಹ ಮಹಾ ತತ್ವಜ್ಞನನ್ನು ಕರೆಸಿಕೊಂಡಿದ್ದೇನೆ. ಅವನಿಗೆ ತತ್ವವನ್ನು ಉಪದೇಶ ಮಾಡತಕ್ಕಂತಹ ಮಾನಸಿಕ ಸ್ಥಿತಿ, ಕನ್ನಡದಲ್ಲಿ ಮೂಡ್ ಅಂತಾರೆ, ಕನ್ನಡದಲ್ಲಿ ಶಬ್ದವೇ ಇಲ್ಲ ಅಂತ ಒಂದು ಶಬ್ದ, ಅವನಿಗೆ ಒಳ್ಳೆ ಮೂಡಿದೆ. ಬೇರೆ ತತ್ವೋಪದೇಶ ಮಾಡತಕ್ಕಂತಹ ಮಾನಸ ಸಿದ್ಧತೆ ಆತನಲ್ಲಿದೆ. ಇಂಥ ಸ್ಥಿತಿಯಲ್ಲಿ ನಾನು ಅವನಿಂದ ನಿದ್ದೆ ಬರಿಸುವುದಕ್ಕೆ ಬೇಕಾದ ಗುಬ್ಬಚ್ಚಿಯ ಕಥೆಯನ್ನು ಕೇಳುವುದರ ಬದಲು ತತ್ವವನ್ನು ಕೇಳಬೇಕು ಅಂತ ಧೃತರಾಷ್ಟ್ರನಿಗೆ ಅನಿಸ್ತದೆ. ಈ ಹೊತ್ತಿಗೆ ಇವನಿಂದ ಉಪದೇಶ ಪಡೆದ್ರೆ ನಾಳೆ ಸಂಜೆಯ ಸಭೆಯಲ್ಲಿ ಹೇಳುವ ಮಾತನ್ನು ಕೇಳುವುದಕ್ಕೆ ಬೇಕಾದ ಮಾನಸ ದಾರ್ಢ್ಯ ನನ್ನಲ್ಲಿ ಬರುವುದಕ್ಕೆ ಸಾಧ್ಯ. ಆದ್ದರಿಂದ ವಿದುರನಿಗೆ ಹೇಳ್ತಾನೆ, ನಿನ್ನಂಥ ಜ್ಞಾನಿ ನಮ್ಮಲ್ಲಿ ಯಾರೂ ಇಲ್ಲ ವಿದುರ. ಆದ್ರಿಂದ ನಿನ್ನ ಜ್ಞಾನದ ಮೂಲಕ ಈ ದೇಶಕ್ಕೆ ಏನು ಒಳ್ಳೆಯದಾಗ್ತದೆ ಅದನ್ನು ಹೇಳು. ಯಾವ ಮಾತನ್ನು ನಾನು ಕೇಳಿದರೆ ನನಗೆ ಒಳ್ಳೆಯದಲ್ಲ, ದೇಶಕ್ಕೆ ಒಳ್ಳೆಯದು ಆಗುವುದು ಯಾವುದು ಅದನ್ನು ಹೇಳು. ಈಗ ವಿದುರನಿಗೆ ಧೈರ್ಯ ಆಯಿತು. ಈ ಅಣ್ಣನಿಗೆ ನಿದ್ದೆ ಬರದೇ ಹಾಗೆ ಮಾಡಬೇಕು ಅಂತ ತೀರ್ಮಾನಿಸಿದ. ಯಾಕಂದ್ರೆ ನಿದ್ದೆ ಬರುವುದಕ್ಕೋಸ್ಕರ ಆತ ಹೇಳುವುದಕ್ಕೆ ಕರೆಸಿದ್ದಲ್ಲ. ಈಗ ನಾನು ಹೇಳಿದ್ರಿಂದ ಇವತ್ತಲ್ಲ ಯಾವತ್ತೂ ನಿದ್ದೆ ಮಾಡಬಾರ್ದು ಅಂತ ವಿಷಯ ಇವನಿಗೆ ಹೇಳಬೇಕು ಅಂತ ತೀರ್ಮಾನಿಸಿದ. ಆತ ಹೇಳ್ತಾನೆ, ಅಣ್ಣ, ಧರ್ಮರಾಜ ಯಾವ ಕ್ಷಣದಲ್ಲಿ ಬೇಕಾದರೂ ನಿನ್ನ ಮಕ್ಕಳ ಜೊತೆಗೆ ನಿನ್ನನ್ನು ಹಿಚುಕಿ ಹಾಕಬಹುದು, ಅಂತ ಸಾಮರ್ಥ್ಯ ಆತನಲ್ಲಿದೆ. ಆತ ತನ್ನ ತಮ್ಮನಾದಂತಹ ಭೀಮಸೇನ ಅಥವಾ ಪಾರ್ಥನನ್ನು ಕಳಿಸಿಯೇ ನಿಮ್ಮನ್ನು ಪುಡಿಗುಟ್ಟಬೇಕು ಅಂತಿಲ್ಲ. ಆತ ಒಂದು ಬಾರಿ ಸಿಟ್ಟು ಮಾಡಿಕೊಂಡು ತಾನು ಕಣ್ಣು ಬಿಟ್ಟು ನಿಮ್ಮನ್ನು ನೋಡಿದರೆ ಸಾಕು, ನೀವು ಸುಟ್ಟು ಹೋಗ್ತೀರಿ. ಅಂತಹ ಧರ್ಮತತ್ವವನ್ನು ತುಂಬಿಸಿಕೊಂಡಿರ್ತಕ್ಕಂಥವ ಸಾಕ್ಷಾತ್ ಧರ್ಮದ ಮೂರ್ತ ಸ್ವರೂಪ ಅಜಾತ ಶತ್ರು ಅಂತ ಕರೆಸಿಕೊಂಡಂತಹ ಯುಧಿಷ್ಠಿರ. ಆದರೆ ಅವ ಇನ್ನೂ ನಿಮ್ಮ ಮೇಲೆ ಯಾಕೆ ಹಾರಿ ಬಿದ್ದಿಲ್ಲ? ಒಂದು 5 ಕಾರಣಗಳುಂಟು. ಆನೃಶಂಸ್ಯಾತ್, ಅನುಕ್ರೋಶಾತ್, ಧರ್ಮಾತ್, ಸತ್ಯಾತ್, ಪರಾಕ್ರಮಾತ್, ಗುರುತ್ವಂ ತ್ವಯಿ ಸಂಪ್ರೇಕ್ಷ್ಯ ಬಹೂನ್ ಕ್ಲೇಶಾನ್ ತಿತಿಕ್ಷತೆ. ಧರ್ಮರಾಜ ನಿನ್ನ ಮೇಲೆ ಹಾರಿ ಬೀಳದೇ ಇರುವುದಕ್ಕೆ ಕಾರಣ ಇಷ್ಟೇ. ಮೊದಲನೇದ್ದು ಆನೃಶಂಸ್ಯ, ಅವನಿಗೆ ಮತ್ತೊಬ್ಬರಿಗೆ ಹಿಂಸಿಸುವುದು ಅಂದರೆ ಬೇಡ ಅಂತ ಅನಿಸುತ್ತೆ, ಅಂತಹ ಒಂದು ದಯಾಮಯ್ಯವ. ನೃಶಂಸ ಅಂದರೆ ಕ್ರೂರಿ ಅಂತ ಅರ್ಥ. ಆನೃಶಂಸ್ಯ ಅಂದರೆ ಕ್ರೂರತೆ ಇಲ್ಲದೇ ಇರುವುದು. ಯುದ್ಧ ಮಾಡಬೇಕು ಅನ್ನುವ ಬಯಕೆ ಹುಟ್ಟುವುದೇ ಕ್ರೌರ್ಯದ ಹಿನ್ನೆಲೆಯಲ್ಲಿ. ಕ್ರೌರ್ಯದ ಹಿನ್ನೆಲೆಯಲ್ಲಿ ಮತ್ತೊಬ್ಬ ಯುದ್ಧಕ್ಕೆ ಮುನ್ನುಗ್ಗಿ ಬಂದಾಗ ಅದನ್ನು ನಾನು ತಡೆದು ನಿಲ್ಲಿಸಬೇಕು ಅನ್ನುವ ಭಾವ ಹುಟ್ಟುವುದು ದಯೆಯ ಹಿನ್ನೆಲೆಯಲ್ಲಿ. ದಯೆ ಯಾರ ಮೇಲೆ? ತನ್ನ ರಾಷ್ಟ್ರದಲ್ಲಿರ್ತಕ್ಕಂತಹ ಪ್ರಜೆಗಳ ಮೇಲೆ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಹೇಗೋ ಹಾಗೆ ಅನ್ನುವ ಭಾವವುಳ್ಳಂತಹ ರಾಜ ಅನರ್ಥನಾಗಿ ರಂಜಯತೆ ಪ್ರಜಾಹ ಇತಿ ರಾಜ. ರಾಜ ಅಂತ ಅನಿಸಿಕೊಳ್ಳಬೇಕಾದರೆ ಪ್ರಜೆಗಳನ್ನು ಆತ ರಂಜಿಸಬೇಕು, ಅವರಿಗೆ ಆನಂದದಲ್ಲಿ ಇಟ್ಟಬೇಕು. ಅದಕ್ಕೋಸ್ಕರ ತನ್ನ ಸೀಮೆಯನ್ನು ದಾಟಿ ಶತ್ರು ತಾನು ನೃಶಂಸನಾಗಿ ಕ್ರೂರಿಯಾಗಿ ಯುದ್ಧಕ್ಕೋಸ್ಕರ ಮುನ್ನುಗ್ಗಿ ಬಂದರೆ ಅದನ್ನು ತಡೆಯುವ ಕೆಲಸ ಮಾಡ್ತಾನೆ. ತಡೆಯುವ ಹಿನ್ನೆಲೆಯಲ್ಲಿ ಕ್ರೌರ್ಯ ಇರುವುದಿಲ್ಲ, ದಯೆ ಇರ್ತದೆ. ಧರ್ಮರಾಜ ತಾನು ನೀವು ಮುನ್ನುಗ್ಗಿ ಹೋಗಿ ಹೊಡಿತೇನೆ ಅಂತ ಬಂದರೆ ತಡೆಯುವುದಕ್ಕೆ ನಿಂತಿದ್ದಾನೆ ಹೊರತು ಅವನಾಗಿ ಹಾರಿ ಬೀಳ್ತಾ ಇಲ್ಲ ನೋಡು. ಅದಕ್ಕೆ ಮೂಲ ಕಾರಣ ಆನೃಶಂಸ್ಯ.
ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬೇಕಾದಂತಹ ಒಂದು ದೊಡ್ಡ ಭಾವ ಅದು. ಇದನ್ನು ಬ್ರಾಹ್ಮಣ್ಯ ಅಂತ ಕರೆದಿದ್ದಾರೆ ವೇದವ್ಯಾಸರು. ಬ್ರಾಹ್ಮಣ್ಯ ಅಂದರೆ ಒಂದು ಜಾತಿಗೆ ಸಂಬಂಧಪಟ್ಟ ಧರ್ಮ ಅಂತ ಅರ್ಥ ಅಲ್ಲ, ಅದು ಒಂದು ವೇದಜ್ಞಾನದಿಂದ ಹುಟ್ಟತಕ್ಕಂತಹ ಸ್ಥಿತಿ ಅಂತ ಅರ್ಥ. ಬ್ರಹ್ಮಜ್ಞಾನದಿಂದ ವೇದಜ್ಞಾನದಿಂದ ಹುಟ್ಟತಕ್ಕಂತಹ ಒಂದು ಸ್ಥಿತಿ. ಕ್ರೌರ್ಯ ಇಲ್ಲ. ಎದುರುಗಡೆ ಒಂದು ಇರುವೆ ಸಾಕ್ತಾ ಇದ್ರೆ ತಾನು ಕಾಲಿಗೆ ಪಾದರಕ್ಷೆ ಹಾಕಿಕೊಂಡಿದ್ರೆ ಕೆಲವರು ಏನು ಮಾಡ್ತಾರೆ, ಇರುವೆ ಅಲ್ಲ ಅಲ್ಲಿ ಜಿರಳೆ ಸಿಕ್ಕಿದ್ರು ಕೂಡ ಕಾಲಲ್ಲಿಟ್ಟು ಒಂದು ಸಲ ತಿರುಗಿಸಿ ಅದು ಪುಡಿಯಾದದ್ದು ಅರ್ಥ ಆದ ಮೇಲೆ ಮುಂದಕ್ಕೆ ಹೋಗ್ತಾರೆ. ಆದರೆ ಒಬ್ಬ ಧರ್ಮಜ್ಞನಾದ ವ್ಯಕ್ತಿ ಹಾಗೆ ಮಾಡುವುದಿಲ್ಲ. ದಾರಿಯಲ್ಲಿ ಇರುವೆ ಗೆದ್ದಲುಗಳು ಸಿಕ್ಕಿದ್ರೂ ಕೂಡ ಅದಕ್ಕೆ ಕಾಲು ಬೀಳದೆ ಇದ್ದ ಹಾಗೆ ಜಾಗೃತಿಯಾಗಿ ಮುಂದೆ ಸಾಕ್ತಾನೆ. ಈ ಸ್ಥಿತಿಯಲ್ಲಿ ಪ್ರತಿಯೊಂದು ಪ್ರಾಣಿಗೂ ತನ್ನದೇ ಆದ ಬದುಕುವ ನೈತಿಕತೆ ಇದೆ, ಅದರದ್ದೇ ಆದ ಹಕ್ಕಿದೆ. ಅದನ್ನು ನಾವು ಯಾವತ್ತೂ ಕಸಿದುಕೊಳ್ಬಾರ್ದು ಅನ್ನುವ ಮನಸ್ಥಿತಿ ಅದು ವೇದಜ್ಞನಿಗೆ ಇರ್ತದೆ. ಅಂತಹ ವ್ಯಕ್ತಿತ್ವ ಧರ್ಮರಾಜನದ್ದು. ಆದ್ದರಿಂದ ಆತ ನಿಮ್ಮ ಮೇಲೆ ಯುದ್ಧ ಹೂಡಲಿಲ್ಲ. ಎರಡನೇದ್ದು ಅನುಕ್ರೋಶಾತ್, ನನ್ನ ತಮ್ಮಂದಿರು ಅಂತ ಒಂದು ರೀತಿಯ ಅನುಕ್ರೋಶ. ಅನುಕ್ರೋಶ ಅಂದರೆ ಕೃಪೆ, ಅನುಕಂಪೆ. ದಯೆ ಅನ್ನುವುದು ಅದಕ್ಕಿಂತ ಸ್ವಲ್ಪ ಬೇರೆ. ಇದು ಕೃಪೆ, ಅನುಕಂಪೆ. ಅಯ್ಯೋ ಪಾಪ ಅಂತ ಅನಿಸುವುದು. ಈ ಅಯ್ಯೋ ಪಾಪ ಅಂತ ನಿಮ್ಮ ಮೇಲೆ ಅವನಿಗೆ ಅನಿಸಿದೆ ಅಂತ ಹೇಳಿದರೆ ಅದು ಧೃತರಾಷ್ಟ್ರನಿಗೆ ಒಂದು ರೀತಿಯಲ್ಲಿ ಪೆಟ್ಟು ಬಿದ್ದ ಹಾಗೆ. ನೀವು ಆನೃಶಂಸ್ಯಾತ್ ಅನುಕ್ರೋಶಾತ್, ನಿಮ್ಮ ಮೇಲೆ ಅಯ್ಯೋ ಪಾಪ ಅಂತ ಅನಿಸಿ ಆತ ಹೊಡಿತಾ ಇಲ್ಲ, ಬಡಿತಾ ಇಲ್ಲ. ಇಲ್ಲೇ ಹೋದರೆ ನೀವು ಮಾಡುವ ಈ ಅನರ್ಥಕ್ಕೆ ಯಾರಾದರೂ ಪೆಟ್ಟು ಕೊಡದೆ ಇರ್ತಾರೋ. ಜೊತೆಗೆ ಧರ್ಮಾತ್, ಮೂರನೆಯ ಕಾರಣ, ಅವ ನಿಮ್ಮ ಮೇಲೆ ಹಾರಿ ಬೀಳದೆ ಇರುವುದಕ್ಕೆ ಕಾರಣ ಧರ್ಮ. ಅಣ್ಣ ತಮ್ಮಂದಿರು ಹೋರಾಡಬಾರದು ಅಂತ ಒಂದು ಸಾಮಾನ್ಯವಾದ ಲೋಕಧರ್ಮ. ಎರಡು ಧರ್ಮ ಇದೆ, ಒಂದು ಲೋಕಧರ್ಮ, ಮತ್ತೊಂದು ಪರಮಧರ್ಮ ಅಂತ. ಅದನ್ನೇ ರಾಜಧರ್ಮ ಅಂತ ಕರೀತಾರೆ. ರಾಜಧರ್ಮಕ್ಕಿಂತ ಲೋಕಧರ್ಮ ಶ್ರೇಷ್ಠವಾಗ್ತದೆ. ರಾಜಧರ್ಮದ ಪ್ರಕಾರ ಯಾರು ತನ್ನನ್ನು ಕೊಲ್ಲುವುದಕ್ಕೆ ಬಂದಿದ್ದಾನೋ ಅಂಥವರನ್ನು ಆ ಕ್ಷಣದಲ್ಲಿ ಸಾಯಿಸಬೇಕು. ಇದು ರಾಜಧರ್ಮ ಅಲ್ಲ. ಅವ ನಾಳೆ ಏನಾದರೂ ಒಳ್ಳೆಯವಾಗ್ಬೋದು, ಇವತ್ತು ಅವನನ್ನು ನಾವು ಸೆರೆಮನೆಯಲ್ಲಿಟ್ಟು ನೋಡೋಣ, ಒಳ್ಳೆ ಬುದ್ಧಿ ಹೇಳಿ ನೋಡೋಣ. ಇದನ್ನು ರಾಜ ಮಾಡುವ ಹಾಗಿಲ್ಲ. ಆತತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್ನಂತ, ಇದು ರಾಜಧರ್ಮ. ಕೊಲ್ಲುವುದಕ್ಕೆ ಒಬ್ಬ ಶಸ್ತ್ರಪಾಣಿಯಾಗಿ ಬಂದ ಅಂತ ಆದರೆ ಆ ವ್ಯಕ್ತಿಯನ್ನು ವಿಚಾರ ಮಾಡದೆ ಸಾಯಿಸುವುದಕ್ಕೆ ಮುಂದಾಗಬೇಕು ಅನ್ನೋದು ರಾಜಧರ್ಮ. ಆದರೆ ಆ ಕೊಲ್ಲುವುದಕ್ಕೆ ಬಂದ ವ್ಯಕ್ತಿ ಯಾರು ಅನ್ನುವುದನ್ನು ಗಮನಿಸಿ, ನಾನು ಅವನನ್ನು ಕೊಂದರೆ ಇವರೆಲ್ಲ ಕಣ್ಣೀರು ಹಾಕ್ತಾರಲ್ಲ ಅನ್ನುವ ಭಾವವನ್ನು ತಾನು ಒಳಗೆ ರೂಢಿಸಿಕೊಂಡು ಲೋಕಧರ್ಮವನ್ನು ರಾಜನು ಅನುಸರಿಸಬೇಕು. ಅದು ಇವತ್ತು ರಾಜನಾದಂತಹ ಧರ್ಮರಾಜ, ಅವನಿಗೆ ಸಿಂಹಾಸನ ಇಲ್ಲ. ಆದರೆ ಕಾಡಿನಲ್ಲಿ ಎಲ್ಲ ಪ್ರಜೆಗಳನ್ನು ಕೂಡ ತಾನು ರಾಜ ಅನ್ನುವ ಭಾವದಲ್ಲಿ ಬೆಳೆಸಿದ್ದಾನೆ. ವಿರಾಟನ ಮಗಳನ್ನು ತನ್ನ ಸೊಸೆಯನ್ನಾಗಿ, ತನ್ನ ಸ್ವತಃ ಪಾರ್ಥ ತನ್ನ ಸೊಸೆಯನ್ನಾಗಿ ವಿರಾಟನ ಉತ್ತರನ ಮಗಳನ್ನು ಪಡೆದಿದ್ದಾನೆ, ಉತ್ತರನ ತಂಗಿಯನ್ನು ಪಡೆದಿದ್ದಾನೆ. ಇಂತಹ ಸಂಬಂಧ ಪಡೆದಿದ್ದರಿಂದ ವಿರಾಟ ತನ್ನ ರಾಜ್ಯವನ್ನೇ ಅವನಿಗೆ ಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ಇವತ್ತು ವಿರಾಟ ದೇಶದ ರಾಜನಾಗಿ ಧರ್ಮರಾಜ ಇದ್ದಾನೆ. ಅವ ಕೇವಲ ಆನೃಶಂಸ್ಯ ಮತ್ತು ಅನುಕ್ರೋಶ ಮಾತ್ರ ಅಲ್ಲ, ಧರ್ಮದ ನೆಲೆಗಟ್ಟಿನಲ್ಲಿ ನಿಮ್ಮ ಮೇಲೆ ಬೀಳ್ತಾ ಇಲ್ಲ. ನಾಲ್ಕನೇದ್ದು ಸತ್ಯಾತ್. ಸತ್ಯ ಅಂದರೆ ನಾನು ಹೇಳಿದ ಮಾತನ್ನು ಯಾವತ್ತಿಗೂ ಉಳಿಸಿಕೊಳ್ತೇನೆ ಅನ್ನುವ ನೆಲೆಗಟ್ಟು. ಆತ ದ್ಯೂತದಲ್ಲಿ ಸೋತಿದ್ದೇನೆ ಅಂತ ಒಪ್ಪಿಕೊಂಡ. ದ್ಯೂತದಿಂದ ಹಿಂದಕ್ಕೆ ಬಂದಾಗ ರಾಜ್ಯವನ್ನು ಕೊಡ್ತೇನೆ ಅಂತ ನಿನ್ನ ಮಗ ಹೇಳಿದ್ದಾನೆ. ಹಾಗಾಗಿ ಕಾಡಿಗೆ ಹೋಗಿ ಅಜ್ಞಾತವಾಸವನ್ನು ಮುಗಿಸಿ ಯಾವಾಗ ಕೊಡ್ತಾನೆ ಅಂತ ಕಾಯ್ತಾ ಇದ್ದಾನೆ ಅಷ್ಟೇ. ಸತ್ಯ, ನಾವು ಸತ್ಯವನ್ನು ಪಾಲಿಸಿದರೆ ಇನ್ನೊಬ್ಬರು ಸತ್ಯವನ್ನು ಪಾಲಿಸ್ತಾರೆ ಅನ್ನುವ ಎಚ್ಚರದಿಂದ ಇವತ್ತು ಸುಮ್ಮನೆ ಇದ್ದಾನೆ. ಇನ್ನು ಕೊಡಲಿಲ್ಲ ಅಂದರೆ ಏನಾಗ್ತದೆ ಯೋಚನೆ ಮಾಡು ಅಂತ ಅದರಲ್ಲಿರುವ ಧ್ವನಿ. ಕೊನೆಯದ್ದು ಪರಾಕ್ರಮಾತ್. ಅವನು ಯಾಕೆ ಸುಮ್ಮನೆ ಇದ್ದಾನೆ ಅಂದರೆ ಇವರು ಯಾವಾಗ ಬೇಕಾದರೂ ಇವರನ್ನು ನಾವು ಪುಡಿ ಮಾಡ್ಬೋದು ಅನ್ನೋ ವಿಶ್ವಾಸ ಇದೆ, ಅದಕ್ಕೋಸ್ಕರ ಸುಮ್ಮನೆ ಇದ್ದಾನೆ. ಕೆಲವು ಸಲ ಪಕ್ಕದ ರಾಜ್ಯದವರು ಸಿಕ್ಕಾಬಟ್ಟೆ ಕಿರಿಕಿರಿ ಮಾಡಿದ್ದಾಗ ನಾವು ಏನು ಅವರನ್ನು ಬಡಿಯುವುದಕ್ಕೆ ಹೋಗುವುದಿಲ್ಲ. ಯಾಕಂದರೆ ಅಷ್ಟೇ, ಅದು ಯಾವಾಗ ಬೇಕಾದರೂ ಅದನ್ನು ಪುಡಿ ಮಾಡ್ಬೋದು ಅನ್ನೋ ಒಂದು ಎಚ್ಚರ ನಮ್ಮಲ್ಲಿದ್ದರೆ, ಅಂತಹ ಪರಾಕ್ರಮ ನಮ್ಮಲ್ಲಿದ್ದರೆ ಆ ಚಿಕ್ಕ ಚಿಕ್ಕ ಚೇಷ್ಟೆಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಆನೆಯ ಮುಂದೆ ನಾಯಿ ಬೊಗಳ್ತಾ ಇದ್ದರೆ ಆನೆ ಅದನ್ನು ಲೆಕ್ಕಕ್ಕೆ ತೆಗೊಳ್ಳುವುದಿಲ್ಲ. ಆನೆ ತನ್ನದ್ದೇ ಆದ ಗಜರಾಜ ಯಾತ್ರ ಅಂತ ಅದು ಅದರದ್ದೇ ಆದ ಗಾಂಭೀರ್ಯದ ಹೆಜ್ಜೆಯನ್ನಿಟ್ಟುಕೊಂಡು ಮುಂದೆ ಹೋಗ್ತಾ ಇರ್ತದೆ. ಅದರ ಎಡದಲ್ಲೂ ಬಲದಲ್ಲೂ ಹಿಂಭಾಗದಲ್ಲೂ ಕೆಲವು ಅದರ ಬಾಲವನ್ನು ನೋಡಿ ಬೊಗಳ್ತಾ ಇರ್ತವೆ, ಕೆಲವು ಸೊಂಡಿಲು ನೋಡಿ ಬೊಗಳ್ತಾ ಇರ್ತವೆ, ಕೆಲವು ಕಿವಿಯನ್ನು ನೋಡಿ ಬೊಗಳ್ತಾ ಇರ್ತವೆ. ಅದನ್ನು ಇದು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಅಕಸ್ಮಾತ್ ಅದು ಬೊಗಳಿದಾಗ ಆನೆ ಹೀಗೆ ಅದನ್ನು ನೋಡಿತು ಅಂತ ಹೇಳಿದರೆ ಆಗ ಅದಕ್ಕೊಂದು ಗರ್ವ ಬರ್ತದೆ. ಓ, ನಾನು ಬೊಗಳಿದ್ದಕ್ಕೂ ಆನೆ ನನ್ನನ್ನು ನೋಡಿತು ಅಂತ ಅದಕ್ಕೊಂದು ಗರ್ವ ಬರ್ತದೆ. ಅದಕ್ಕೆ ಬೇಕಾದ ವ್ಯಕ್ತಿತ್ವವು ಆ ನಾಯಿಯಲ್ಲಿಲ್ಲ ಅಂತ ಆನೆ ಅದನ್ನು ನೋಡುವುದಕ್ಕೂ ಹೋಗುವುದಿಲ್ಲ.
ಈ ಕ್ರಮದಲ್ಲಿ ಧರ್ಮರಾಜ ಪರಾಕ್ರಮಿಯಾಗಿ ನಿಮ್ಮನ್ನು ಅಷ್ಟು ತಾತ್ಸಾರ ಮಾಡಿದ್ದಾನೆ ಹೊರತು ಆತನಿಗೆ ಶಕ್ತಿ ಇಲ್ಲ ಅಂತ ಭಾವಿಸಬೇಡ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಧರ್ಮರಾಜ ಯಾಕೆ ನಿಮ್ಮ ಮೇಲೆ ಬೀಳಲಿಲ್ಲ? ಗುರುತ್ವಂ ತ್ವಯಿ ಸಂಪ್ರೇಕ್ಷ್ಯ, ನೀನು ದೊಡ್ಡಪ್ಪ ಅಂತ ಭಾವ ಅವನಲ್ಲಿದೆ. ನೀನು ಗುರು, ದೊಡ್ಡವ, ಗೌರವಾಸ್ಪದವಾದ ವ್ಯಕ್ತಿತ್ವ, ಗೌರವದಿಂದ ಆದರಣೀಯವಾದ ವ್ಯಕ್ತಿತ್ವ ನಿನ್ನದ್ದು. ನಿನ್ನ ಮಗನಿಗಿಲ್ಲ ನೋಡು, ಆದರೆ ನಿನ್ನ ತಮ್ಮನ ಮಗನಾದಂತಹ ಧರ್ಮರಾಜನಿಗಿದೆ. ಆ ಗೌರವದ ಭಾವದಿಂದ ಎಲ್ಲಿಯ ತನಕ ನಮ್ಮ ದೊಡ್ಡಪ್ಪ ಆ ಸಿಂಹಾಸನದಲ್ಲಿದ್ದಾರೋ ಅಲ್ಲಿಯ ತನಕ ಅವನ ಮಕ್ಕಳು ಕಿರಿಕಿರಿ ಮಾಡ್ತಾರೆ ಅಂತೇಳಿ ನಾವು ದಂಡೆತ್ತಿ ಹೋಗುವಂಥದ್ದು ಸರಿಯಲ್ಲ ಅನ್ನುವ ಭಾವದಿಂದ, ಆ ಗೌರವದಿಂದಾಗಿ ಆತ ಇಲ್ಲಿ ಬರಲಿಲ್ಲ ಅಷ್ಟೇ ಹೊರತು ಅವನನ್ನು ದುರ್ಬಲ ಅಂತ ಭಾವಿಸಬೇಡ. ಕೆಲವೊಂದು ಸಲ ಒಬ್ಬ ದುರ್ಬಲ ಅಂತ ನಾವು ಭಾವಿಸಿ ಬಿಡ್ತೇವೆ. ಈ ಭಾವಿಸುವಿಕೆಯೇ ನಮ್ಮ ಎಲ್ಲ ರೀತಿಯ ಅಧಪಾತಕ್ಕೆ ಹೇತುವಾಗಿ ಬಿಡ್ತದೆ. ದುರ್ಬಲ ಅಂತ ಭಾವಿಸುವುದರ ಹಿನ್ನೆಲೆಯಲ್ಲಿ ನಮ್ಮಲ್ಲಿರತಕ್ಕಂತಹ ಭಾವ ಏನು ಅಂದರೆ ನಾನು ಪ್ರಬಲ ಅನ್ನುವ ಅನ್ಯಥಾ ಜ್ಞಾನ. ನಾನು ಪ್ರಬಲ ಅನ್ನೋದು ಅಹಂಕಾರ, ದುರಹಂಕಾರ ಅದು. ಯಾಕಂದರೆ ಪಾಂಡವರಲ್ಲಿರ್ತಕ್ಕಂಥ ಶಕ್ತಿ ಏನು ಅಂತ ವಿದುರ ಅದನ್ನು ಸ್ವಲ್ಪ ಬಿಡಿಸಿ ಹೇಳ್ತಾನೆ. ಪಾಂಡವರಲ್ಲಿರುವ ಶಕ್ತಿ ಏನು? ನಾವು ಹಿಂದಿನ ಕಥೆಯನ್ನೆಲ್ಲ ಕೇಳಿರುವುದರಿಂದ ಅರ್ಜುನ ದೇವಲೋಕಕ್ಕೆ ಹೋಗಿ ಇಂದ್ರಕೀಲಕದ ತಪಸ್ಸಿನಿಂದ ಏನೇನನ್ನು ಸಂಪಾದಿಸಿಕೊಂಡು ಬಂದಿದ್ದಾನೆ ಎನ್ನುವುದನ್ನೆಲ್ಲ ಗಣಿಸಿದರೆ, ಸ್ವತಃ ಭೀಮಸೇನ ತಾನು ತನ್ನ ಅಣ್ಣನಾದಂತಹ ಹನುಮಂತನ ಭೇಟಿಯಾದಂತಹ ಸಂದರ್ಭದಲ್ಲಿ ಎಷ್ಟು ಶಕ್ತಿಯನ್ನು ಸಂಚಯನ ಮಾಡಿದ್ದಾನೆ. ವಿಷವನ್ನು ಉಂಡಂತಹ ಭೀಮಸೇನನನ್ನು ಪ್ರಮಾಣಕೋಟಿ ಅಂತ ಹೇಳುವ ಗಂಗಾ ನದಿಯ ಮಡುವಿನಲ್ಲಿ ಇವರು ಬಿಸಾಡಿದ ಕಾರಣದಿಂದ ಆತ ನಾಗಲೋಕಕ್ಕೆ ಹೋಗಿ 10,000 ಗಜಗಳ ಶಕ್ತಿಯನ್ನು ಪಡೆದುಕೊಂಡು ಬಂದಂತಹ ವ್ಯಕ್ತಿತ್ವ ಆತನದ್ದೇನು. ಈ ಎಲ್ಲ ಶಕ್ತಿಯನ್ನು ಗಮನಿಸಿದರೆ ನಿನ್ನ ದುರ್ಯೋಧನಾದಿಗಳ ಶಕ್ತಿ ಏನಿದೆ ಹೇಳು? ಭೀಷ್ಮರಾಗಲಿ, ದ್ರೋಣರಾಗಲಿ, ಅಶ್ವತ್ಥಾಮಾಚಾರ್ಯರಾಗಲಿ ಅಂತಹ ಶಕ್ತಿಯ ಮುಂದೆ ಹೇಗೆ ನಿಂತಾರು ಅಂತ ಯೋಚನೆ ಮಾಡು. ಇವೆಲ್ಲವನ್ನು ಹೇಳ್ತಾ ವಿದುರ ಹೇಳ್ತಾನೆ, ಅಣ್ಣ, ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾದ ವಿಷಯಗಳುಂಟು. ಒಳಗಿನಿಂದ ಯೋಚನೆ ಮಾಡಬೇಕು. ಏಕಯಾ ದ್ವೇ ವಿನಿಶ್ಚಿತ್ಯ ತ್ರೀನ್ ಚತುರ್ಭಿಹಿ ವಶಂ ನಯೇತ್. ಈಗ ಒಂದು ರೀತಿಯ ಸಂಖ್ಯೆಯ ವಿಷಯವನ್ನು ಹೇಳುವುದಕ್ಕೆ ಶುರು ಮಾಡ್ತಾನೆ ವಿದುರ. ಸಂಖ್ಯಾಶಾಸ್ತ್ರ. ಏಕಯಾ ದ್ವೇ ವಿನಿಶ್ಚಿತ್ಯ, 1ರಿಂದ 2 ತೀರ್ಮಾನಿಸಬೇಕು, 3 4ರಿಂದ ಗೆಲ್ಲಬೇಕು, ವಶಕ್ಕೆ ತರಬೇಕು. ಆಮೇಲೆ ಪಂಚಜಿತ್ವ ವಿಜಿತ್ವ ಷಟ್ ಸಪ್ತ ಹಿತ್ವ ಸುಖೀಭವ ಅಂತ ಒಂದು ಉಪದೇಶದ ಮಾತು ಹೇಳ್ತಾನೆ. 1ರಿಂದ 2 ತೀರ್ಮಾನ ಮಾಡಿ, 3 4ರಿಂದ ಹಿಡಿತಕ್ಕೆ ತಂದು, 5 ಗೆದ್ದು, 6 ವಿಜಿತ್ವ ಅಂತ ಮತ್ತೆ ಗೆಲ್ಲುವುದೇ ಅದು ವಿಶೇಷ ಜಯ. 6 ಕೂಡ ಸರಿಯಾಗಿ ಹಿಡಿತಕ್ಕೆ ತಂದುಕೊಂಡು 7 ಬಿಟ್ಟು ಆನಂದದಿಂದ ಕೂಡು. ನೀನು ಇದೆಲ್ಲ ಒಟ್ಟಿಗೆ ರಾಶಿ ಹಾಕಿಕೊಂಡು ಕಷ್ಟಪಡ್ತಾ ಇದ್ದಿದ್ದು ಧೃತರಾಷ್ಟ್ರ. ಇದು ಮಹಾಭಾರತದ ವಿದುರ ನೀತಿಯ ಒಂದು ಮಾತು. ಇಂಥದ್ದನ್ನೆಲ್ಲ ಕೂಟ ಶ್ಲೋಕಗಳು ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಒಗಟುಗಳು ಅಂತ ಕರೀತಾರೆ. ಈ ಒಗಟುಗಳು ಮಹಾಭಾರತದ ಅಲ್ಲಲ್ಲಿ ಸೇರಿಕೊಂಡು ಬರ್ತವೆ. ಅದು ಸುಮಾರು ಒಂದು 8,800 ಉಂಟಂತೆ. 8 ಶ್ಲೋಕ ಸಹಸ್ರಾಣಿ, 8 ಶ್ಲೋಕ ಶತಾನಿ ಚ, ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿವಾನವ. ಇದು ಒಟ್ಟು 8,800 ಶ್ಲೋಕಗಳು ಸಂಜಯನಿಗೂ ಅರ್ಥ ಆಗಿದ್ದಾವೋ ಇಲ್ಲವೋ ಅಂತ ಹೇಳುವ ಮಾತು ಮಹಾಭಾರತದಲ್ಲೇ ಬರ್ತದೆ. ಅಂಥದ್ದು ಕೂಟಶ್ಲೋಕ. ಕೂಟಶ್ಲೋಕದ ವಿಶೇಷತೆ ಏನು ಅಂದರೆ ಅದಕ್ಕೆ ಏನು ಬೇಕಾದರೂ ಅರ್ಥ ಮಾಡುವುದಕ್ಕೆ ಅವಕಾಶ ಇರ್ತದೆ. ಈ ಒಗಟುಗಳೆಲ್ಲ ಹಾಗೆ ಅವರವರ ಬುದ್ಧಿಶಕ್ತಿಗೆ ಅನುಗುಣವಾಗಿ ಅದು ಒಂದೇ ಅರ್ಥವನ್ನು ಹೇಳಬೇಕು ಅಂತಿಲ್ಲ. ಅದು ಎಷ್ಟು ಅರ್ಥವನ್ನು ಬೇಕಾದರೂ ಹೇಳಬಹುದು. ಕನ್ನಡದ ಕೆಲವು ಪದ್ಯಗಳೆಲ್ಲ ಇರ್ತವೆ. ಅದು ಸೂಜಿ ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ, 1 ತುಂಬದು 2 ತುಂಬಲೇ ಇಲ್ಲ ಅಂತ. ಇದನ್ನು ನೀವು ಉಪನ್ಯಾಸಕ್ಕೆ ಕೊಟ್ಟರೆ 4 ದಿವಸ ಮಾತಾಡುವಷ್ಟು ವಿಷಯ ಉಂಟು ಅದರಲ್ಲಿ. ಅದು ಮುಳ್ಳು ಕೊನೆ ಅಂತ ಹೇಳಿದರೆ ಜೀವ ಅಂತ ಇಟ್ಟುಕೊಳ್ಬೋದು. ಮುಳ್ಳು ಕೊನೆಯ ಮೇಲೆ 3 ಕೆರೆ ಅಂತ ಹೇಳಿದರೆ ಆತನಿಗೆ ಬರಬಹುದಾದ 3 ರೀತಿಯಾದಂತಹ ಶರೀರಗಳು ಅಂತ ಅರ್ಥ. ಆ 3 ಕೆರೆಯ ಕಟ್ಟಿ ಅದರಲ್ಲಿ 1 ತುಂಬದು 2 ತುಂಬಲೇ ಇಲ್ಲ, ಅಥವಾ 2 ತುಂಬದು 1 ತುಂಬಲೇ ಇಲ್ಲ. ಅದು ಸರಿಯಾದ ಪಾಠ. 2 ತುಂಬದು 1 ತುಂಬಲೇ ಇಲ್ಲ. 2 ದೇಹವನ್ನು ತುಂಬಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅದು ಸ್ವರೂಪ ದೇಹ, ಅದರ ಹೊರಗಿರತಕ್ಕಂತಹ ಈ ಸ್ಥೂಲ ದೇಹ, ಸ್ಥೂಲ ದೇಹದ ಒಳಗಿರತಕ್ಕಂತಹ ಆತನ ಲಿಂಗದೇಹ,
ಅನಿರುದ್ಧ ದೇಹ, ದೇಹದ ಒಳಗೊಂದು ದೇಹ ಇದೆ. ಆ ದೇಹ ಅದು ಪುಣ್ಯ ಪಾಪಗಳಿಂದ ತುಂಬುವಂತಹದ್ದೇ ಅಲ್ಲ. ತುಂಬಬೇಕಾದ ದೇಹ ಯಾವುದುಂಟು ಅದನ್ನು ತುಂಬಿಸಿಕೊಳ್ಳೇ ಇಲ್ಲ ಇವ. ತುಂಬಬಹುದಾದದ್ದು ಒಂದಿದೆ, ಅದು ತುಂಬಲೇ ಇಲ್ಲ. ತುಂಬಲೇ ಇಲ್ಲ ಅಂದರೆ ಯಾರು? ಈ ವ್ಯಕ್ತಿ ಅದನ್ನು ತುಂಬಿಸಲೇ ಇಲ್ಲ ಅಂತ ಅರ್ಥ. ತುಂಬಲೇ ಇಲ್ಲ ಅಂದರೆ ತುಂಬಿಸಲೇ ಇಲ್ಲ. ಅಯ್ಯೋ ಪಾಪ, ತುಂಬಬಹುದಿತ್ತು, ತುಂಬಿಸಲಿಲ್ಲ. ಇನ್ನೆರಡು, ಅದು ಏನು ಮಾಡಿದ್ರು ತುಂಬುವುದೇ ಇಲ್ಲ. ಎರಡು ತುಂಬದು, ಒಂದು ತುಂಬಲೇ ಇಲ್ಲ. ಈ ರೀತಿ ಆತ ಜೀವನ ತತ್ವದ ಚಿಂತನೆಯನ್ನು ಮಾಡ್ತಾ ಹೋದರೆ ಅದು ಒಂದು ಉಪನಿಷತ್ತಾಗಿ ಬಿಡ್ತದೆ. ಅದಕ್ಕೋಸ್ಕರವೇ ಪುರಂದರೋಪನಿಷತ್ತು ಅಂತ ಅಂಥದ್ದನ್ನು ಕರೆಯೋದು. ಅಂದರೆ ಯಾವುದು ಹೊರಗಿನಿಂದ ಅರ್ಥವಾಗದೇ ಇರುವ ರೀತಿಯ ಶಬ್ದದ ರಾಶಿ ಇರ್ತದೋ ಅದು ಹೊಸ ಹೊಸ ಅರ್ಥಗಳನ್ನು ಸ್ಫುರಿಸುವುದರ ಮೂಲಕ ಒಂದು ವೇದಾಂತದ ಸಾಮ್ರಾಜ್ಯದ ಪ್ರಧಾನ ದ್ವಾರವನ್ನು ಅದು ಉದ್ಘಾಟನೆ ಮಾಡಿ ಕೊಡ್ತದೆ. ಆ ನಿಟ್ಟಿನಿಂದ ಇದನ್ನು ಒಂದು ಸಲ ಯೋಚಿಸುವುದಾದರೆ, ಏಕಯ ದ್ವೇ ವಿನಿಶ್ಚಿತ್ಯ, ಒಂದರಿಂದ ಎರಡನ್ನು ತೀರ್ಮಾನಿಸಬೇಕು. ಬುದ್ಧಿಯಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ತೀರ್ಮಾನಿಸಬೇಕು. ಮನುಷ್ಯ ತೀರ್ಮಾನಿಸಬೇಕಾದದ್ದು ಎರಡೇ, ಹಿತ ಅಹಿತ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು. ಮನುಷ್ಯನಿಗೆ ಯಾವತ್ತೂ ಎದುರುಗಡೆ ಬರುವುದು ಎರಡು, ಒಂದು ಅದು ಮಾಡು, ಒಂದು ಇದು ಮಾಡು ಅಂತ. ಇವ ಅಲ್ಲಿ ತಬ್ಬಿಬ್ಬಾಗಿ ಕೆಲವು ಸಲ ನಿಂತು ಬಿಡ್ತಾನೆ, ಅದನ್ನು ಮಾಡುವುದೋ ಇದನ್ನು ಮಾಡುವುದು. ಆವಾಗ ತೀರ್ಮಾನಿಸಬೇಕಾದದ್ದಕ್ಕೆ ಒಳಗಿನಿಂದ ಒಂದು ಶಕ್ತಿ ಇದೆ, ಅದಕ್ಕೆ ಬುದ್ಧಿಶಕ್ತಿ ಅಂತ ಹೆಸರು. ಒಳಗಿನಿಂದ ಬೇರೆ ಬೇರೆ ಇದೆ, ಮನಸ್ಸು ಇದೆ, ಬುದ್ಧಿ ಇದೆ, ಅಹಂಕಾರ ಇದೆ, ಚಿತ್ತ ಇದೆ, ಚೇತನ ಅಂತ ಇದೆ. ಒಳಗೆ ಇದಕ್ಕೆ ಅಂತಃಕರಣಗಳು ಅಂತ ಹೆಸರು. ಈ ಒಳಗಿನ 5 ಅಂತಃಕರಣಗಳಲ್ಲಿ ಅವ ತೀರ್ಮಾನಿಸಬೇಕಾದದ್ದು ಒಂದರಿಂದ ಮಾತ್ರ. 5ರಿಂದಲೂ ತೀರ್ಮಾನಿಸಿದರೆ ಎಡವಟ್ಟಾಗ್ತದೆ. ಆತ ಕೆಲವನ್ನು ಮನಸ್ಸಿನಿಂದ ತೀರ್ಮಾನ ಮಾಡ್ತಾನೆ, ಅದು ತಪ್ಪಾದ ತೀರ್ಮಾನವಾಗ್ತದೆ. ಕೆಲವನ್ನು ಅಹಂಕಾರದಿಂದ ತೀರ್ಮಾನ ಮಾಡ್ತಾನೆ, ಅದು ಕೂಡ ಆತನ ಅಧಪಾತಕ್ಕೆ ಕಾರಣವಾಗ್ತದೆ. ಕೆಲವನ್ನು ಚಿತ್ತದಿಂದ ಆಲೋಚನೆ ಮಾಡ್ತಾನೆ, ಅದು ಭಾವುಕವಾದ ತೀರ್ಮಾನ ಆಗ್ತದೆ, ಅವನ ಶ್ರೇಯಸ್ಸಿಗೆ ಕಾರಣವಾಗುವುದಿಲ್ಲ. ಆತ ತೀರ್ಮಾನಿಸಬೇಕಾದದ್ದು ಬುದ್ಧಿಯಿಂದ. ಏಕಯ ಬುದ್ಧಿಯ, ಅದು ನೇರವಾದ ಬುದ್ಧಿ, ಅಗ್ರ್ಯಯ ಬುದ್ಧಿಯ ಅಂತ ಅತ್ಯಂತ ಸೂಕ್ಷ್ಮವಾದ ಮತಿಯಿಂದ ಆತ ತೀರ್ಮಾನಿಸಬೇಕು ಯಾವುದು ಒಳಿತು ಯಾವುದು ಕೆಟ್ಟದು. ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲಿ 2 ಮಾರ್ಗಗಳು ಕಾಣಿಸಿದಾಗ ತೀರ್ಮಾನ ಮಾಡಬೇಕು. ಈಗ ಧರ್ಮರಾಜನಿಗೆ ರಾಜ್ಯ ಕೊಡಬೇಕೋ ಅಥವಾ ನನ್ನ ಮಗನನ್ನೇ ಅವನೇ ಇಟ್ಟುಕೊಂಡ ಕಿರೀಟವನ್ನು ಇನ್ನಷ್ಟು ಸ್ವಲ್ಪ ಅದಕ್ಕೆ ಫೆವಿಕಾಲ ಹಾಕಿ ಗಟ್ಟಿ ಮಾಡಬೇಕು ಅಂತ. ಈಗ ಮಗನಿಗೆ ಗಟ್ಟಿ ಮಾಡಬೇಕು ಕಿರೀಟವನ್ನು, ಅಥವಾ ಅದನ್ನು ತೆಗೆದು ನೀನು ಅವನ ಕಾಲಿಗೆ ಬೀಳು ಅಂತ ಅವನಿಗೆ ಬುದ್ಧಿ ಹೇಳಬೇಕು. 2 ಕೂತಿದೆ. ಇದರಲ್ಲಿ 1ರಿಂದ 2 ತೀರ್ಮಾನ ಮಾಡು. ಏಕಯ ದ್ವೇ ವಿನಿಶ್ಚಿತ್ಯ, ಹಿತ ಯಾವುದು ಅಹಿತ ಯಾವುದು 2 ತೀರ್ಮಾನ ಆಗಬೇಕು. ಇದು ಹಿತ ಅಂತ ತೀರ್ಮಾನ ಆದರೆ ಪ್ರಯೋಜನ ಇಲ್ಲ, ಅದು ಅಹಿತ ಯಾಕೆ ಅನ್ನಲು ತೀರ್ಮಾನ ಆಗಬೇಕು. ಈ ಮಾತು ಉಪನಿಷತ್ತಿನಲ್ಲಿ ಬರುತ್ತೆ, ಅದನ್ನೇ ಇಲ್ಲಿ ವಿದುರ ಹೇಳುವುದು. ತೀರ್ಮಾನ ಮಾಡಬೇಕಾದ್ರೆ ಯಾವುದು ವಿದ್ಯೆ ಯಾವುದು ಅವಿದ್ಯೆ ತೀರ್ಮಾನ ಮಾಡಬೇಕು. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ. ಯಾವುದು ಸರಿ ಅಂತ ತೀರ್ಮಾನಿಸಿದರೆ ಸಾಲದು, ಅದು ಯಾಕೆ ಸರಿ ಅಂತ ತೀರ್ಮಾನಿಸಬೇಕು. ಯಾವುದು ತಪ್ಪು ಅಂತ ತಿಳ್ಕೊಂಡ್ರೆ ಸಾಲದು, ಅದು ಯಾಕೆ ತಪ್ಪು ಅಂತ ತಿಳ್ಕೊಳ್ಬೇಕು. ತಪ್ಪಾದದ್ದು ಯಾಕೆ ತಪ್ಪು ಅಂತ ತಿಳಿಯುವುದನ್ನು ಅವಿದ್ಯೆ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಸರಿಯಾದದ್ದು ಯಾಕೆ ಸರಿ ಅಂತ ತೀರ್ಮಾನಿಸುವುದನ್ನು ವಿದ್ಯೆ ಅಂತ ಕರೀತಾರೆ. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದ ಉಭಯಂ ಸಹ, ತಪ್ಪನ್ನು ಹೀಗೆ ಇದಕ್ಕೋಸ್ಕರವೇ ಇದು ತಪ್ಪು ಅಂತ ತಿಳಿದು ಸರಿಯಾದದ್ದು ಈ ಕಾರಣದಿಂದಲೇ ಸರಿ ಅಂತ ಯಾರು ಸಕಾರಣವಾಗಿ ಯುಕ್ತಿಯುಕ್ತವಾಗಿ ನಿರ್ಧಾರ ಮಾಡಿಕೊಳ್ತಾನೋ ಆತ ತಪ್ಪನ್ನು ತಪ್ಪು ಅಂತ ತಿಳ್ಕೊಂಡದ್ರಿಂದ ಅನಿಷ್ಟಗಳನ್ನು ಕಳ್ಕೊಳ್ತಾನೆ. ಸತ್ಯವನ್ನು ಸರಿ ಅಂತ ತಿಳಿದ ಕಾರಣದಿಂದ ಆತ ಅದರಿಂದ ಶ್ರೇಯಸ್ಸನ್ನು ಪಡಿತಾನೆ. ಹೀಗೆ ಅನಿಷ್ಟ ನಿವೃತ್ತಿ ಅನ್ನುವುದು ತಪ್ಪನ್ನು ತಪ್ಪು ಅಂತ ತಿಳಿಯುವುದಕ್ಕೆ ಪ್ರಯೋಜನ, ಸರಿಯಾದದ್ದನ್ನು ಇಷ್ಟವನ್ನು ಪಡೆಯುವುದು ಅನ್ನುವುದು ಸರಿಯಾದದ್ದನ್ನು ಸರಿಯಾಕೆ ಅಂತ ತಿಳಿದದ್ದರಿಂದ ಸಿಗತಕ್ಕಂತಹ ಪ್ರಯೋಜನ. ಇದು ಈಶಾವಾಸ್ಯ ಹೇಳ್ತಕ್ಕಂತಹ ಮಾತು, ಅದು ಇಲ್ಲಿ ಬಂದದ್ದು. ಏಕಯ ದ್ವೇ ವಿನಿಶ್ಚಿತ್ಯ, ಬುದ್ಧಿಯಿಂದ ಇದು ಯಾಕೆ ಒಳ್ಳೆಯದು ಅದು ಯಾಕೆ ಕೆಟ್ಟದು ಅಂತ ತೀರ್ಮಾನ ಮಾಡಬೇಕು. ಅದು ಬಿಟ್ಟು ಇನ್ನೊಬ್ಬರನ್ನು ಕೂಡಿಸಿಕೊಂಡು ಅವನ ಹತ್ರ ಕೇಳಿ ರಾತ್ರಿ ನಿದ್ದೆ ಬರುವುದಕ್ಕೋಸ್ಕರ ಹೇಳು ಅಂತ ಹೇಳಿ ಅವ ಹೇಳಿದ ಮೇಲೆ ನೀನು ತೀರ್ಮಾನ ಮಾಡಿದರೆ ಅದು ಅವನ ತೀರ್ಮಾನ, ನಿನ್ನ ತೀರ್ಮಾನ ಅಲ್ಲ. ಮತ್ತೆ ನೀನೇನು ಮಾಡಬೇಕು, ಅವ ಹೇಳಿದ್ದನ್ನೆಲ್ಲ ಒಳಗೆ ಹಾಕಿಕೊಂಡು ಅದನ್ನು ಬುದ್ಧಿಯಿಂದ ಲೋಡನ ಮಾಡಬೇಕು. ಲೋಡನ ಅಂದರೆ ಮಥನ. ಮೊಸರನ್ನು ಮಥನ ಮಾಡಿದಾಗ ಬೆಣ್ಣೆ ಬರುವ ಹಾಗೆ ನೀನು ಅವನು ಹೇಳಿದ ವಿಷಯಗಳನ್ನೆಲ್ಲ ಒಳಗೆ ಹಾಕಿ ಮಥನ ಮಾಡಿ ಕಲಸು ಮೇಲೋರಗವನ್ನಾಗಿಸಿ ಅದರ ಸಾರ ಸರ್ವಸ್ವವನ್ನು ಮೇಲೆ ತೇಲುವ ಹಾಗೆ ಮಾಡಬೇಕು. ಬೆಣ್ಣೆಯ ಹಾಗೆ ಅದರ ವಿಷಯವನ್ನು ನೀನು ಅರಗಿಸಿಕೊಳ್ಬೇಕು. ಆವಾಗ ಏನಾಗ್ತದೆ, ಆತ ಹೇಳಿದ ವಿಷಯ ಅದು ನಿನ್ನ ವಿಷಯವಾಗ್ತದೆ.
ನಾಳೆ ಭೀಷ್ಮರು ಕೇಳ್ತಾರೆ, ಏನು ತೀರ್ಮಾನ ಮಾಡಿದಿ? ಅದಕ್ಕೆ ವಿದುರ ಹೀಗೆ ತೀರ್ಮಾನ ಮಾಡಿದ್ದಾನೆ, ಅದನ್ನೇ ನಾನು ಒಪ್ತೇನೆ ಅಂತ ಹೀಗೆ ಹೇಳುವುದಲ್ಲ. ನಾನು ಹೀಗೆ ತೀರ್ಮಾನ ಮಾಡಿದೆ ಅಂತ ನೀನು ಹೇಳಬೇಕು. ಅದು ವಿದುರನ ತೀರ್ಮಾನ ಆಗಬಾರ್ದು, ನಿನ್ನ ತೀರ್ಮಾನ ಆಗಬೇಕು. ನಾವೀಗ ಮಹಾಭಾರತದ ಶ್ರವಣ ಮಾಡ್ತೇವೆ, ಕಥೆ ಏನು ಹೇಳಿದರು ಅಂತ ಆಮೇಲೆ ಯಾರೋ ಕೇಳ್ತಾರೆ, ಅದಕ್ಕೆ ಆಚಾರ್ಯರು ಹಾಗೆ ಹೇಳಿದರು ಅಂತ ಹೇಳಿದರೆ ಇದರ ಅಭಿಪ್ರಾಯ ಒಂದೋ, ಆಚಾರ ಹಾಗೆ ಹೇಳಿದರು, ನಿಜವಾಗಿ ನಮ್ಮ ಅಭಿಪ್ರಾಯ ಬೇರೆ ಇತ್ತು, ಅವರು ಎಡವಟ್ಟು ಅರ್ಥ ಹೇಳಿದ್ದಾರೆ, ನಿಜವಾಗಿ ನಂಗೆ ಗೊತ್ತಿರುವ ಅರ್ಥ ಬೇರೆ, ಇದು ಒಂದೋ ಇದರ ಅಭಿಪ್ರಾಯ. ಇಲ್ಲವೋ ಆಚಾರ್ಯ ಹೇಳಿದರು, ನಾನು ಕೇಳಿದೆ, ನಾನು ಅದನ್ನು ಮಥನ ಮಾಡಲಿಲ್ಲ, ಅದು ನನ್ನ ವಿಷಯ ಅಲ್ಲ, ಅವರ ವಿಷಯ. ಯಾವ ವಿಷಯವೂ ಕೂಡ ಹೇಳಿದವರ ವಿಷಯ ಆಗಬಾರ್ದು. ಅದು ವಿದ್ಯಾಲಯದಲ್ಲಿ ಓದತಕ್ಕಂಥ ಒಬ್ಬ ವಿದ್ಯಾರ್ಥಿ ಆದರೂ ನನ್ನ ಗುರುಗಳು ಹಾಗೆ ಹೇಳ್ತಾರೆ, ನನ್ನ ಟೀಚರ್ ಹೀಗೆ ಹೇಳ್ತಾರೆ ಅಂತ ಅವ ಹಾಗೆ ಇರಬಾರ್ದವ. ಟೀಚರ್ ಹೇಳುವುದಲ್ಲ, ನಾನು ಹೀಗೆ ಹೇಳ್ತೇನೆ ಅಂತ ಬರಬೇಕು. ಯಾವ ವಿಷಯವೂ ಕೂಡ ಅವನ ಸ್ವಾಯತ್ತೀಕೃತವಾಗಬೇಕು. ವಿಷಯದ ಸ್ವಾಯತ್ತೀಕರಣ ಹೇಗಾಗ್ತದೆ? ಅದು ತನ್ನ ವಿಷಯ ಹೇಗಾಗ್ತದೆ? ಏಕಯಾ ದ್ವೇ ವಿನಿಶ್ಚಿತ್ಯ, ತನ್ನದೇ ಆದ ಬುದ್ಧಿಯಿಂದ ತಾನು ಯೋಚನೆ ಮಾಡಬೇಕು. ಇವತ್ತಿನ ಲೋಕದಲ್ಲಿರುವ ದೊಡ್ಡ ಸಮಸ್ಯೆ, ಪ್ರತಿಯೊಬ್ಬ ಮನುಷ್ಯ ಇನ್ನೊಬ್ಬರ ಬುದ್ಧಿಯಿಂದ ಆಲೋಚನೆ ಮಾಡ್ತಾನೆ. ವಿಶೇಷ ಅಂದರೆ ನಾನು ಇನ್ನೊಬ್ಬರ ಬುದ್ಧಿಯಿಂದ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಅವನಿಗೆ ಗೊತ್ತಿಲ್ಲ. ಇದು ಇನ್ನೂ ದೊಡ್ಡ ಭಯಾನಕವಾದ ವಿಷಯ ಅದು ಇರೋದು. ಆತ ಯಾವತ್ತೋ ಪರದೇಶದ ಆಳ್ವಿಕೆಗೆ ಒಳಗಾದ, ನಾವು ನೋಡಲಿಲ್ಲ ಪರದೇಶದವರು ನಮ್ಮನ್ನು ಹೇಗೆ ಆಳಿದ್ದಾರೆ ಅಂತ ಇವತ್ತು ತಲೆಕೂದಲು ಬೆಳ್ಳಗಾದವರಿಗೂ ಗೊತ್ತಿಲ್ಲ. ಆದರೂ ಅವತ್ತು ಬಿಟ್ಟು ಹೋದವರ ಬುದ್ಧಿಯಿಂದ ಇವತ್ತು ದೇಶದ ಬಗ್ಗೆ ಆಲೋಚನೆ ಮಾಡ್ತಾರೆ. ಅವತ್ತು ಹಾಗೆ ಬದುಕಿದವರು ನಾವು, ಇವತ್ತು ಅದೇ ಬುದ್ಧಿಯನ್ನು ಇಟ್ಟುಕೊಂಡು ಆಲೋಚನೆ ಮಾಡುವ ಮನಸ್ಥಿತಿ ಉಂಟಲ್ಲ, ಈ ಮನಸ್ಥಿತಿ ಅದು ಏಕಯಾ ದ್ವೇ ವಿನಿಶ್ಚಯ ಇಲ್ಲ ಅಂತ ಅರ್ಥ. ನಮ್ಮದೇ ಆದ ಬುದ್ಧಿಯಿಂದ ನಾವು ಒಳಿತು ಕೆಡುಕುಗಳ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಇದು ಬರಬೇಕು ಅಂತಾದರೆ ಆತ ಕಣ್ಣು ಮುಚ್ಚಿ ದಿವಸಕ್ಕೆ ಒಂದು 10-15 ನಿಮಿಷ ಆದರೂ ಕೂತುಕೊಳ್ಬೇಕಾಗ್ತದೆ. ಇವತ್ತೇನಾಗಿದೆ, ಮನುಷ್ಯನಿಗೆ ಧ್ಯಾನ ಅನ್ನುವ ಪ್ರಕ್ರಿಯೆಯ ಬಗ್ಗೆ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ವೇದವ್ಯಾಸರ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದಂತಹ ಪ್ರಾಚೀನರು ಹೇಳ್ತಾರೆ, ಏಕಯ ಧ್ಯಾನ ಬುದ್ಧಿಯ. ಏಕಯ ಅನ್ನೋದಕ್ಕೆ ಅವರು ವ್ಯಾಖ್ಯಾನಿಸುವುದೇನೆಂದರೆ, ಹೊರಗಿನ ಎಲ್ಲ ವಿಷಯಗಳನ್ನು ಬಿಟ್ಟು 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 ಮನಸ್ಸನ್ನು ಶುದ್ಧೀಕರಿಸಿ ಮನಸ್ಸಿನಲ್ಲಿದ್ದ ಕೆಸರನ್ನು ತೆಗೆದು ಹೊರಗಿಂದ ಅಂಟಿದ ಎಲ್ಲ ಪ್ರಭಾವಗಳನ್ನು ಬಿಟ್ಟು ಮನಸ್ಸನ್ನು ಲಘುವಾಗಿಸಿಕೊಂಡು ಆ ಲಘುವನ್ನು ಒಳಗೆ ತಿರುಗಿಸಬೇಕು. ಉಪನಿಷತ್ತು ಹೇಳುವ ಹಾಗೆ ಅದು ವಿವೃತ್ತಿಯ ಮನಸ್ಸು ಹೊರಮುಖ ಇದ್ದದ್ದನ್ನು ಒಳಗೆ ತಿರುಗಿಸಿಕೊಳ್ಬೇಕು. ಒಳಗೆ ತಿರುಗಿಸಿಕೊಂಡು ಒಳಗಿದ್ದನ್ನು ನೋಡ್ತಾ ಆಲೋಚನೆ ಮಾಡ್ತಾ ಅವ ಕೂತ ಅಂತಾದರೆ ಆಗ ಅವನ ಬುದ್ಧಿ ತೆರೆಕೊಳ್ತದೆ. ಈಗ ನಮ್ಮದೆಲ್ಲ ಪ್ರಭಾವಿತವಾದ ಬುದ್ಧಿ. ಈ ಸ್ವಭಾವ ಬುದ್ಧಿಗಿಂತ ಪ್ರಭಾವಿತ ಬುದ್ಧಿ ಎಷ್ಟು ಭಯಾನಕ ಅಂದರೆ, ಅದನ್ನು ವ್ಯಾಸರೇ ಶಾಂತಿ ಪರ್ವದಲ್ಲಿ ನಿರೂಪಣೆ ಮಾಡ್ತಾರೆ. ಒಬ್ಬ ಇನ್ನೊಬ್ಬರಿಂದ ಪ್ರಭಾವಿತನಾದ ವ್ಯಕ್ತಿ ಪ್ರಭಾವಿತನಲ್ಲದ ಸಾಮಾನ್ಯ ಇನ್ನೊಬ್ಬ ಯಾರಿದ್ದಾನೆ ಅವನಿಗಿಂತ ಭಯಾನಕ ಆಗಿಬಿಡ್ತಾನಂತೆ. ಉದಾಹರಣೆಗೆ, ನಮ್ಮಲ್ಲಿ ಇವತ್ತು ಒಂದು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಇದೆ. ಇದನ್ನು ಹೈಂದವ ಸಂಸ್ಕೃತಿ ಅಂತ ಇವತ್ತು ಕರಿತೇವೆ, ಸನಾತನ ಧರ್ಮ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಈ ಸನಾತನ ಧರ್ಮವನ್ನು ದ್ವೇಷಿಸತಕ್ಕಂತಹ ಭಾವಗಳು ಅನೇಕ ದೇಶಗಳಲ್ಲಿದ್ದಾವೆ, ಇಲ್ಲ ಅಂತಲ್ಲ, ನಮ್ಮ ದೇಶದ ಒಳಗೂ ಇದೆ. ಸನಾತನ ಧರ್ಮವನ್ನು ದ್ವೇಷಿಸತಕ್ಕಂಥ ನಮ್ಮವರು ಕೆಲವರಿದ್ದಾರೆ. ಇನ್ನು ಕೆಲವರು ಸನಾತನ ಧರ್ಮವನ್ನು ನಿಜವಾಗಿ ದ್ವೇಷಿಸುವವರಲ್ಲ, ಆದರೆ ದ್ವೇಷಿಸುವವರಿಂದ ಪ್ರಭಾವಿತರಾದವರು ಇರ್ತಾರೆ. ಈ ನಿಜವಾಗಿ ದ್ವೇಷಿಸುವವರಿಗಿಂತ ದ್ವೇಷಿಸುವವರ ಪ್ರಭಾವಕ್ಕೆ ಒಳಗಾದ ನಮ್ಮವರು ಭಯಾನಕ ಅಂತ ವ್ಯಾಸರು ಹೇಳುವುದು. ಅದಕ್ಕೆ ಅವರು ಕೊಡುವ ದೃಷ್ಟಾಂತ ಯಾವುದು ಗೊತ್ತೋ? ಸೂರ್ಯನ ಬಿಸಿಲು ಅದು ಭಯಾನಕ ಅಲ್ಲ. ಸೂರ್ಯನ ಬಿಸಿಲಿನಲ್ಲಿ ಕೊಡೆ ಹಿಡ್ಕೊಂಡಾದರೂ ಹೋಗ್ಬೋದು, ತೊಂದರೆ ಇಲ್ಲ. ಸೂರ್ಯನ ಬಿಸಿಲು ಕೊಡೆ ಇಲ್ಲದೆ ಹೋದರೆ ಶರೀರಕ್ಕೆ ಆರೋಗ್ಯ ಸಿಗ್ತದೆ, ಸೂರ್ಯನ ಬಿಸಿಲು ಮೈ ಮೇಲೆ ಬಿದ್ದರೆ. ಆದರೆ ಸೂರ್ಯನ ಬಿಸಿಲು ಅದು ಸಮುದ್ರ ತೀರದ ಮರಳಿಗೆ ಬಿದ್ದ ಮೇಲೆ ಆ ಮರಳಿನ ಮೇಲೆ ನೀವು ನಡ್ಕೊಂಡು ಹೋಗೋದು ಸಾಧ್ಯ ಆಗೋದಿಲ್ಲ. ಸೂರ್ಯನ ಬಿಸಿಲನ್ನಾದರೂ ಸಹಿಸಬಹುದು, ಆದರೆ ಸೂರ್ಯನ ಬಿಸಿಲಿನಿಂದ ಪ್ರಭಾವಿತವಾದ ಮರಳನ್ನು ಸಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ನಮ್ಮ ಧರ್ಮವನ್ನು ದ್ವೇಷಿಸತಕ್ಕಂತಹ ವ್ಯಕ್ತಿಗಳನ್ನು ಬೇಕಾದರೂ ಸಹಿಸಿಕೊಳ್ಬಹುದು, ಆದರೆ ಅವರಿಂದ ಪ್ರಭಾವಿತರಾಗಿ ತಾವು ಹೀಗೆ ಅಂತ ತಿಳ್ಕೊಂಡು ಆಮೇಲೆ ಇದನ್ನು ದ್ವೇಷಿಸುವವರು ಇರ್ತಾರಲ್ಲ, ಅಂಥವರನ್ನು ಸಹಿಸಿಕೊಳ್ಳುವುದು ಕಷ್ಟ. ಅವರ ಬಗ್ಗೆ ತುಂಬ ಜಾಗೃತೆಯಾಗಿರುವಂಥ ವ್ಯಾಸರು ಒಂದು ಸಂದರ್ಭದಲ್ಲಿ ಕಿವಿ ಮಾತು ಹೇಳ್ತಾರೆ. ಆ ದೃಷ್ಟಿಯಲ್ಲಿ ನಾವು ಪ್ರಭಾವಿತ ಏಕಯಾ ದ್ವೇ ವಿನಿಶ್ಚಿತ್ಯ, ಮತ್ತೊಬ್ಬರ ಬುದ್ಧಿಯಿಂದ ಪ್ರಭಾವಿತವಾದಂತಹ ಬುದ್ಧಿ ಅದು ಭಯಾನಕವಾಗ್ತದೆ. ತನ್ನ ಇಡೀ ಸಂತತಿಯನ್ನೇ ಕೆಟ್ಟದಾಗಿ ಬೆಳೆಸಿಬಿಡ್ತದೆ. ಸಂತತಿಯಲ್ಲೇ ಸರಿಯಾದ ಧಾರ್ಮಿಕ ನೈತಿಕವಾದಂತಹ ಸ್ಥಿತಿ ಗತಿಯನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ನಮ್ಮ ಬುದ್ಧಿ ಏನು ಅಂತ ನಾವು ತಿಳಿಯುವುದಕ್ಕೆ, ಯಾವುದು ಪ್ರಭಾವಿತ ಯಾವುದು ವಾಸ್ತವ ಅಂತ ತಿಳಿಯುವುದಕ್ಕೋಸ್ಕರ ಒಂದು ಬಾರಿ ಆದರೂ ನೀನು ಅಂತರ್ಮುಖನಾಗಬೇಕು, ಕಣ್ಣು ಮುಚ್ಚಿ ಕೂತುಕೊಳ್ಬೇಕು, ಕೈಕಾಲು ಮುಖವನ್ನು ತೊಳೆದು
ಮೈಯಲ್ಲಿದ್ದ ವಾಸನೆಯನ್ನು ಒದ್ದೆ ಬಟ್ಟೆಯಲ್ಲಿ ಒರೆಸಿ ಒಂದು ಬಾರಿ ಶುದ್ಧವಾಗಿಸಿಕೊಂಡು ನೀನು ದೇವರ ಚಿತ್ರ ಅಥವಾ ದೇವರ ಕೋಣೆ ಅನ್ನುವ ಒಂದು ಮನೆಯಲ್ಲಿರುವ ಪರಿಶುದ್ಧವಾದ ವಾತಾವರಣವನ್ನು ಆರಿಸಿಕೊಂಡು ಅಲ್ಲಿ ಒಮ್ಮೆ ಪದ್ಮಾಸನ ಹಾಕಿಕೊಂಡು ಶಾಂತವಾಗಿ ನೇರವಾಗಿ ಕೂತುಕೊಂಡು ನಿನ್ನ ಶ್ವಾಸೋಚ್ಛ್ವಾಸವನ್ನು ನಿನ್ನೆ ಹಿಡಿತಕ್ಕೆ ತಂದು ಒಂದು ಬಾರಿ ಎಲ್ಲ ಇಂದ್ರಿಯಗಳನ್ನು ಒಳಗೆ ಒಳಗೆ ಎಳೆದು ಒಳಗಿನಿಂದ ನೀನು ಏನನ್ನಾದರೂ ಹುಡುಕುವುದಕ್ಕೆ ಪ್ರಯತ್ನಿಸಿದೆಯೋ ಆಗ ನಿನ್ನ ಬುದ್ಧಿ ಏನು ಅಂತ ನಿನಗೆ ಅರ್ಥ ಆಗ್ತದೆ. ಇಷ್ಟಕ್ಕೆ ಇಲ್ಲಿ ಪುರುಸೊತ್ತುಂಟು ಮನುಷ್ಯನಿಗೆ. ಅವನ ಬುದ್ಧಿ ಏನು ಅಂತ ತಿಳ್ಕೊಳ್ಳಿಕ್ಕೆ ಮನುಷ್ಯನಿಗೆ ಪುರುಸೊತ್ತೇ ಇಲ್ಲ. ಗಂಡಸರಿಗೆ ಹಗಲು ಪೂರ್ತಿ ಕೆಲಸ ಮಾಡುವುದಾಯ್ತು, ಇವತ್ತು ಹೆಂಗಸರು ಅದೇ ಮಾಡುವುದಾಯ್ತು. ಇವರಿಗೂ ಪುರುಸೊತ್ತಿಲ್ಲ. ಅಕಸ್ಮಾತ್ ಇವರಾದರೂ ಮನೆಯಲ್ಲಿ ಕೂತು ಸ್ವಲ್ಪ ಅಂತರ್ಮುಖವಾಗಿ ಆಲೋಚನೆ ಮಾಡೋಣ ಅಂದರೆ ಇವತ್ತು ಈ ಟಿವಿಗಳು ಅವರನ್ನು ಟಿವಿಯಲ್ಲಿ ಕೂಡುವುದಕ್ಕೆ ಬಿಡುವುದಿಲ್ಲ. ಒಟ್ಟು ಮನೆಯಲ್ಲಿದ್ದವರಿಗೂ ಅಂತರ್ಮುಖದ ಆಲೋಚನೆಗೆ ಪುರುಸೊತ್ತಿಲ್ಲ, ಹೊರಗೆ ಕೆಲಸ ಮಾಡುವವರಿಗೂ ಅಂತರ್ಮುಖ ಆಲೋಚನೆಗೆ ಪುರುಸೊತ್ತಿಲ್ಲ. ಅಂಥಲ್ಲಿ ಆತ ಹೇಗೆ ತಾನೇ ತನ್ನದ್ದಾದ ಬುದ್ಧಿಯನ್ನು ತಾನು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ? ಆದ್ದರಿಂದ ಅವನ ಬುದ್ಧಿಯಿಂದ ಆತ ಆಲೋಚಿಸಬೇಕು. ಏಕಯ ದ್ವೇ ವಿನಿಶ್ಚಿತ್ಯ, ಒಳಿತು ಕೆಡುಕುಗಳನ್ನು ತೀರ್ಮಾನಿಸುವುದಕ್ಕೆ ಅವನ ಬುದ್ಧಿಯೇ ವ್ಯಕ್ತವಾಗಬೇಕು. ಅದರಲ್ಲಿ ಅರಚಿ ಅಂಟಿಕೊಂಡಂತಹ ಸಮಗ್ರ ಕೆಸರನ್ನು ಬಿಡಿಸಿಕೊಂಡು ಪ್ರಕಾಶಮಾನವಾದ ಸ್ವಬುದ್ಧಿಯಿಂದ ಒಳಗಿನ ಸ್ವಬುದ್ಧಿ, ಅಂತರಾತ್ಮ ಅಂತ ಕರೀತಾರೆ, ಅಂತಃಸಾಕ್ಷಿ ಅಂತ ಕರೀತಾರೆ, ಆ ಅಂತಃಸಾಕ್ಷಿಯಿಂದ ಒಳಿತು ಕೆಡುತುಗಳನ್ನು ತೀರ್ಮಾನ ಮಾಡಬೇಕು. ಅದು ಬಿಟ್ಟು ಹೀಗೆ ಮಾಡಿದರೆ ನನ್ನ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡುವುದಲ್ಲ. ಧೃತರಾಷ್ಟ್ರ ಈಗ ಏನು ಯೋಚನೆ ಮಾಡಿದರೂ ಕೂಡ ಮುಂದಕ್ಕೆ ನನ್ನ ಮಕ್ಕಳು ಚೆನ್ನಾಗಿರಬೇಕಾದ್ರೆ ಏನು ತೀರ್ಮಾನ ತಗೊಳ್ಬೇಕು ಅಂತ ಯೋಚಿಸ್ತಾನೆ ಹೊರತು ಕೆಸರನ್ನೆಲ್ಲ ತೆಗೆದು ಶುದ್ಧ ಬುದ್ಧಿಯಿಂದ ಆಲೋಚನೆ ಮಾಡುವುದಿಲ್ಲ. ಅವನಿಗೆ ವಿದುರ ಹೇಳ್ತಾನೆ, ಏಕಯಾ ದ್ವೇ ವಿನಿಶ್ಚಿತ್ಯ ತ್ರೀನ್ ಚಷಂ ನಯೇತ್, ಮೂರನ್ನು ನಾಲ್ಕರಿಂದ ವಶಕ್ಕೆ ತರಬೇಕು. ಇಲ್ಲಿ ಅನೇಕ ಪಾಠಗಳು ಬೇರೆ ಬೇರೆ ಇದ್ದಾವೆ. ಮೂರನ್ನು ನಾಲ್ಕರಿಂದ ವಶಕ್ಕೆ ತರಬೇಕು. ಸಾಮಾನ್ಯ ಮನುಷ್ಯನಲ್ಲಿರತಕ್ಕಂಥ ಮೂರು ಅಂದರೆ ಯಾವುದು? ಮೂರು ಬುದ್ಧಿ ಇರ್ತದೆ, ಒಳ್ಳೆ ಬುದ್ಧಿ, ಕೆಟ್ಟ ಬುದ್ಧಿ, ಮಧ್ಯ ಬುದ್ಧಿ ಅಂತ ಮೂರು ಇರುವುದೇ. ಮೂರು ಅಲ್ವಾ? ಒಳ್ಳೆಯದು, ಕೆಟ್ಟದು, ಮೀಡಿಯಂ ಅಂತ ಮೂರು ಇರುವುದು. ಸತ್ವ, ರಜಸ್ಸು, ತಮಸ್ಸು ಅಂತ ಮೂರೇ ಇರುವುದು. ಅಥವಾ ಋಣಾತ್ಮಕ, ಧನಾತ್ಮಕ ಮತ್ತು ಸಮ, ಋಣಶಕ್ತಿ, ಧನಶಕ್ತಿ, ಸಮಶಕ್ತಿ, ಅಥವಾ ಪಾಸಿಟಿವ್, ನೆಗೆಟಿವ್ ಮತ್ತು ನ್ಯೂಟ್ರಲ್. ಇದು ಬಿಟ್ಟು ಮತ್ತೇನಿದೆ? ಇರುವುದೆಲ್ಲವೂ ಕೂಡ ಮೂರೇ. ಈ ಮೂರನ್ನು ನಾವು ವಶಂ ನಯೇತ್, ನಮ್ಮ ಹಿಡಿತಕ್ಕೆ ತರಬೇಕು. ನಮ್ಮಲ್ಲಿ ಸತ್ವ ಅಂದರೆ ಒಳ್ಳೆತನ, ತಮಸ್ಸು ಅಂದರೆ ಕೆಟ್ಟದಾಗೋದು. ಕೆಲವರು ಹೇಳುವುದಿಲ್ಲ, ನಾನು ಈಗ ಸುಮ್ಮನಿದ್ದೇನೆ, ಇನ್ನೊಂದು 4 ಮಾತಾಡಿದರೆ ನಾನು ರಾಕ್ಷಸ ಆಗಬೇಕಾಗ್ತದೆ ಅಂತ ಕೆಲವರು ಹೇಳ್ತಾರೆ. ಸ್ವಲ್ಪ ಒಳ್ಳೆ ಜನ ಅಂತ ಅರ್ಥ. ನಾನು ರಾಕ್ಷಸ, ಕೆಲವರು ಹಾಗೆ ನಾನೀಗ ಮಂಗ ಆಗ್ತೇನೆ, ನಾಯಿ ಆಗ್ತೇನೆ ಅಂತ ಕೆಲವರು ಹೇಳುವವರು ಇರ್ತಾರೆ. ಅವರು ಯಾರಿಗೆ ಬೈತಾ ಇರ್ತಾರೆ ಅಂತ ಯಾರಿಗೂ ಅರ್ಥ ಆಗೋದಿಲ್ಲ. ಆ ರೀತಿಯಲ್ಲಿ ತನ್ನಲ್ಲಿರುವ ಗುಣಗಳು ಯಾವಾಗ ಬೇಕಾದರೂ ಯಾವ ಗುಣವೂ ಕೂಡ ಉತ್ಕರ್ಷಕ್ಕೆ ಬರ್ಬೋದು. ಆ ಮೂರನ್ನು ಯಾರು ಹಿಡಿತದಲ್ಲಿಟ್ಟಿದ್ದಾನೆ ಅವನನ್ನು ಸಾತ್ವಿಕ ಅಂತ ಕರೆಯೋದು. ಸಾತ್ವಿಕ ಅಂದರೆ ಅವನಲ್ಲಿ ಸತ್ವಗುಣ ಮಾತ್ರ ಇರುವುದು ಅಂತ ಅರ್ಥ ಅಲ್ಲ. ಅವನಲ್ಲಿ ರಜೋಗುಣ ಇದೆ, ಅವನಲ್ಲಿ ತಮೋಗುಣ ಇದೆ. ರಜೋಗುಣ ಇಲ್ಲ ಅಂದರೆ ಅವ ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಕಾಮ, ವಿವಾಹ ಇವೆಲ್ಲವೂ ಕೂಡ ರಜೋಗುಣದ ಪ್ರಭಾವದಿಂದ ಉಂಟಾಗೋದು. ಸಂತತಿ ಉತ್ಪತ್ತಿ ಆಗಬೇಕಾದರೆ ರಜೋಗುಣ ಮನುಷ್ಯನಲ್ಲಿ ಇರಲೇಬೇಕು. ರಜೋಗುಣ ಸೃಷ್ಟಿಗೆ ಕಾರಣೀಭೂತವಾದಂತಹ ಶಕ್ತಿ. ಯಾರು ಪರಮ ಸಾತ್ವಿಕನೋ ಅವನಲ್ಲಿ ರಜೋಗುಣ ಇದ್ದೇ ಇರ್ತದೆ, ತಮೋಗುಣವೂ ಇದ್ದೇ ಇರ್ತದೆ. ತಮೋಗುಣ ಇಲ್ಲ ಅಂದರೆ ಮನುಷ್ಯನಿಗೆ ನಿದ್ದೆ ಬರುವುದಿಲ್ಲ. ಆತ ಶಾಂತವಾಗಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾನೆ ಅಂತಾದರೆ, ನಿದ್ರಾದೇವಿ ಆತನನ್ನು ಆಕ್ರಮಿಸ್ತಾಳೆ ಅಂತಾದರೆ ಆತನಲ್ಲಿ ತಮಸ್ಸು ಇದೆ ಅಂತ ಅರ್ಥ. ಆದರೆ ಸತ್ವರಜಸ್ತಮಸ್ಸುಗಳು ಇಲ್ಲದೆ ತ್ರಿಗುಣಾತ್ಮಕವಲ್ಲದ ಪ್ರಪಂಚ ಇಲ್ಲ. ಯಾವುದು ತ್ರಿಗುಣಾತ್ಮಕ ಅಲ್ಲವೋ ಅದು ಪ್ರಪಂಚವನ್ನು ನಿಯಂತ್ರಿಸತಕ್ಕಂತಹ ಜಗದತೀತವಾದ ಶಕ್ತಿ. ಅದನ್ನು ಜಗದೀಶ ಅಂತ ಕರೆಯೋದು. ಜಗದೀಶ ಅನಿಸಿದ ಭಗವಂತನನ್ನು ಮಹಾಭಾರತದ ಮೊದಲ ಶ್ಲೋಕ ಏನು ಕರೀತದೆ ಅಂದರೆ, ತ್ರೈಗುಣ್ಯ ವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ಅವ ಭವಘ್ನ, ಸಂಸಾರವನ್ನು ಮೀರಿ ನಿಂತಹ ವ್ಯಕ್ತಿ. ಸಂಸಾರವನ್ನು ಮೀರಿದ ಅಸಂಸಾರಿಯಾದ ನಿತ್ಯಮುಕ್ತನಾದ ಆ ಶಕ್ತಿಯಲ್ಲಿ ಮಾತ್ರ ತ್ರೈಗುಣ್ಯ ವರ್ಜಿತತ್ವ ಇರೋದು. ತ್ರಿಗುಣಾತೀತ ಅಂದರೆ ಅವ ಒಬ್ಬನೇ. ಉಳಿದದ್ದೆಲ್ಲವೂ ಕೂಡ ತ್ರಿಗುಣಬದ್ಧವಾದದ್ದು. ತ್ರಿಗುಣ ಅದು ಚತುರ್ಮುಖ ಬ್ರಹ್ಮನೇ ಆದರೂ ಕೂಡ ಆತ ತ್ರಿಗುಣಬದ್ಧನೇ ಹೌದು. ತ್ರಿಗುಣದ ಬಿಡಿಸುವಿಕೆ ಅನ್ನೋದು ಮುಕ್ತನಲ್ಲಿ ಮಾತ್ರ ಇರತಕ್ಕಂಥದ್ದು. ಆದ್ದರಿಂದ ಈ ಮೂರು ಗುಣದ ಬಂಧನ ಮನುಷ್ಯನಲ್ಲಿದೆ. ಆದರೆ ಆ ಮೂರನ್ನು ವಶದಲ್ಲಿ ತಂದುಕೊಳ್ಬೇಕಷ್ಟೇ. ತಮೋಗುಣ ಇರಬೇಕು. ಒಬ್ಬನಿಗೆ ಬೈಯುವುದಕ್ಕೋಸ್ಕರ ತಮೋಗುಣ ಬೇಕು. ಕೆಲವೊಂದು ಸಂದರ್ಭದಲ್ಲಿ ಬೈಯದೆ ಹೋದರೆ ಯಾವ ಕೆಲಸವೂ ಆಗುವುದಿಲ್ಲ. ಆದರೆ ಬೈಬೇಕು ಅಂತ ಅನಿಸಿದಾಗ ಮಾತ್ರ ತಮೋಗುಣ ಬರಬೇಕು.
ಈಗ ಹಾಗಾಗುವುದಿಲ್ಲ ಇವನಿಗೆ. ಸಿಟ್ಟು ಬರ್ತದೆ, ಹೊಡೆದು ಬಿಟ್ಟ, ಹೊಡೆದಾದ ಮೇಲೆ ಯಾಕೆ ಹೊಡೆದೆ, ಏನಾಗಿ ಬಿಡ್ತದೋ ಅಂತ ಆಮೇಲೆ ಯೋಚನೆ ಮಾಡ್ತಾನೆ. ಅದಲ್ಲ, ಅವನಿಗೆ ಸಿಟ್ಟು ಬರಬೇಕು ಅಂತ ಅವ ಆಲೋಚನೆ ಮಾಡಿ ಸಿಟ್ಟನ್ನು ಭರಿಸಿಕೊಳ್ಬೇಕು. ಸಿಟ್ಟು ಬರುವಿಕೆ ಅನ್ನುವುದು ಆತನ ಹಿಡಿತದಲ್ಲಿರಬೇಕು. ಒಬ್ಬ ಅಧ್ಯಾಪಕನಾಗಲಿ ಒಬ್ಬ ವಾರ್ಡನಾಗಬೇಕಾದ್ರೆ ಇದು ಬಹಳ ಮುಖ್ಯವಾಗಿರ್ತದೆ. ಆತ ಇನ್ನೊಬ್ಬರನ್ನು ಅಥವಾ ಅಪ್ಪನಾಗಬೇಕಾದ್ರೂ ಅದು ಬೇಕಾದದ್ದು. ತನ್ನ ಮಗನ ಮೇಲೆ ಸಿಟ್ಟು ಬಂದರೆ ತಪ್ಪಲ್ಲ, ಆದರೆ ಸಿಟ್ಟು ಅವನಿಗೆ ಗೊತ್ತಿದ್ದು ಬರಬೇಕೇ ಹೊರತು ಅವನಿಗೆ ಗೊತ್ತಿಲ್ಲದೆ ಸಿಟ್ಟು ಬಂದು ಆಮೇಲೆ ಏನೇನು ಆಗುವ ಪ್ರಸಂಗ ಆಗಬಾರ್ದು. ಅಂದರೆ ತನ್ನ ಹಿಡಿತದಲ್ಲಿ ಕ್ರೋಧವೆನಿಸಿದ ತಮಸ್ಸನ್ನು, ಸತ್ವವೆನಿಸಿದಂತಹ ಪ್ರೀತಿ ಭಕ್ತಿ ಶಾಂತಿಗಳನ್ನು, ರಜಸ್ಸು ಅಂತ ಕರೆಸಿಕೊಂಡಂತಹ ಆತನ ಅನುರಾಗವನ್ನು ಹಿಡಿತದಲ್ಲಿಟ್ಟುಕೊಂಡಿದ್ದಾನೆ ಅಂತಾದರೆ ಆತ ಸಾತ್ವಿಕ ಅಂತ ಕರೆಸಿಕೊಳ್ತಾನೆ. ಅಂದ ತ್ರೀನು ವಶಂ ನಯೇತ್, ತನ್ನಲ್ಲಿರುವ ಸತ್ವರಜಸ್ತಮಸ್ಸುಗಳನ್ನು ಅಥವಾ ಉತ್ತಮತೆ, ಅಧಮತೆ ಮತ್ತು ಮಧ್ಯಮ ಸ್ಥಿತಿ ಇವುಗಳನ್ನು ತಾನು ವಶಂ ನಯೇತ್, ತನ್ನ ಹಿಡಿತಕ್ಕೆ ತಂದುಕೊಳ್ಬೇಕು. ಆ ಹಿಡಿತಕ್ಕೆ ತಂದುಕೊಳ್ಳುವುದಕ್ಕೆ ಏನು ಮಾರ್ಗ? ತ್ರೀನು ಚತುರ್ಭಿಹಿ ವಶಂ ನಯೇತ್, 4ರಿಂದ 3 ಹಿಡಿತಕ್ಕೆ ತರಬೇಕು. ಸಾಮಾನ್ಯ 4 ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವುದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಇದರಿಂದ ಅಂತಲೂ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಈ 4ರಿಂದ 3 ಹಿಡಿತಕ್ಕೆ ತರಬೇಕು. ಅಂದರೆ ತನ್ನ ತಮೋಗುಣವನ್ನು ಹಿಡಿತಕ್ಕೆ ತರುವುದಕ್ಕೋಸ್ಕರ ಧರ್ಮ ಬೇಕು. ಧರ್ಮ ಅಂದರೆ ಇವತ್ತು ಕಾಣುವ ಪ್ರಪಂಚಕ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದು ಇದೆ ಅನ್ನುವ ದೃಢ ನಂಬಿಕೆಯಿಂದ, ಅದು ಸ್ವರ್ಗ ನರಕ ಇರ್ಬೋದು, ಧರ್ಮ ಅಂದರೆ ಪುಣ್ಯ ಪಾಪಗಳಿರ್ಬೋದು, ಅದನ್ನೂ ಮೀರಿದಂತಹ ಮೋಕ್ಷ ಇರ್ಬೋದು, ಆ ಮೋಕ್ಷವನ್ನು ಕೊಡ್ತಕ್ಕಂತಹ ದೇವತಾಶಕ್ತಿ ಇರ್ಬೋದು, ಇವೆಲ್ಲದರ ಬಗ್ಗೆ ಅಚಲವಾದ ನಂಬಿಕೆಯಿಂದಾಗಿ ಇವತ್ತು ಹೀಗೇ ಬದುಕಬೇಕು ಅನ್ನುವ ಕಟ್ಟುಪಾಡು ಏನಿದೆ ಅದಕ್ಕೆ ಧರ್ಮ ಅಂತ ಹೆಸರು. ಈ ಬದುಕಿನ ಕಟ್ಟುಪಾಡು ಪಾರತ್ರಿಕವಾದ ಚಿಂತನೆಯಿಂದ ಇವತ್ತಿನ ಬದುಕಿಗೆ ಹಾಕಿದಂತಹ ಒಂದು ಚೌಕಟ್ಟು ಅದು ಧರ್ಮ. ಆ ಧರ್ಮದ ಮೂಲಕ ತನ್ನ ತಮಸ್ಸನ್ನು ತಾನು ಹಿಡಿತಕ್ಕೆ ತಂದುಕೊಳ್ಬೇಕು. ತನ್ನ ಅಧೋಗಮನ ಏನಿದೆ ಅದು ಬೇಕು ಇದು ಬೇಕು ಅನ್ನುವ ಕಾಮನೆಗಳು, ಕ್ರೋಧಗಳು ಇವನ್ನೆಲ್ಲ ಆತ ಹಿಡಿತಕ್ಕೆ ತಂದುಕೊಳ್ಳುವುದಕ್ಕೆ ಧರ್ಮ ಮೂಲಭೂತವಾದ ಕಾರಣವಾಗ್ತದೆ. ಆತನ ರಜಸ್ಸನ್ನು ಹಿಡಿತಕ್ಕೆ ತರುವುದಕ್ಕೆ ಅರ್ಥಕಾಮಗಳು ಮೂಲಭೂತವಾಗಿ ಬೇಕಾಗ್ತದೆ. ಅರ್ಥ ಅಂದರೆ ಸಂಪಾದನೆ ಮಾಡಿದಂತಹ ವಸ್ತುಗಳು, ಕಾಮ ಅಂದರೆ ಸಂಪಾದಿತವಾದ ವಸ್ತುಗಳಿಂದ ಅನುಭವಿಸುವ ಭೋಗಗಳು. ಈ ಸಂಪಾದಿತ ವಸ್ತು ಮತ್ತು ಅದರಿಂದ ಉಂಟಾಗುವ ಆತನ ಭೋಗ ಇವುಗಳನ್ನು ಆತ ಹಿಡಿತದಲ್ಲಿಟ್ಟುಕೊಳ್ಳುವುದಕ್ಕೆ ರಜೋಗುಣ, ಈ ರಜೋಗುಣದ ಹಿಡಿತಕ್ಕೆ ಬೇಕಾದದ್ದು ಅರ್ಥಕಾಮಗಳು. ಅರ್ಥಶಾಸ್ತ್ರದ ಅಧ್ಯಯನ, ಕಾಮಶಾಸ್ತ್ರದ ಸರಿಯಾದ ಅಧ್ಯಯನ ಇವುಗಳಿದ್ದರೆ ಅವುಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ತಾನೆ. ಅದರಲ್ಲಿ ಮುಳುಗಿ ಸಾಯುವುದಿಲ್ಲ. ಮನುಷ್ಯನಿಗೆ ಕಾಮೋಪಭೋಗ ಬೇಕು, ಆದರೆ ಅದರಲ್ಲಿ ಮುಳುಗಬಾರದು. ಪಂಚಾಮೃತವನ್ನು ಕುಡಿಯುವುದು ಒಳ್ಳೆಯದು. ರಾಘವೇಂದ್ರ ಸ್ವಾಮಿಗಳ ಕಥೆ ಮಂತ್ರಾಲಯದ ರಾಯರ ಕಥೆಯಲ್ಲಿ ಬರ್ತದೆ. ಒಬ್ಬ ಹುಡುಗ ಮನೆಯಲ್ಲಿ ಭಾರಿ ದೇಶಪಾಂಡೆ ಅವರು ಮಾಡಿಟ್ಟಿದ್ದರಂತೆ, ಸಿಕ್ಕಾಬಟ್ಟೆ ರಸಾಯನ ಮಾಡಿಟ್ಟಿದ್ರು, ಮಾವಿನ ಹಣ್ಣಿನ ರಸಾಯನ ದೊಡ್ಡ ಗಟಾರದಲ್ಲಿ ಮಾಡಿಟ್ಟಿದ್ರು. ಈ ಹುಡುಗ ಅದನ್ನು ನೋಡಿ, ಅದರ ವಾಸನೆ ನೋಡಿ ಅವನಿಗೆ ಖುಷಿ. ಅವನು ವಾಸನೆ ನೋಡಲಿಕ್ಕೆ ಹತ್ತಿದವ, ಅದರೊಳಗೆ ಬಿದ್ದಂತೆ. ಆ ರಸಾಯನದ ಅಡಿಯಲ್ಲಿ ಆಮೇಲೆ ಹೆಣ ತೇಲುವುದಕ್ಕೆ ಪ್ರಾರಂಭ ಆಯಿತು ಅಂತ ಒಂದು ಕಥೆ ಬರ್ತದೆ. ಅಷ್ಟು ಜನರ ಊಟಕ್ಕೆ ವ್ಯವಸ್ಥೆ ಮಾಡಿದ ರಸಾಯನದಲ್ಲಿ ಮಗ ಸತ್ತ ಅಂತ ಇವನು ಕಣ್ಣೀರು ಹಾಕಿದಾಗ ರಾಯರು ಬಂದು ಆತನನ್ನು ಬದುಕಿಸಿದರು ಅಂತ ಒಂದು ಇತಿಹಾಸದ ಒಂದು ಪವಾಡದ ಕಥೆ ಇದೆ. ಮನುಷ್ಯನಿಗೆ ರಸಾಯನ ಕುಡಿಯುವುದು ಒಳ್ಳೆಯದು, ಆದರೆ ರಸಾಯನದಲ್ಲಿ ಬೇಕು ಅಂತೇಳಿ ಅದರಲ್ಲಿ ಮುಳುಗಿದ್ರೆ ಕಾಮೋಪಭೋಗಗಳು ಉಚಿತ, ಆದರೆ ಕಾಮೋಪಭೋಗಗಳಲ್ಲಿ ಮುಳುಗಬಾರದು. ಅರ್ಥ ಅಂದರೆ ಸಂಪತ್ತು ಮನುಷ್ಯನಿಗೆ ಬೇಕು. ಅದು ದೋಣಿ ಸಾಗುವುದಕ್ಕೆ ಬೇಕಾದ ನೀರಿನ ಹಾಗಿರಬೇಕು. ದೋಣಿ ಹೋಗುವುದಕ್ಕೆ ನೀರು ಬೇಕು ಅಂತ ಹೇಳಿ ನೀರನ್ನೆಲ್ಲ ದೋಣಿಯಲ್ಲೇ ಹಾಕೊಂಡ್ರೆ ಹೇಗಿರ್ತದೆ? ನೀರಿಲ್ಲದೆ ದೋಣಿ ಸಾಗುವುದು ಹೇಗೆ ಅಂತ ಹೇಳಿ ದೋಣಿಯಲ್ಲೆಲ್ಲ ನೀರು ಎತ್ತಿ ಎತ್ತಿ ಹಾಕುವುದು, ದೋಣಿಯು ಮುಳುಗುವುದಲ್ಲ. ಹಾಗಾದರೆ ದೋಣಿ ಸಾಗುವುದಕ್ಕೆ ನೀರು ಹೇಗೆ ಬೇಕು? ದೋಣಿಯ ಒಳಗಿರಬಾರ್ದು, ದೋಣಿಯ ಹೊರಗಿರಬೇಕು. ಹಾಗೆ ನಾವು ಸಂಪಾದನೆ ಮಾಡಿದ ಸಂಪತ್ತು ನಾವು ಮನೆಯಲ್ಲೇ ಗಾಡ್ರೇಜಲ್ಲಿ ಹಾಕಿ ಬೀಗ ಹಾಕುವುದು, ಆಮೇಲೆ ಗೋಡೆಯಲ್ಲೂ ಕೂಡ ಕಾಣದೇ ಇರುವ ಹಾಗೆ ದುಡ್ಡುಗಳನ್ನು ಇಡುವುದು, ಇಂಥದ್ದು ಮಾಡಿದರೆ ಅದು ದೋಣಿಯ ಒಳಗೆ ನೀರು ಹಾಕಿದ ಹಾಗೆ ಆಗ್ತದೆ. ಅದರಿಂದ ಪ್ರಯೋಜನ ಇಲ್ಲ, ಮನೆಯನ್ನು ಮುಳುಗಿಸುವ ಪ್ರಸಂಗ ಬಂದು ಹೋಗುತ್ತೆ. ಹಾಗಾದರೆ ತನ್ನ ಸಂಪತ್ತು ಹೊರಗಿದ್ದುಕೊಂಡು ನಮಗೆ ಈಜುವುದಕ್ಕೆ ಬೇಕಾದಂತಹ ನೀರಾಗಬೇಕು. ಸಂಪತ್ತು ಹೊರಗಿದ್ದಷ್ಟು ಅದು ದಾನ ಮಾಡಿ ಇನ್ನೊಬ್ಬರ ಶ್ರೇಯಸ್ಸಿಗೆ ಕಾರಣವಾಗುವ ಹಾಗೆ ಸಂಪತ್ತನ್ನು ವಿನಿಯೋಗಿಸಿದಷ್ಟು ಇವನ ಸಂಪತ್ತು ಇನ್ನಷ್ಟು ವೃದ್ಧಿ ಆಗ್ತಾ ಹೋಗ್ತದೆ. ಇದು ನೀರಿನ ಹಾಗೆ ಸಂಪತ್ತಿರಬೇಕು. ಇವೆಲ್ಲ ಅರ್ಥಕಾಮಗಳಿಂದ ಆತ ತನ್ನ ರಜೋಗುಣವನ್ನು ನಿಯಂತ್ರಿಸತಕ್ಕಂತಹ ಕ್ರಮ. ಸತ್ವಗುಣವನ್ನು ನಿಯಂತ್ರಿಸುವುದಕ್ಕೆ ಮೋಕ್ಷ ಅನ್ನೋದು ಮೋಕ್ಷಶಾಸ್ತ್ರ. ಪ್ರಪಂಚದಲ್ಲಿ ಶಾಸ್ತ್ರ ಇರುವುದು 4: ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಮೋಕ್ಷಶಾಸ್ತ್ರ ಅಂತ ಇರುವುದೇ 4 ಶಾಸ್ತ್ರ.
ಈ ಸೈನ್ಸು ಮ್ಯಾಥ್ಸು ಆರ್ಟ್ಸ್ ಅಂತ ನಾವು ಹೇಳ್ತೇವಲ್ಲ, ಅದೆಲ್ಲ ಇದೇ ಶಾಸ್ತ್ರಗಳು, ಬೇರೆ ಯಾವುದೂ ಅಲ್ಲ. ಇಲ್ಲಿ ಇದ್ದದ್ದೇ ಅಲ್ಲೆಲ್ಲ ಸ್ವಲ್ಪ ಅದರದ್ದು ಯಾವುದೋ ಒಂದೊಂದು ಭಾಗಗಳು ಅದರಲ್ಲಿ ಇರತಕ್ಕಂಥದ್ದು. ಈ ಮೋಕ್ಷಶಾಸ್ತ್ರ ಒಬ್ಬ ಅಧ್ಯಯನ ಮಾಡಿದರೆ ಅವನು ತನ್ನ ಸತ್ವಗುಣದ ನಿಯಂತ್ರಣ ಮಾಡಿಕೊಳ್ತಾನೆ. ಇಲ್ಲೇ ಹೋದರೆ ಏನಾಗ್ತದೆ, ಸತ್ವಗುಣದ ಪರಿಣಾಮವಾಗಿ ಎಲ್ಲರನ್ನೂ ನಂಬುವುದು. ಎಲ್ಲರನ್ನೂ ನಂಬುವ ಕಾರಣದಿಂದಲೇ ಆತ ಯಾವುದನ್ನೂ ಸಾಧಿಸದೇ ಇರುವ ಸಾಧ್ಯತೆ ಇರ್ತದೆ. ಎಲ್ಲವನ್ನೂ ನಂಬಬಾರದು, ಕೆಲವನ್ನು ಮಾತ್ರ ನಂಬಬೇಕು. ಶಾಸ್ತ್ರವನ್ನು ನಂಬಬೇಕು, ಶಾಸ್ತ್ರವನ್ನು ಹೇಳುವವರನ್ನು ನಂಬಬೇಕು, ಶಾಸ್ತ್ರಜ್ಞಗಳನ್ನು ನಂಬಬೇಕು. ಆದರೆ ಶಾಸ್ತ್ರವನ್ನು ನಿಜವಾಗಿ ಹೇಳ್ತಾರೋ ಇಲ್ಲೋ ಅಂತ ಸರಿಯಾಗಿ ನಂಬಬೇಕಾದರೆ ಶಾಸ್ತ್ರವನ್ನು ತಿಳ್ಕೊಳ್ಬೇಕು. ಶಾಸ್ತ್ರಜ್ಞಾನ ಇಲ್ಲದೆ ಶಾಸ್ತ್ರಜ್ಞನನ್ನು ನಂಬುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇವತ್ತು ದೇವರನ್ನು ನಂಬಬೇಕು, ಭೂತಗಳನ್ನು ನಂಬಬೇಕು. ಆದರೆ ಭೂತಗಳನ್ನು ನಂಬಿ ದೇವರನ್ನು ನಂಬದೇ ಇರಬಾರ್ದು. ನಂಬಿಕೆಯಲ್ಲಿ ಹಿಡಿತಬೇಕಾಗ್ತದೆ. ಯಾವುದನ್ನು ಹೇಗೆ ನಂಬಬೇಕು, ಎಷ್ಟಕ್ಕೆ ನಂಬಬೇಕು ಅನ್ನುವ ಒಂದು ಸಾತ್ವಿಕತೆಯ ಹಿನ್ನೆಲೆಯಲ್ಲಿ ಆತನಿಗೆ ಮೋಕ್ಷಶಾಸ್ತ್ರದ ಅನುಭವ ಬೇಕು. ಮೋಕ್ಷಶಾಸ್ತ್ರ ಅನ್ನುವುದನ್ನೇ ವೇದಾಂತ ಅಂತ ಕರೀತಾರೆ. ವೇದಾಂತ ವೇದಗಳ ನಿರ್ಣಯ. ಆ ವೇದಗಳ ನಿರ್ಣಯವನ್ನು ಕೊಡುವ ಔಪನಿಷದ ಸೂತ್ರಶಾಸ್ತ್ರಗಳನ್ನು ಅಧ್ಯಯನ ಮಾಡದೇ ಇದ್ದಂತಹ ವ್ಯಕ್ತಿಯ ನಂಬಿಕೆ ನೆಲಗಟ್ಟಲ್ಲಿ ಇರುವುದಿಲ್ಲ. ಕೃಷ್ಣ ಗೀತೆಯಲ್ಲಿ ಆ ಮಾತನ್ನು ಹೇಳ್ತಾನೆ. ಬ್ರಹ್ಮಸೂತ್ರ ಪದೈಶ್ಚೇಯುವಂ ಅಂತ ಗೀತೆಯಲ್ಲಿ ಹೇಳ್ತಾನೆ. ನಂಬಿಕೆ ಯಾವಾಗ ವೇದಾಂತದ ನೆಲಗಟ್ಟಿನಲ್ಲಿ ಇರುವುದಿಲ್ಲವೋ ಆವಾಗ ಅವ ಏನೇನನ್ನೋ ನಂಬಿ ಕೊನೆಗೆ ಅದೇ ಆಗಬೇಕಾದ ಸ್ಥಿತಿ ಬರ್ತದೆ. ಏನನ್ನು ನಂಬುತ್ತಾನೋ ಅಂತಹ ರಾಜಸ ತಾಮಸ ಸ್ಥಿತಿಯನ್ನು ಆತ ಅನುಭವಿಸಬೇಕಾಗ್ತದೆ. ಸಾತ್ವಿಕತೆಯೇ ಅವನನ್ನು ನೆಲಕ್ಕೆ ದಬ್ಬುವ ಕೆಲಸ ನಡೆದು ಬಿಡುತ್ತದೆ. ಆ ದೃಷ್ಟಿಯಿಂದ ಮೋಕ್ಷಶಾಸ್ತ್ರದ ಮೂಲಕ ಸತ್ವವನ್ನು ಹಿಡಿತಕ್ಕೆ ತಂದು, ಅರ್ಥಶಾಸ್ತ್ರ ಕಾಮಶಾಸ್ತ್ರಗಳ ಮೂಲಕ ತನ್ನ ರಜಸ್ಸನ್ನು ಹಿಡಿತಕ್ಕೆ ತಂದು, ಧರ್ಮಶಾಸ್ತ್ರದ ಮೂಲಕ ತನ್ನ ತಮಸ್ಸನ್ನು ಹಿಡಿತಕ್ಕೆ ಯಾರು ತರ್ತಾನೆ ಅಂತಹ ವ್ಯಕ್ತಿ ಶ್ರೇಯಸ್ಸನ್ನು ಪಡಿತಾನೆ. ಅಷ್ಟೆಯೋ? ಆಮೇಲೆ ಪಂಚ ಜಿತ್ವ ವಿಜಿತ್ವ ಷಟ್, 5 ಗೆಲ್ಲಬೇಕು. ಇದು ತುಂಬ ಕಷ್ಟದ ಕೆಲಸ. ಒಂದೊಂದನ್ನು ಗೆಲ್ಲುವುದೇ ಕಷ್ಟ, 5 ಗೆಲ್ಲುವುದೇ ಹೇಗೆ? 5 ಅಂದರೆ 5 ಇಂದ್ರಿಯಗಳು. ನೋಡುವ ಕಣ್ಣು, ಕೇಳುವ ಕಿವಿ, ಮುಟ್ಟುವ ಚರ್ಮ, ರುಚಿಸುವ ನಾಲಿಗೆ ಅಥವಾ ರುಚಿಯನ್ನು ನೋಡುವ ನಾಲಿಗೆ, ಗಂಧವನ್ನು ಆಘ್ರಾಣಿಸುವ ಮೂಗು. ಇದಕ್ಕೆ ಪಂಚೇಂದ್ರಿಯಗಳು ಅಂತ ಹೆಸರು. ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವಾ, ಘ್ರಾಣ ಅಂತ ಹೇಳ್ತಕ್ಕಂತಹ ಪಂಚ ಇಂದ್ರಿಯಗಳು. ಇದನ್ನು ಹಿಡಿತದಲ್ಲಿಟ್ಟುಕೊಳ್ಳದೆ ಹೋದರೆ ಹಿಂದಿನದ್ದು ಹಿಡಿತಕ್ಕೆ ಬರುವುದೇ ಇಲ್ಲ. ಅದನ್ನು 5 ಗೆಲ್ಲಬೇಕು. ಈ 5 ಗೆಲ್ಲುವುದಂದರೆ ನಮ್ಮ ಅತ್ಯಂತ ಆಪ್ತ ಮಿತ್ರರು ಈ 5 ಜನ. ನೋಡುವುದಕ್ಕೋಸ್ಕರ ಕಣ್ಣಿದೆ, ಎಂಥ ಆಪ್ತ. ನಾನು ಹೇಳಿದರೆ ಸಾಕು ಅದನ್ನು ನೋಡು ಅಂತ, ಅದನ್ನು ನೋಡ್ತದೆ. ಆದರೆ ಸಮಸ್ಯೆ ಎಲ್ಲಿರುವುದು ಅಂದರೆ, ನಾನು ನೋಡಬೇಡ ಅಂತ ಹೇಳಿದ್ದನ್ನು ಅದು ನೋಡ್ತದೆ. ಅದು ಸಮಸ್ಯೆ ಇರುವುದು ಕಣ್ಣಿನಲ್ಲಿ. ಕಿವಿಯೂ ಕೂಡ ಹಾಗೆ, ಕೇಳು ಅಂತ ಹೇಳ್ತದೆ. ನಾನು ಹೇಳ್ತೇನೆ ಕಿವಿ ಅದನ್ನು ಕೇಳು, ಅಲ್ಲಿ ಮಹಾಭಾರತದ ಉಪನ್ಯಾಸ ನಡೀತಾ ಇದೆ ಕೇಳು ಅಂತ ಹೇಳ್ತದೆ. ಆದರೆ ಒಳಗಿಂದ ಸ್ವಲ್ಪ ಮೊಬೈಲಲ್ಲಿ ಅದು ಯಾವುದೋ ವಿಷಯ ಬರ್ತಾ ಇದೆ ಅಲ್ಲ, ಅದನ್ನೊಂದು ನೋಡಿಬಿಡುವ ಅಂತ, ಅದನ್ನು ಕೇಳಿಬಿಡುವ ಅಂತ ಅಲ್ಲಿಗೆ ಹೇಳ್ತದೆ. ಅದು ನಮ್ಮ ಇಂದ್ರಿಯಗಳೇ ನಮಗೆ ಎಷ್ಟು ಆಪ್ತ ಇಂದ್ರಿಯಗಳು, ಅದೇ ನಮ್ಮನ್ನು ತೆಗೆದುಕೊಂಡು ಹೋಗಿ ಚರಂಡಿಯಲ್ಲಿ ಬೀಳಿಸುವ ಕೆಲಸವನ್ನು ಮಾಡ್ತಾರೆ. ನಮ್ಮ ವಾಹನ ನಮಗೆ ಆಪ್ತ, ಆದರೆ ವಾಹನವನ್ನು ಡ್ರೈವ್ ಮಾಡುವವರು ನಾವೇ. ನಾವು ಅದರ ಸ್ಟೇರಿಂಗ್ ಹಿಡ್ಕೊಂಡು ತಿರುಗಿಸಿದ್ರು ಅದು ಚರಂಡಿಗೆ ಬೀಳಿಸಿತು ಅಂತ ಆದರೆ ಏನು ಮಾಡಬೇಕು? ಅದನ್ನು ಆಪ್ತ ಅಂತ ಹೇಗೆ ಕರೆಯೋದು? ನಮ್ಮದೇ ಆದ ಇಂದ್ರಿಯಗಳು ನಮ್ಮ ದಾಸರ ಹಾಗಿರಬೇಕು. ಆದರೆ ಇಂದ್ರಿಯಗಳೇ ನಮ್ಮ ಆಧಿಪತ್ಯವನ್ನು ನಡೆಸುವುದಕ್ಕೆ ಪ್ರಾರಂಭಿಸಿದರೆ ಹಾಗಾದರೆ ನೀವು ಹೊಂಡಕ್ಕೆ ಬೀಳುವುದು. ಅದಕ್ಕೋಸ್ಕರ ಪಂಚಜಿತ್ವ, ನಿನ್ನದೇ ಆದ ಇಂದ್ರಿಯಗಳನ್ನು ನೀನು ನಿನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲೇ ಹೋದರೆ ಅದು ನನ್ನ ಇಂದ್ರಿಯ ಅಂತ ನೀನು ಹೇಗೆ ಹೇಳ್ತಿ? ಆ ಇಂದ್ರಿಯಗಳು ಹೇಳಿಕೊಳ್ಬೇಕು, ಇವ ನನ್ನವ ಅಂತ ಅದು ಹೇಳಿಕೊಳ್ಬೇಕು. ನೀನು ಇದು ನನ್ನ ಇಂದ್ರಿಯ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಇವ ನನ್ನ ಮಗ ಅಂತ ನೀನು ಹೇಳ್ತೀಯ ಅಂದರೆ ಅರ್ಥ ಏನು? ಅವನ ಹಿಡಿತ ನನ್ನ ಕೈಯಲ್ಲಿದೆ ಅಂತ. ಇಲ್ಲ, ಅವ ಹೇಳಬೇಕು ಇವ ನನ್ನ ಅಪ್ಪ ಅಂತ ಅವ ಹೇಳ್ಬೋದೇ ಹೊರತು ನೀನು ಅವನ ನನ್ನ ಮಗ ಅಂತ ಹೇಳುವ ಹಾಗಿಲ್ಲ. ನಿನ್ನ ಹಿಡಿತದಲ್ಲಿದ್ದು ಬೇಕಪ್ಪ. ಇಂದ್ರಿಯಗಳನ್ನು ನಿನ್ನ ಹಿಡಿತಕ್ಕೆ ತಂದುಕೋ. ಇಂದ್ರಿಯಗಳು ಹಿಡಿತಕ್ಕಿಲ್ಲ ಅಂದರೆ ಒಂದೊಂದು ಇಂದ್ರಿಯವೂ ಚರಂಡಿಯಲ್ಲಿ ಬೀಳಿಸ್ತದೆ, ಇನ್ನು 5 ಇಂದ್ರಿಯವೂ ಹಿಡಿತ ತಪ್ಪಿದರೆ ಹೇಗೆ? ಇದು ಮಹಾಭಾರತದಲ್ಲೇ ಬರ್ತದೆ. ಹರಿವಂಶದಲ್ಲಿ ಒಂದು ಶ್ಲೋಕ ಬರ್ತದೆ. ಕುರಂಗ ಮಾತಂಗ ಪತಂಗ ಭೃಂಗ ಮೀನಾ ಹತಾ ಪಂಚಭಿರೇವ ಪಂಚ ಏಕಃ ಪ್ರಮಾದಿ ಸ ಕಥಂ ನ ಹನ್ಯತೆ ಯಸ್ಸೇವತೆ ಪಂಚಭಿರೇವ ಪಂಚ. ಪಂಚ ಅಂದರೆ 5. ನಮಗೆ ಬಹಳ ಪ್ರಸಿದ್ಧವಾದ ಪಂಚಶಬ್ದ. ಪ್ರಪಂಚ ಅಂತ ಆಗಿರುವುದೇ ಪಂಚದಿಂದ. 5ರ ಸಾವಿರಾರು ಗುಂಪುಗಳಿಗೆ ಪ್ರಪಂಚ ಅಂತ ಹೆಸರು. ಪ್ರಪಂಚ ಅಂತ ಹೇಳಿದರೆ ಅದೆಲ್ಲ 5ರ ಗುಂಪೆ. ಈಗ ನಾನು ಹೇಳಿದೆ ಮಳೆ ಅನ್ನುವುದು 5ರ ಗುಂಪು. ಮಳೆಯಲ್ಲಿ 5 ಇದೆ.
ಭೂತಕಾಲ ಅಂದರೆ ಅದು 5ರ ಗುಂಪು, ಭವಿಷ್ಯತ್ ಕಾಲ ಅಂದರೆ ಅದು 5ರ ಗುಂಪು, ವರ್ತಮಾನ ಅಂದರೆ ಅದು 5. ಇರುವ ಭೂತಗಳು ಪಂಚಭೂತಗಳು. ಆ ಪಂಚಭೂತಗಳಲ್ಲಿರುವ ತನ್ಮಾತ್ರೆಗಳು, ಕೇಳುವಂತಹ ವಿಷಯಗಳು ಅದು 5. ಅದನ್ನು ಕೇಳಿಸಿಕೊಳ್ಳುವ ಇಂದ್ರಿಯಗಳು ಅದು 5. ಕೇಳಿಸಿಕೊಳ್ಳುವ ಇಂದ್ರಿಯಗಳನ್ನು ನಿಯಂತ್ರಿಸುವ ಅಂತಃಕರಣಗಳು ಅದು 5. ಆ ಅಂತಃಕರಣವೂ ಶರೀರದಲ್ಲಿರುವ ಹಾಗೆ ಉಸಿರಾಡುವ ಶಕ್ತಿಯನ್ನು ಕೊಟ್ಟ ಪ್ರಾಣಗಳು, ಪಂಚಪ್ರಾಣಗಳು. ಆ ಪಂಚಪ್ರಾಣಗಳಿಂದ ನಾವು ಉಸಿರಾಡುವುದಕ್ಕೆ ಬೇಕಾದ ಶರೀರದಲ್ಲೂ ಇರುವ ಭಾಗ 5. ಎಲ್ಲ ಹೋದ ಮೇಲೆ ಕೊನೆಗೆ ಆಗುವುದು ಮರಣವನ್ನೈದು ಅಂತ, ಅದು 5. ಪಂಚತ್ವಂ ಗತಃ ಅಂತಾರೆ, ಕೊನೆ ಸ್ಥಿತಿಯೂ 5. ಒಟ್ಟು ಎಲ್ಲವೂ 5 ಆದದ್ದರಿಂದ ಇದಕ್ಕೆ ಪ್ರಪಂಚ ಅಂತ ಹೆಸರು. ಅದರಲ್ಲಿ 5 ಇಂದ್ರಿಯಗಳುಂಟಲ್ವಾ, ಅದರಲ್ಲಿ ಒಂದೊಂದು ಇಂದ್ರಿಯವೂ ಬೀಳಿಸುವಂತಹದ್ದು ಅಂತ ಹೇಳುವುದಕ್ಕೆ ಒಂದು 5 ಪ್ರಾಣಿಗಳ ದೃಷ್ಟಾಂತ ಕೊಡ್ತಾರೆ. ಒಂದು ಪ್ರಾಣಿ ಕುರಂಗ ಅಂತ ಅದನ್ನು ಕರೆದರು. ಕುರಂಗ ಅಂದರೆ ಜಿಂಕೆ ಕಿವಿಯಿಂದಾಗಿ ಸತ್ತಿತಂತೆ. ಬೇಡನಿಗೆ ಜಿಂಕೆಯ ಮಾಂಸ ಬೇಕು ಅಂತ ಮನಸ್ಸಾಯಿತು. ಅಷ್ಟು ರುಚಿ ಅವನಿಗೆ, ಅದನ್ನು ಹೇಗಾದರೂ ಹೊಡಿಬೇಕು ಅಂತ. ಆದರೆ ಜಿಂಕೆ ಸಿಗುವುದಿಲ್ಲ. ಎಷ್ಟು ಚುರುಕು ಅಂದರೆ ಇವ ಬಾಣ ಹೊಡಿಬೇಕಾದ್ರೆ ಅದು ಅಲ್ಲಿ ಅಷ್ಟು ದೂರ ಹೋಗಿರ್ತದೆ, ಕುಣಿದು ಕುಪ್ಪಳಿಸಿಕೊಂಡು ಹೋಗ್ತದೆ. ಕೆಲವು ಸಲ ಕೂತಲ್ಲೇ ಕುಣಿತಾ ಇರ್ತದೆ, ಇದು ಮುಂದೆ ಹೋಗ್ತದೆ ಅಂತ ಇವ ಬಾಣ ಹೊಡೆದ್ರೆ ಅದು ಸಿಗುವುದಿಲ್ಲ. ಇಂತಹ ಜಿಂಕೆಯನ್ನು ಆತ ಹಿಡಿಯುವುದಕ್ಕೆ ಬುದ್ಧಿವಂತ ಏನು ಮಾಡಿದ, ವ್ಯಾಧ ಗೀತಿ ಅಂತ ಒಂದು ಅಭ್ಯಾಸ. ಅವನಿಗೊಂದು ಹಾಡು, ಯಾವ್ದಾದ್ರು ಒಂದು ಹಾಡ್ತಾರೆ. ಆ ಹಾಡು ಅಂದರೆ ಅದಕ್ಕೆ ಭಾರಿ ಇಷ್ಟ ಜಿಂಕೆಗೆ. ಹಾಡು ಸುರ ಆದ ಕೂಡಲೇ ಅದು ಕಿವಿಯನ್ನು ನೆಟ್ಟಗೆ ಮಾಡಿಕೊಂಡು ನಿಂತು ಬಿಡ್ತದೆ. ಹಾಡು ಕೇಳ್ತಾ ಇರುವ ಜಿಂಕೆಗೆ ಬಾಣ ಹೊಡಿತಾನೆ, ಸಾಯಿಸ್ತಾನೆ. ಆದರೆ ಜಿಂಕೆ ಸತ್ತದ್ದು ಯಾಕೆ ಅಂದರೆ ಅದು ಕಿವಿಯಿಂದ ಸತ್ತಿತು, ಅದರಿಂದ ಕಿವಿಯನ್ನು ಜಾಗ್ರತೆಯಾಗಿಟ್ಟುಕೋ. ಇನ್ನು ಚರ್ಮದಿಂದ ಸತ್ತದ್ದಕ್ಕೆ ಆನೆಯನ್ನು ದೃಷ್ಟಾಂತವಾಗಿ ಕೊಡ್ತಾರೆ. ಮುಟ್ಟುವಿಕೆ ಅನ್ನುವ ಆನಂದದಲ್ಲಿ ಈಗ ಒಂದು ಆನೆಯನ್ನು, ಒಂಟಿ ಸಲಗವನ್ನು ತಾನು ಹಿಡಿತಕ್ಕೆ ತರಬೇಕು ಅಂತ ತೀರ್ಮಾನಿಸಿದ್ರು ಇವರು. ನಾನು ಹೇಳಿದ ಹಾಗೆ ಆನೆ ಕೇಳಬೇಕು ಅಂತ. ಆನೆಯನ್ನು ಹೇಗೆ ಕೆಡ್ಡಕ್ಕೆ ಬೀಳಿಸುವುದು? ಅದಕ್ಕೆ ಕೆಡ್ಡದ ಮೇಲೆ ಒಂದು ಹಲಗೆ ಹಾಕಿ, ಹಲಗೆಯ ಮೇಲೆ ಒಂದು ಸ್ವಲ್ಪ ಬಿದಿರಿನ ಸೊಪ್ಪು ಹಾಕಿ ಒಂದು ಹೆಣ್ಣಾನೆಯನ್ನು ಕಳಿಸಿದರು. ಹೆಣ್ಣಾನೆ ಸಿಕ್ಕಿದ್ದೇ ತಡ ಈ ಆನೆಗೆ ಎಲ್ಲವೂ ಮರೆತು ಹೋಯಿತು. ಹೋಗಿ ಅದಕ್ಕೆ ಒರೆಸಿಕೊಂಡು ಹೋಗ್ತದೆ. ಹೆಣ್ಣಾನೆ ಈ ಕೆಡ್ಡದ ಪಕ್ಕದ ಭಾಗದಲ್ಲಿ ತಾನು ನಡ್ಕೊಂಡು ಬರ್ತದೆ. ಅದಕ್ಕೆ ಒರೆಸಿಕೊಂಡು ತನ್ನನ್ನೇ ತಾನು ಮರೆತು ಬಂದಂತಹ ಆನೆ ಆ ಕೆಡ್ಡದ ಒಳಗೆ ಬೀಳ್ತದೆ. 4 ದಿವಸ ಉಪವಾಸ ಆಗ್ತಾರೆ. ಇವ ಹೇಳಿದ ಹಾಗೆ ಕೇಳುವ ಹಾಗೆ ಪಳಗಿಸ್ತಾರೆ. ಅಂತೂ ಆನೆ ತನ್ನನ್ನೇ ತಾನು, ತನ್ನ ಶಕ್ತಿಯನ್ನು ಮರೆತು ಮತ್ತೊಬ್ಬರ ಜೀತದ ಆಳುವಾಗಿ ಬದುಕುವುದಕ್ಕೆ ಕಾರಣವಾದದ್ದೇನು? ಅದರ ಈ ಚರ್ಮ. ಆದ್ದರಿಂದ ನಿನ್ನ ಸ್ಪರ್ಶ ಸುಖದ ಬಗ್ಗೆ ನೀನು ಜಾಗೃತಿಯಾಗಿರಬೇಕು. ಕುರಂಗ, ಮಾತಂಗ, ಪತಂಗ, ಕಣ್ಣಿನಿಂದಾಗಿ ಸತ್ತ ಪ್ರಾಣಿ ಅಂತ ಹೇಳಿದ್ರೆ ಈ ದೀಪದ ಹುಳ ಅದು ಈ ದೀಪದ ಹತ್ರ ಬರ್ತದೆ. ಉರಿಯುವ ದೀಪವನ್ನು ನೋಡಿ ಅದಕ್ಕೆ ಭಾರಿ ಖುಷಿ. ಎಂಥ ಪ್ರಕಾಶಮಾನವಾದ ಬಣ್ಣಪ್ಪ, ಈ ಬಣ್ಣವನ್ನು ಒಂದು ಸಲ ಮುಟ್ಟಬೇಕು ಅಂತ, ಆ ಬಣ್ಣವನ್ನು ನೋಡಿ ಹೋಗಿ ಮುಟ್ಟಬೇಕು ಅಂತ ಭಾವ. ಅದಕ್ಕೆ ಬಣ್ಣದ ಹತ್ರ ಬರ್ತದೆ, ಸುತ್ತು ಬರ್ತದೆ. ಹತ್ತಿರಕ್ಕೆ ಬಂದಾಗ ಬಿಸಿ ಆಗ್ತದೆ. ನಾನು ಇದನ್ನು ಮುಟ್ಟಿದರೆ ಸಾಯ್ತೇನೆ ಅಂತ ಗೊತ್ತಾಗ್ತದೆ. ಸುತ್ತು ಹಾಕ್ತಾ ಇರ್ತದೆ ಅದಕ್ಕೆ. ಆಮೇಲೆ ಯೋಚಿಸ್ತದೆ, ಅಲ್ಲ, ಜೀವನದಲ್ಲಿ ಒಂದು ಬಾರಿಯಾದರೂ ಇಷ್ಟು ಸುಂದರವಾದ ರೂಪವನ್ನು ನಾನು ಹೋಗಿ ಮುಟ್ಟದೆ ಹೋದರೆ ಬದುಕಿ ಏನು ಪ್ರಯೋಜನ ಅಂತ ಯೋಚಿಸ್ತದೆ. ಹೋಗಿ ದೀಪಕ್ಕೆ ಬೀಳ್ತದೆ, ಸಾಯ್ತದೆ. ಕಣ್ಣಿನಿಂದಾಗಿ ಒಂದು ಭೃಂಗ ಸತ್ತಿತು. ಬರೀ ಇದು ಒಂದು ಭೃಂಗದ ಬಗ್ಗೆ ಯೋಚಿಸುವುದು ಬೇಡ, ನಾವು ಎಲ್ಲಿ ಹೇಗೆ ಆಗಬಹುದು ಅಂತ ಯೋಚನೆ ಮಾಡಬೇಕು. ಮನುಷ್ಯ ಕಣ್ಣಿನಿಂದಾಗಿ ಏನೆಲ್ಲ ಅನಾಹುತಕ್ಕೆ ಒಳಗಾಗಬಹುದು, ಇದು ಹಾಗೆ ಯೋಚಿಸಿ ಸತ್ತಿತಲ್ಲ. ಇನ್ನೊಂದು ಮೂಗಿನಿಂದಾಗಿ ಒಂದು ಅಲಿ ಅಂದರೆ ಜೇನು ನೊಣ. ಆ ನೊಣಕ್ಕೆ ಆ ಅರಳಿದ ಕಮಲದ ಪರಿಮಳ ಅಂದರೆ ಭಾರಿ ಇಷ್ಟ. ಆ ಮಧುರವಾದ ಆ ಪರಿಮಳಕ್ಕೋಸ್ಕರ ಅಲ್ಲಿ ಹೋಗಿ ಕೂತಿತು. ಅದಕ್ಕೆ ಗೊತ್ತಾಗ್ತಾ ಇದೆ, ಸಾಯಂಕಾಲ ಆಯಿತು, ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ, ಅಷ್ಟೊತ್ತಿಗೆ ಕಮಲ ಮುಚ್ಚಿದರೆ ನಾನು ಒಳಗೆ ಸಿಕ್ಕಾಕೊಳ್ತೇನೆ ಅಂತ ಗೊತ್ತಿದೆ ಅದಕ್ಕೆ. ಆದರೂ ಕೂಡ ಆ ಪರಿಮಳವನ್ನು ಬಿಟ್ಟು ನಾನು ಮನೆಗೆ ಹೋಗಿ ಏನು ಮಾಡುವುದು ಅಂತ ಅದರ ಪರಿಮಳವನ್ನು ಆಸ್ವಾದಿಸ್ತಾ ಆ ಕಮಲದ ಒಳಗೆ ಭೃಂಗ ಕೂತಿದೆ. ಸೂರ್ಯಾಸ್ತವಾಯಿತು, ಕಮಲ ಮುಚ್ಚಿದ ಕಮಲ ಒಳಗೆ ಸಿಕ್ಕಿ ಹಾಕಿಕೊಂಡಂತಹ ಆ ಪ್ರಾಣಿ, ಆ ಭೃಂಗ, ಮರುದಿವಸ ಸೂರ್ಯ ಉದಯಿಸಿದಾಗ ಕಮಲ ಅರಳಿದರೆ ಅದರ ಹೆಣ ಅದರ ಒಳಗಿದೆ. ಹಾಗಾದರೆ ಅದು ಮೃತವಾದದ್ದು ಮೂಗಿನ ಕಾರಣದಿಂದ ಅದು ಮೃತವಾಗಿ ಹೋಯಿತು. ಇನ್ನು ನಾಲಿಗೆಯಿಂದ ಸತ್ತ ಪ್ರಾಣಿ ಮೀನಾಹ, ಪತಂಗ, ಭೃಂಗ, ಮೀನಾಹ ಹತಾಹ ಪಂಚಭಿರೇವ ಪಂಚ. ಮತ್ಸ್ಯ, ಮೀನು ಏನು ಮಾಡಿತು, ಅದಕ್ಕೆ ಗೊತ್ತು ಇದರಲ್ಲಿ ಒಂದು ಎರೆಹುಳ ಸಿಕ್ಕಿಸಿದ್ದಾರೆ, ನಾನು ಅದಕ್ಕೆ ಬಾಯಿ ಹಾಕಿದೆ ಅಂದರೆ ನಾನು ಅದರಲ್ಲಿ ಸಿಕ್ಕಾಕೊಳ್ತೇನೆ, ಗಾಳ ಹಾಕಿದ್ದಾರೆ ನನಗೆ ಅಂತ ಗೊತ್ತದಕ್ಕೆ. ಅದು ತನ್ನ ತಾಯಿ ಅದರಲ್ಲೇ ಸಿಕ್ಕಿ ಸತ್ತು ಹೋದದ್ರ ಬಗ್ಗೆ ಈ ಮೀನಿಗೆ ಜ್ಞಾನ ಇದೆ. ಅದರ ಸುತ್ತ ಆಗ್ತದೆ. ಎರೆಹುಳದ ರುಚಿಯನ್ನು ಅನುಭವಿಸಬೇಕು ಅಂತ
ನಾಲಿಗೆಯಲ್ಲಿ ನೀರಿನಲ್ಲಿದ್ದ ಮೀನಿನ ಬಾಯಿಯಲ್ಲೂ ನೀರು ಉರ್ತದೆ. ಸುತ್ತು ಹಾಕಿ ಈ ಎರೆಹುಳ ತಿನ್ನದೆ ಹೋದರೆ ಬದುಕಿ ಆದರೂ ಏನು ಪ್ರಯೋಜನ ಅಂತ ಅನಿಸಿ ಬಾಯಿ ಆಗ್ತದೆ, ಸಿಕ್ಕಾಕೊಳ್ತದೆ, ಸತ್ಯ ಹೋಯಿತು. ಹೀಗೆ ನಾಲಿಗೆಯಿಂದ ಸತ್ತ ಮೀನಿನ ದೃಷ್ಟಾಂತ ಇದೆ. ಆದರೆ ಇವೆಲ್ಲ ಒಂದೊಂದು ಇಂದ್ರಿಯದಿಂದ ಒಂದೊಂದು ಸತ್ತಿತು. ಆದರೆ ಏಕ ಪ್ರಮಾದೀ ಸಕಥಂ ನ ಹನ್ಯತೆ ಯಸ್ಸೇವತೆ ಪಂಚಭಿರೇವ ಪಂಚ. ಈ ಮನುಷ್ಯನ ಸ್ಥಿತಿ ಹಾಗಲ್ಲ. ಇವನಿಗೆ ಏಕಕಾಲದಲ್ಲಿ 5 ಇಂದ್ರಿಯದಿಂದಲೂ ಕೂಡ ಸೇವನೆ ಮಾಡಬೇಕು. ಅವನಿಗೆ ಬಾಯಿಯಲ್ಲಿ ಚಕ್ಕುಲಿ ತಿಂತಾ ಇರಬೇಕು. ಚಕ್ಕುಲಿ ತಿನ್ನುವ ಹೊತ್ತಿಗೆ ಕಿವಿಯಲ್ಲಿ ಆತನಿಗೆ ಆ ಟಿವಿಯ ಶಬ್ದ ಕೇಳಿಸ್ತಾ ಇರಬೇಕು. ಅದರ ಜೊತೆಗೆ ಸ್ಪರ್ಶ ಸುಖ, ಆ ಮನೆಯ ನಾಯಿಯನ್ನು ಅವನ ಮೇಲೆ ಇಟ್ಟುಕೊಂಡು ಅದನ್ನು ಒತ್ತಿ ಅದರ ಸ್ಪರ್ಶ ಸುಖ ಅನುಭವಿಸ್ತಾ ಇರಬೇಕು. ಕಿವಿಯಿಂದ ಕೇಳುವುದು, ಬಾಯಿಯಿಂದ ತಿನ್ನುವುದು, ಮೂಗಿನಿಂದ ಯಾವುದೋ ವಾಸನೆಗಳನ್ನು ಆಘ್ರಾಣಿಸುವುದು. ಅದರ ಜೊತೆಗೆ ಟಿವಿ ನೋಡ್ತಾ ಇರಬೇಕು ಕಣ್ಣಿನಿಂದ. ಅಲ್ಲಿ ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ತಿಂತ ಮುಟ್ತಾ ಇದ್ದಾನೆ. ಅವನಿಗೆ ಎಲ್ಲ ಇಂದ್ರಿಯಗಳಿಂದಲೂ ಏಕಕಾಲದಲ್ಲಿ ಎಲ್ಲವನ್ನೂ ಸೇವಿಸುವಂಥ ಈ ಮನುಷ್ಯನ ಗತಿ ಏನಾಗಬೇಕು ಹೇಳಿ? ಒಂದೊಂದು ಇಂದ್ರಿಯದಿಂದಲೇ ಪ್ರಾಣಿಗಳು ಹೀಗಾಗಿದ್ದಾವೆ. ಕೈಮುತ್ಯ ನ್ಯಾಯವನ್ನು ಮುಂದಿಟ್ಟು ವೇದವ್ಯಾಸರು ನಮ್ಮನ್ನು ಎಚ್ಚರಿಸ್ತಾರೆ. ಆದ್ದರಿಂದ ನಮ್ಮ ಇಂದ್ರಿಯ ನಮಗೆ ಸೇವಕರು, ನಮ್ಮ ಶ್ರೇಯಸ್ಸಿಗೋಸ್ಕರ ಇರತಕ್ಕಂಥ ಇಂದ್ರಿಯಗಳು. ಆ ಇಂದ್ರಿಯಗಳು ನಮ್ಮ ಹಿಡಿತದಲ್ಲಿರಬೇಕು. ಯಾವಾಗ ಎಷ್ಟು ತಿನ್ನಬೇಕು ಅಷ್ಟು ತಿನ್ನಬೇಕು. ಕೃಷ್ಣ ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಎಷ್ಟು ತಿನ್ನಬೇಕು ಅಂತ ಎಚ್ಚರ ಬೇಕು ಅವನಿಗೆ. ಎಷ್ಟು ಕೇಳಬೇಕು, ಯಾವುದನ್ನು ಕೇಳಬೇಕು, ಯಾವುದನ್ನು ನೋಡಬೇಕು, ಯಾರನ್ನು ನೋಡಬಾರದು. ಈ ಎಚ್ಚರ ಇಟ್ಟುಕೊಂಡು ಆತ ಬದುಕಿದರೆ ಆತ ಚೆನ್ನಾಗಿರ್ತಾನೆ. ಆತನನ್ನು ಪರಮ ಸಾತ್ವಿಕ ಅಂತ ಕರೀತಾರೆ. ಜೀವನದಲ್ಲಿ ಜಯಿ ಆಗ್ತಾನೆ. ಆತನೇ ಅಧ್ಯಾತ್ಮದ ಸಾಧಕನಾಗ್ತಾನೆ. ಆದ್ದರಿಂದ ನೀನು ಪಂಚಜಿತ್ವ ವಿಜಿತ್ವ ಷಟ್ 6 ಮತ್ತೆ ಹಿಡಿತದಲ್ಲಿಟ್ಟುಕೊಳ್ಬೇಕು. 6 ಯಾವುದು? ಅದನ್ನು ವಿದುರನೇ ಮುಂದೆ ಹೇಳ್ತಾನೆ. ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ ಷಡ್ದೋಷಾ ಪುರುಷೇಣೇಹ ಹಾತವ್ಯ ಭೂತಿಮಿಚ್ಛತ. ಇದು ವಿದುರ ನೀತಿಯದ್ದೇ ಮಾತು. 6 ಹಿಡಿತದಲ್ಲಿಟ್ಟುಕೊಳ್ಬೇಕು. ಮೊದಲನೆಯದ್ದು ನಿದ್ರೆ. ನಮ್ಮ ಸಮಯ ಆಯಿತು. ಇನ್ನು 2 ನಿಮಿಷದಲ್ಲಿ ಈ ಶ್ಲೋಕ ಒಂದು ಉಪಸಂಹಾರ ಮಾಡದೆ ನಿಲ್ಲಿಸುವ ಹಾಗಿಲ್ಲ ಇವತ್ತು. ಒಂದು ನಿದ್ರೆ ಮನುಷ್ಯ ಹಿಡಿತದಲ್ಲಿಟ್ಟುಕೊಳ್ಬೇಕು. ಯಾಕಂದರೆ ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಹೋದರೆ ಪಕ್ಕದವರ ಮೇಲೆ ಬಿದ್ದಾಗ ಅವರ ಕುರ್ಚಿಯು ಅಡ್ಡ ಬೀಳುವಂತಹ ಸಾಧ್ಯತೆ ಇರ್ತದೆ. ಅದನ್ನ ನಿದ್ರೆಯ ಹಿಡಿತ ಮನುಷ್ಯನಿಗೆ ಬಹಳ ಮುಖ್ಯ. ಇಷ್ಟು ನಿದ್ರೆ ಸಾಕು. ಹುಟ್ಟಿದ ಮಗು ಯಾವುದನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಅದು 23.5 ಗಂಟೆ ನಿದ್ದೆ ಮಾಡ್ತದೆ ಹಗಲಿನಲ್ಲಿ, ಹಗಲು ರಾತ್ರಿ ನಿದ್ದೆ ಮಾಡ್ತದೆ. ಆದರೆ ಆತ 8 ವರ್ಷ ದಾಟಿದ ಮೇಲೆ 12 ಗಂಟೆಗಿಂತ ಜಾಸ್ತಿ ನಿದ್ರೆ ಮಾಡುವ ಹಾಗಿಲ್ಲ. ಆತನಿಗೆ 12 ವರ್ಷ ಆಯಿತು ಅಂತಾದರೆ ದಿವಸಕ್ಕೆ 8 ಗಂಟೆಗಿಂತ ಜಾಸ್ತಿ ನಿದ್ದೆ ಮಾಡುವ ಹಾಗಿಲ್ಲ. ಆತನಿಗೆ 16 ವರ್ಷವಾದರೆ ಆತನಿಗೆ 6 ನಿದ್ದೆ ಬೇಕಾದಷ್ಟು ಸಾಕು. 6 ಗಂಟೆಗಿಂತ ಜಾಸ್ತಿ ನಿದ್ದೆ ಮಾಡಬಾರ್ದವ. 6 ಗಂಟೆ ಸಾಕಂತೆ 16 ದಾಟಿದಂತಹ ವ್ಯಕ್ತಿಗೆ. ಅಂದರೆ ಇವನಿಗೆ ಇಷ್ಟು ನಿದ್ದೆ ಬೇಕು ಅನ್ನೋದನ್ನು ಶಾಸ್ತ್ರಕಾರರು ತೀರ್ಮಾನ ಮಾಡಿ ಹೇಳಿದ್ದಾರೆ. 6 ಗಂಟೆ ನಿದ್ದೆ ಮಾಡಿದರೆ ಸಾಕು ಅಂತ. ಹಾಗಿದ್ದು ಮನುಷ್ಯ ಸುಮ್ಮನೆ ನಿದ್ದೆ ಮಾಡ್ತಾನಲ್ವ. ನಿದ್ದೆ ಇರುವುದು ತನ್ನ ಶರೀರಕ್ಕೆ ವಿಶ್ರಾಂತಿ ಸಿಗುವುದಕ್ಕೋಸ್ಕರ. ವಿಶ್ರಾಂತಿಯಿಂದಲೇ ಅದಕ್ಕೆ ಹೆಸರು. ಆದರೆ ಅದನ್ನು ಭೋಗವಾಗಿಸಿಕೊಂಡಿದ್ದಾನಲ್ವ, ನಿದ್ರೆಯನ್ನು ಭೋಗವಾಗಿಸಿಕೊಂಡಿದ್ದಾನೆ. ಆದರೆ ಯಾರು ಶ್ರೇಯಸ್ಸನ್ನು ಬಯಸ್ತಾನೆ ಅವ ಮೊದಲು ನಿದ್ರೆಯನ್ನು ಗೆಲ್ಲಬೇಕು, ಆಮೇಲೆ ತೂಕಡಿಕೆಯನ್ನು ಗೆಲ್ಲಬೇಕು. ತಂದ್ರ ಅಂತ ಕರೀತಾರೆ. ಅವ ನಿದ್ರೆ ಮಾಡುವುದಿಲ್ಲ. ಏನೋ ನಿದ್ರಿಸ್ತಾ ಇದೆಯಾ ಅಂತ ಕೇಳಿದರೆ ಇಲ್ಲಪ್ಪ ಅಂತ ಹೇಳ್ತಾನೆ. ಆದರೆ ನೋಡುವವರಿಗೆ ನಿದ್ದೆ ಮಾಡ್ತಾ ಇದ್ದಾನೆ ಅಂತಲೇ ಅನಿಸುತ್ತೆ. ಅದಕ್ಕೆ ತೂಕಡಿಕೆ ಅಂತ ಹೆಸರು. ಅವನಿಗೆ ಪ್ರಪಂಚದ ಎಲ್ಲ ಜ್ಞಾನವೂ ಇರುತ್ತೆ, ಆದರೆ ಅವನ ಜ್ಞಾನ ಇರುವುದೇ ಇಲ್ಲ. ಅವನನ್ನು ತಂದ್ರಿ ಅಂತ ಕರೀತಾರೆ. 2ನೇದ್ದನ್ನು ತಂದ್ರೆಯನ್ನು ತೂಕಡಿಕೆಯನ್ನು ಗೆಲ್ಲಬೇಕು. 3ನೇದ್ದು ಭಯ, ಟೆನ್ಷನ್. ಏನು ಆಕಾಶ ಎಲ್ಲ ತನ್ನ ಮೇಲೆ ಕೂತಿದೆ ಅಂತ ಅವನಿಗೆ ಭಾವನೆ. ಅಂತಹ ಭಯ ಟೆನ್ಷನ್ನು ದೂರ ಮಾಡಿಕೊಳ್ಬೇಕು. ಕ್ರೋಧ, ಸುಮ್ಮನೆ ಕೋಪ. ಯಾರೋ ಬಂದರು, ಹೇಗಿದ್ದೀರಿ ಸ್ವಾಮಿ, ಕಾಣಿಸೋಲ್ಲ ನಿಮಗೆ ಅಂತ ಕೇಳೋದು. ಅಲ್ಲ, ಸುಮ್ಮನೆ ಏನಾದರೂ ಅವನಿಗೆ ಉತ್ತರ ಕೊಡಬೇಕೋ ಬೇಡೋ. ಇವನು ಒಳಗಿನಿಂದಲೇ ಕ್ರೋಧದ ಮೂರ್ತಿವೆತ್ತ ಸ್ವರೂಪದ ಹಾಗೆ ಇರ್ತಾನೆ. ದಾರಿಯಲ್ಲಿ ಹೋಗುವಾಗ ನಮಸ್ಕಾರ ಅಂತ ಹೇಳ್ತಾರೆ. ಒಂದು ಪ್ರತ್ಯೇಕವಾಗಿ ಇವನು ಕೂಡ ಒಂದು ನಮಸ್ಕಾರ ಅನ್ಬೇಕೋ ಬೇಡೋ. ಅವರನ್ನು ದುರುಗುಟ್ಟಿ ಇವನು ನೋಡಿಕೊಂಡು ಹೋಗ್ತಾನೆ. ಆವಾಗ ಅವನಿಗೆ ಅನಿಸಿದೆ, ಇವನು ಕಪಾಳಕ್ಕೊಂದು ಹೊಡೆದ್ರೆ ಹೇಗಿರ್ತದೆ. ಈ ಒಳಗಿನಿಂದ ಯಾರು ಕ್ರೋಧದಲ್ಲಿ ಇರ್ತಾರೆ ಅವರ ಮುಖ ನೋಡಿದಾಗ ಇವನಿಗೊಂದು ಹೊಡೆದು ಬಂದ್ರೇನೆ ಚೆನ್ನಾಗಿರ್ತದೆ ನೋಡುವವರಿಗೂ ಅನಿಸುತ್ತೆ. ಆ ರೀತಿಯ ಕ್ರೋಧ ಭಾವವನ್ನು ಮನುಷ್ಯ ಗೆಲ್ಲಬೇಕು. ಆಲಸ್ಯ, ಸುಮ್ಮನೆ ಮೈಯನ್ನು ಹೀಗೆ ತಿರುಗಿಸ್ತಾ ಇರುವುದು, ಬೇರೇನು ಕೆಲಸ ಮಾಡುವುದಿಲ್ಲ. ಅವ ಜೀವನದಲ್ಲಿ ಕೆಲಸ ಏನು ಅಂದರೆ ಆಗಾಗ ನೆಟ್ಟಿಗೆ ತೆಗೆಯುವುದು, ಸುಮ್ಮನೆ ಕೈಯನ್ನು ಒತ್ತುವುದು. ಒಂದೊಂದು ಶಬ್ದ ಬಂದಾಗ ಖುಷಿ ಅವನಿಗೆ.
ಆ ನೆಟ್ಟಿಗೆ ಬಿದ್ದದ್ದು ಯಾಕೆಂದರೆ ಕೆಲಸ ಮಾಡದೇ ಇರುವುದರಿಂದ. ಯಾವ ಕೆಲಸದಲ್ಲೂ ತೊಡಗದೆ ಕೂತಲ್ಲೇ ಕೂತು ತಿನ್ನುವುದಿದೆ ಅಲ್ವಾ, ಇಂಥದ್ದನ್ನು ಮನುಷ್ಯ ಬಿಡಬೇಕು. ಕೊನೆಯದ್ದು ದೀರ್ಘ ಸೂತ್ರತ. ಕೆಲಸ ಮಾಡ್ತಾನೆ, ಆದರೆ 1 ನಿಮಿಷದಲ್ಲಿ ಮಾಡುವುದನ್ನು 1 ಗಂಟೆ ಆದರೂ ಮುಗಿಸುವುದಿಲ್ಲ. ಕೆಲವರು ಹಾಗೆ, ಅವರು ಕೆಲಸ ಶುರು ಮಾಡಿದರೆ ಮುಗಿಯುವುದು ನಾಳೆಯೋ ನಾಡಿದ್ದು ಅಂತ ತೀರ್ಮಾನ. ಅವನು ಹಾಲಿಗೆ ಹೆಪ್ಪು ಹಾಕೋ ಹೊತ್ತಿಗೆ ಇನ್ನೊಬ್ಬ ಹೆಪ್ಪು ಹಾಕಿ ಅದು ಮೊಸರಾಗಿ ಬೆಣ್ಣೆ ತೆಗೆದಾಗಿರ್ತದೆ. ಇವನು ಹೆಪ್ಪು ಹಾಕಲಿಕ್ಕೆ ಅಷ್ಟು ಹೊತ್ತು ಬೇಕು ಇವನಿಗೆ. ಇಂಥದ್ದಕ್ಕೆ ದೀರ್ಘಸೂತ್ರತೆ ಅಂತ ಹೆಸರು. ಇನ್ನೊಂದು ಅರ್ಥವನ್ನು ಹೇಳ್ತಾರೆ ವ್ಯಾಖ್ಯಾನಕಾರರು. ದೀರ್ಘಸೂತ್ರತೆ ಅಂದರೆ ತಾನು ಯಾವ ಕೆಲಸವನ್ನು ಹೇಳಿದರೂ ಕೂಡ ನಾಳೆ ನೋಡೋಣ ಅಂತ ಹೇಳೋದು. ನಾಳೆ ಅಲ್ಲ ಸ್ವಾಮಿ ಆಗಲಿಲ್ವಾ ಕೆಲಸ, ಇನ್ನು ದಿವಸ ಉಂಟಲ್ವ ಅಂತ ಹೇಳುದು. ಎಲ್ಲ ಕೆಲಸವನ್ನು ಮುಂದಕ್ಕೆ ಹಾಕುವುದು ಅನ್ನುವುದು ಕೂಡ ಮನುಷ್ಯನ ಒಂದು ದೋಷ. ಇಂದಿನ ದಿನ ಸುದಿನ, ನಾಳೆಗೆ ಅದು ಕಠಿಣ ಅನ್ನುವ ಭಾವದಿಂದ ಪ್ರತಿಯೊಂದು ಕಾಲವನ್ನು ಕೂಡ ತಾನು ಚುರುಕಾಗಿ ಕೆಲಸಗಾರನಾಗುವ ಸ್ಥಿತಿಯಲ್ಲಿ ಉಳಿಸಿಕೊಳ್ಳುವುದು ಅನ್ನುವುದು ಮನುಷ್ಯನಿಗೆ ಮುಖ್ಯ. ಆದ್ದರಿಂದ ಈ 6 ದೋಷಗಳನ್ನು, ನಿದ್ರಾ, ತಂದ್ರ, ಭಯ, ಕ್ರೋಧ, ಆಲಸ್ಯ, ದೀರ್ಘಸೂತ್ರತೆ ಅನ್ನುವ 6 ವಿಜಿತ್ವ ಷಟ್ ಸಪ್ತ ಹಿತ್ವ ಸುಖಿ ಭವೇತು. ಆಮೇಲೆ 7 ಬಿಡಬೇಕು. ಸುಲಭವಾದ ಅರ್ಥ ಹೇಳುವ. 7 ಅಂತ ಹೇಳಿದರೆ ಈ ಶರೀರದಲ್ಲಿ ಸಪ್ತ ಧಾತುಗಳಿದ್ದಾವೆ. ತ್ವಕ್, ಚರ್ಮ, ಮಾಂಸ, ರುಧಿರ, ಮಜ್ಜಾ, ಸ್ನಾಯು ಅಂತ ಹೇಳ್ತಕ್ಕಂತಹ ಕೊನೆಯದ್ದು ಅಸ್ಥಿ, ಎಲುಬು ಅನ್ನುವಲ್ಲಿಯ ತನಕ 7 ಸೇರಿದರೆ ಒಂದು ಮನುಷ್ಯನ ಶರೀರವಾಗ್ತದೆ. ಚರ್ಮದಿಂದ ಹಿಡಿದು ಎಲುಬಿನ ತನಕ, ಎಲುಬಿನ ಒಳಗಿರುವ ಮಜ್ಜೆಯ ತನಕ 7 ಸೇರಿಸಿ ಮನುಷ್ಯನ ಶರೀರ ಇದೆ. ಈ ಶರೀರದ ಬಗ್ಗೆ ಅಭಿಮಾನವನ್ನು ಬಿಟ್ಟು ಸುಖೀ ಭವೇತು. ಅಭಿಮಾನ ಬಿಟ್ಟರೆ ಸುಖ. ಅಭಿಮಾನ ಬಿಟ್ಟರೆ ಹೇಗೆ ಸುಖ ಅನ್ನುವ ವಿಷಯದ ಜೊತೆಗೆ ನಾಳೆಯ ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಇವತ್ತು ವಿಳಂಬವಾದರೂ